ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನ್ಯೂಸ್ 10ಗೆ ಸ್ವಾಗತ. ನಾನು ಹರೀಶ್ ನಾಗರಾಜು. ಕಳೆದ 10 ದಿನದಿಂದ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮತ್ತು ಸದ್ದು ಮಾಡ್ತಿರೋದು ಅಂದ್ರೆ ಮಾದಕ ವಸ್ತು ಮತ್ತು ಅದು ಸ್ಯಾಂಡಲ್ವುಡ್ಗೆ ಕನೆಕ್ಷನ್ ಇರೋದು. ಬರೀ ಸ್ಯಾಂಡಲ್ವುಡ್ ಮಾತ್ರ ಅಲ್ಲ, ಎಷ್ಟರ ಮಟ್ಟಿಗೆ ಆ ಜಾಲ ವ್ಯಾಪಿಸಿದೆ, ಇದನ್ನೀಗ ಮಟ್ಟ ಹಾಕುವಂತ ಹಂತಕ್ಕೆ ಅಂತ ಸರ್ಕಾರ ಮತ್ತು ಬೇರೆ ಬೇರೆ ಎಲ್ಲರೂ ಕೂಡ, ಜೊತೆಗೆ CCB ಆಫೀಸರ್ಸ್, NCB ಎಲ್ಲರೂ ಕೂಡ ಅಂದ್ರೆ ಈ ಮಾದಕ ದಂಧೆಗೆ ಒಂದು ಬ್ರೇಕ್ ಹಾಕಬೇಕಾಗಿದೆ. 18 ಶಿಫಾರಸು ಖಾತೆ ಪಾತ್ರ ಅಂದ್ರೆ ಖಾಕಿಗಳ ಪಾತ್ರ ಆ ವರದಿಯಲ್ಲಿ ಆದರೂ ಏನಿದೆ? ಡ್ರಗ್ಸ್ ಕಂಟ್ರೋಲ್ ಬಗ್ಗೆ ಯೋಗೇಶ್ ಭಟ್ ಅವರು ಈ ಕ್ಷಣ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಲೈವ್ ಆಗಿ ಮಾತಾಡೋರಿದ್ದಾರೆ. ಈ ಕ್ಷಣದ ಸ್ಪೆಷಲ್ ಭಟ್ ವರದಿ. ಸುಮಾರು 8 ವರ್ಷಗಳ ಹಿಂದೆ ಆಗವರು ವಿಧಾನಸಭೆಯ ಉಪಸಭಾಪತಿಗಳಾಗಿದ್ದರು. ಆಗ ಅವರೇ ಇನಿಷಿಯೇಟ್ ಮಾಡಿದ್ದು, ಬೇರೆ ಯಾರೂ ಅಲ್ಲ. ಇದಕ್ಕೇನಾದ್ರೂ ಒಂದು ವರದಿಯನ್ನು ಸಿದ್ಧ ಮಾಡಬೇಕು, ಸರ್ಕಾರಕ್ಕೆ ಸಜೆಸ್ಟ್ ಮಾಡಬೇಕು ಅಂತ. ಇದೀಗ ಬರ್ತಿರುವಂತಹ ಮೊದಲ ಬ್ರೇಕಿಂಗ್ ನ್ಯೂಸ್ ನೋಡಿ. ಡ್ರಗ್ಸ್ ನಿಯಂತ್ರಣಕ್ಕೆ ಮುಂದಾಗಿದ್ರು ರಾಜ್ಯ ಸರ್ಕಾರದ ಕರಾವಳಿ ಭಾಗದ ಮಾಜಿ ಶಾಸಕರು, ಹಿರಿಯ ರಾಜಕಾರಣಿ, ಮಾಜಿ ವಿಧಾನಸಭೆಯ ಉಪಸಭಾಪತಿ ಯೋಗೇಶ್ ಭಟ್ ಅವರು. ವರದಿಗೀಗ ಮರುಜೀವ ಬರ್ತಾ ಇದೆ. ಅಂದ್ರೆ 2012ರಲ್ಲಿ ಯೋಗೇಶ್ ಭಟ್ ಅವರ ನೇತೃತ್ವದ ಸಮಿತಿ ಒಂದು ಸಮಗ್ರವಾಗಿ ತಯಾರು ಮಾಡಿದಂತಹ ವರದಿಯನ್ನು ಕೊಟ್ಟಿದ್ರು, ವಿಧಾನಸಭೆಯಲ್ಲೂ ಪ್ರಸ್ತಾಪ ಮಾಡಿದ್ರು. ಈ ಕ್ಷಣ ಬರ್ತಾ ಇದೆ ನೋಡಿ ಬ್ರೇಕಿಂಗ್ ನ್ಯೂಸ್. ದೊಡ್ಡ ಮಟ್ಟದ ವರದಿ, ಯಾಕೆಂದ್ರೆ ಆ ವರದಿಯಲ್ಲಿ ಉನ್ನತ ಮಟ್ಟದ ಅಧಿಕಾರಿಗಳು, ಪೊಲೀಸ್ ಆಫೀಸರ್ಸ್ಗಳು ಮತ್ತು ಮಾನಸಿಕ ಚಿಕಿತ್ಸಾ ತಜ್ಞರು, ಸಮಾಜ ಸೇವಾ ಸಂಸ್ಥೆಗಳ ಸಹಾಯ, ಹೀಗೆ ಅಂದ್ರೆ ಎಲ್ಲ ರಂಗಸ್ಥಳಗಳಲ್ಲಿ ಎಲ್ಲರ ಅಭಿಪ್ರಾಯವನ್ನ ಸಂಗ್ರಹ ಮಾಡಿ ಸಮಗ್ರವಾಗಿ ಒಂದು ವರದಿಯನ್ನು ರೆಡಿ ಮಾಡ್ತಾರೆ ಹಿರಿಯ ರಾಜಕಾರಣಿ, ಮಾಜಿ ಶಾಸಕರಾದಂತಹ ಯೋಗೇಶ್ ಭಟ್ ಅವರು. ಅದನ್ನ ಸರ್ಕಾರಕ್ಕೆ ಶಿಫಾರಸು ಮಾಡ್ತಾರೆ. ಹೀಗಿದೆ ನೋಡಿ ಈ ಡ್ರಗ್ಸ್ ಮಾಫಿಯಾ, ಹೀಗಿದೆ ಅದರ ಕನೆಕ್ಷನ್. ಒಂದ್ ರೀತಿ ನಾವು ನೋಟಿನ ಜಾಲ ಅಂತ ಕರಿತೀವಿ, ಭಯೋತ್ಪಾದನೆ ದೊಡ್ಡ ಮಟ್ಟಕ್ಕಿದೆ ಅಂತ ಕರಿತೀವಿ. ಆದರೆ ಡ್ರಗ್ಸ್ ಮಾಫಿಯಾ ಅನ್ನೋದು ಎಷ್ಟರ ಮಟ್ಟಿಗೆ ಬೆಳೆದು ನಿಂತಿದೆ ಅನ್ನೋದನ್ನ ಸಮಗ್ರವಾಗಿ, ಅಂದ್ರೆ ಇದನ್ನು ಕಡಿವಾಣ ಹಾಕೋದಕ್ಕೆ, ಇದನ್ನ ನಿಲ್ಲಿಸೋದಕ್ಕೆ ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಸಮಗ್ರವಾಗಿ ವರದಿ ಮಾಡ್ತಾರೆ. ಆ ವರದಿಯನ್ನ ಶಿಫಾರಸುಗಳ ಜಾರಿಗೆ ಇದೀಗ ಮತ್ತೆ ಚಿಂತನೆ ಮಾಡ್ತಿದೆ ಸರ್ಕಾರ. 18 ಶಿಫಾರಸುಗಳನ್ನು ಮಾಡಿದ್ರು ಯೋಗೇಶ್ ಭಟ್ ಅವರು, ಅವರ ಇಡೀ ನೇತೃತ್ವದ ಸಮಿತಿ. ಪೊಲೀಸ್ ಅಧಿಕಾರಿಗಳ ಸಭೆಯಲ್ಲಿ ಈ ವರದಿ ಕೂಡ ಚರ್ಚೆ ಆಗಿದೆ. 8 ತಿಂಗಳ ಅಧ್ಯಯನವನ್ನು ನಡೆಸಿದ್ರು ಯೋಗೇಶ್ ಭಟ್ ಅವರು. 2012 ಡಿಸೆಂಬರ್ 10ರಂದು ಈ ವರದಿ ಮಂಡನೆ ಆಗುತ್ತೆ ವಿಧಾನಸಭೆಯಲ್ಲಿ. ಆದರೆ ಅದಾದ್ಮೇಲೆ ಪ್ರಾರಂಭದ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಕೂಡ ನೆನಪಿರೋ ಹಾಗೆ ಈ ವರದಿ ಬಗ್ಗೆ ಸರ್ಕಾರ ಗಮನ ಹರಿಸುತ್ತೆ. ಅದನ್ನ ಕ್ರಮ ತೆಗೆದುಕೊಳ್ಳಿಲ್ಲ ಅಂತ ಹೇಳೋಕೆ ರೆಡಿ ಇಲ್ಲ ನಾನು, ಬಿಕಾಸ್ ಅವಾಗಲೂ ನಾನು ಮೀಡಿಯಾದಲ್ಲಿದ್ದೆ, ಇದ್ರ ಬಗ್ಗೆ ಗಮನ ಹರಿಸಿದ್ವಿ. ಒಂದಷ್ಟು ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಸರ್ಕಾರ ಕೂಡ ಮುಂದಾಗಿತ್ತು, ಇಲ್ಲ ಅಂತಲ್ಲ. ಆದರೆ ಅದಾದ್ಮೇಲೆ ಮರ್ತರು ಕಂಪ್ಲೀಟ್ ಆಗಿ, ಅಂದ್ರೆ ಮೂಲೆಗುಂಬು ಸೇರ್ತು ಈ ವರದಿ. ಇನ್ನು ದೊಡ್ಡ ಮಟ್ಟದ ಅನುಷ್ಠಾನಕ್ಕೆ ಬರಲಿಲ್ಲ, ಇನ್ಯಾವುದೋ ಕಠಿಣ ಕ್ರಮ ಆಗಲಿಲ್ಲ. ಆದರೆ ಈಗ ಈ ಬೆಳವಣಿಗೆಯನ್ನು ಗಮನಿಸಿದಾಗ ಮತ್ತೆ ಸರ್ಕಾರ ಆ ಕಡೆ ಚಿಂತನೆ ನಡೆಸ್ತಾ ಇದೆ. ಡ್ರಗ್ಸ್ ಮಾಫಿಯಾ ವಿರುದ್ಧ ಕಠಿಣ ಕ್ರಮಕ್ಕೆ ಶಿಫಾರಸಾಗಿದೆ. ಈ ಸಮಿತಿ ವರದಿ ಪರಿಗಣಿಸೋದಕ್ಕೆ ಇದೀಗ ಗೃಹ ಸಚಿವರಾದಂತಹ ಬಸವರಾಜ ಬೊಮ್ಮಾಯಿ ಅವರು ಸೂಚನೆ ಕೂಡ ಕೊಟ್ಟಿದ್ದಾರೆ. ಪೊಲೀಸ್ ಅಧಿಕಾರಿಗಳ ಸಭೆಯಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಅದರ ಬಗ್ಗೆ ಪ್ರಸ್ತಾಪ ಮಾಡಿ ಸೂಚನೆ ಕೊಟ್ಟಿದ್ದಾರೆ. ನೀವು ನೋಡ್ತಾ ಇದ್ದೀರಾ ಈ ಕ್ಷಣದ ಬೆಳವಣಿಗೆ. ಇದು ಅಫ್ಕೋರ್ಸ್ ಆಗಬೇಕಾಗಿತ್ತು ಅವಾಗಲೇ, ಬಟ್ ಬೆಟರ್ ಲೇಟ್ ದೆನ್ ನೆವರ್ ಅಂತೀವಲ್ಲ, ತಡವಾದರೂ ಪರವಾಗಿಲ್ಲ, ಆಗದೇ ಇರೋದಕ್ಕಿಂತ ಅದು ಒಳ್ಳೆಯದು ಅಂತ. ಸೊ ಹಾಗಾಗಿ ಮತ್ತೆ ಸರ್ಕಾರ ಈ ಕಡೆ ಗಮನ ಹರಿಸಿದೆ. ಇದೀಗ ಕರಾವಳಿ ಭಾಗದ ಮಾಜಿ ಶಾಸಕರು, ಹಿರಿಯ ರಾಜಕಾರಣಿ ಯೋಗೇಶ್ ಭಟ್ ಅವರ ವರದಿಗೆ ಇದೀಗ ಮತ್ತೆ ಜೀವ ಕೊಡುವಂಥ ಕೆಲಸ ನಡೀತಾ. ಈ ವರದಿಯಲ್ಲಿ ಏನಿತ್ತು, ಈ ವರದಿ ಯಾಕೆ ರೆಡಿ ಆಯಿತು, ಅವಾಗ ಅವರಿಗೆ ಕಂಡು ಬಂದಂಥ ಸತ್ಯಗಳೇನು, ಇದೆಲ್ಲವನ್ನ ಸ್ವತಃ ನೀವು ಮಾತಾಡೋಕ್ಕಿಂತ ಸ್ವತಃ ಅವರೇ ಮಾತಾಡಿದ್ರೆ. ಹಾಗಾಗಿನೇ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ, ನಾನಾಗಲೇ ಮಾತಾಡ್ತಿದ್ದೆ, ಕರಾವಳಿ ಭಾಗದ ಹಿರಿಯ ರಾಜಕಾರಣಿ ಅಂತ, ಮಾಜಿ ಶಾಸಕರು ಹೌದು, ಅವರು ವರದಿ ಸಿದ್ಧಪಡಿಸಿದ್ರಲ್ಲ, ಆಗ ಅವರು ವಿಧಾನಸಭೆಯ ಉಪಸಭಾಪತಿಗಳಾಗಿದ್ದರು, ಸನ್ಮಾನ್ಯ ಯೋಗೇಶ್ ಭಟ್ ಅವರು ನಮ್ಮ ಜೊತೆ ಲೈವ್ ಎಕ್ಸ್ಕ್ಲೂಸಿವ್ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ. ಯೋಗೇಶ್ ಭಟ್ ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಅಟ್ ದ ಸೇಮ್ ಟೈಮ್ ನಮ್ಮ ಜೊತೆ ನಿವೃತ್ತ ಪೊಲೀಸ್ ಅಧಿಕಾರಿ, ಅವರ ಖಡಕ್ ಆದೇಶದಿಂದ ನಿರ್ಧಾರದಿಂದನೇ ಬಹಳ ಫೇಮಸ್ ಆದವರು ಶ್ರೀ ಬಸವರಾಜ ಮಾಲ್ಗತ್ತಿ ಅವರು ನಮ್ಮ ಜೊತೆ ಕೂಡ ಲೈವ್ ಜಾಯಿನ್ ಆಗಿದ್ದಾರೆ.
ನಮಸ್ಕಾರ ಸರ್, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನೇರವಾಗಿ ಯೋಗೀಶ್ ಭಟ್ ಅವ್ರನ್ನ ಮಾತಾಡಿಸ್ಬಿಡ್ತೀನಿ. ಸರ್, ಐ ಸ್ಟಿಲ್ ರಿಮೆಂಬರ್ 2012ರಲ್ಲಿ ಆದಂತಹ ಬೆಳವಣಿಗೆ. ನಾನು ಇನ್ನೊಂದು ಮಾಧ್ಯಮದಲ್ಲಿ ಕೆಲಸ ಮಾಡ್ತಿದ್ದೆ. ನಿಮ್ಮ ವರದಿ ಬಗ್ಗೆ ಒಂದಷ್ಟು ತಿಳಿದುಕೊಳ್ಳುವ ಪ್ರಯತ್ನ ನಡೆದಿತ್ತು. ಏನಾಯಿತು ಸರ್ ಅವಾಗ? ನೀವೇ ಸ್ವಯಂ ಪ್ರೇರಿತರಾಗಿ ಈ ವರದಿ ರೆಡಿ ಮಾಡೋಕ್ಕೆ ಯಾಕೆ ಮುಂದಾಗಿದ್ರಿ? ಏನು ಗಮನ ಸೆಳೀತು ನಿಮ್ಮನ್ನು? ಮಂಗಳೂರಿನ ಕಾಲೇಜಿನ ಕೆಲವು ಪ್ರೊಫೆಸರ್ಗಳು ನನ್ನ ಮನೆಗೆ ಬಂದಿದ್ದರು. ಓಕೆ. ಅಧ್ಯಾಪಕರೊಂದು ಜೊತೆಯಲ್ಲಿ ನಾನು ಮಾತುಕತೆ ಮಾಡುವ ಸಂದರ್ಭದಲ್ಲಿ ಕಾಲೇಜ್ ವಿದ್ಯಾರ್ಥಿನಿಯರಲ್ಲಿ ಕೆಲವೊಂದು ಬಿಹೇವಿಯರಲ್ ಚೇಂಜಸ್ ಕಾಣ್ತಾ ಇದೆ. ಓಕೆ. ಕೆಲವರು ಲಾಂಗ್ ಅಬ್ಸೆಂಟ್ ಆಗ್ತಾ ಇದ್ದಾರೆ. ಏನೋ ಇಲ್ಲಿ ನಡೀತಾ ಇದೆ ಅಂತ ಹೇಳುವಂಥದ್ದು ಒಂದು ಸಂಶಯ ಕಾಣ್ತಾ ಇದೆ ಅಂತ ಹೇಳುವಂತಹ ಒಂದು ಹಿಂಟ್ ಅನ್ನು ಕೊಟ್ಟಿದ್ರು. ಬಹುಶಃ ಆ ಜಾಲವನ್ನು ಹಿಡ್ಕೊಂಡು ಸ್ವಲ್ಪ ಆಳವಾಗಿ ಹೋದಾಗ ಇಲ್ಲಿ ವ್ಯಾಪಕವಾಗಿ ಡ್ರಗ್ಸ್ ಇದರದ್ದು ಪ್ರಭಾವ ಬೀರ್ತಾ ಇದೆ ಅಂತ ಹೇಳುವಂತ ಮಾಹಿತಿ ನನಗೆ ಗೊತ್ತಾಯಿತು. ಅದು ಹೇಗೆ ಅಂತ ಹೇಳ್ಕೊಂಡು ಸ್ವಲ್ಪ ಆಳವಾಗಿ ನೋಡುವಾಗ ಸುಮಾರು 4-4.5 ಗಂಟೆ ಕಾಲೇಜ್ ಬಿಟ್ಟು ಬಿಡುತ್ತೆ. ಆ ಸಂದರ್ಭದಲ್ಲಿ ಬ್ರೆಡ್ ಅಲ್ಲಿ ಜಾಮ್ ಹಾಕಿ ಅದರಲ್ಲಿ ಒಂದು ಸಣ್ಣ ಲೇಯರ್ ಡ್ರಗ್ಸ್ ಇರುತ್ತೆ. ಅವ್ರು ಸಹಜವಾಗಿ ಟೇಸ್ಟಿ ಇರುತ್ತೆ ಅಂತ ಹೇಳಿ ಆ ಹೆಣ್ಮಕ್ಳಲ್ಲಿ ಅಲ್ಲೇ ಇರುವಂತಹ ಮಕ್ಕಳಲ್ಲಿ ಕೊಡುವಂಥದ್ದು. ಅವರು ಅದನ್ನು ತಿಂದ ನಂತರ 2 ದಿವಸ ನಂತರ ಅದೇ ಅಂಥದ್ದೇ ಒಂದು ಜಾಮ್ ಇರುವಂತಹ ಒಂದು ಸ್ಲೈಸ್ ಬೇಕು, ಅದು ಬೇಕೇ ಬೇಕು ಅಂತ ಹೇಳುವಂತಹ ಹಿನ್ನೆಲೆಯಲ್ಲಿ ಅವರು ಏನು ಮಾಡಲಿಕ್ಕೆ ಸಿದ್ಧರಿರ್ತಾರೆ. ಸೊ ಅಂತಹ ಒಂದು ಮಾನಸಿಕ ಒಂದು ಕ್ಷೋಭೆಗೆ ಅವರು ಒಳಗಾಗುವಂತದ್ದು ಗಮನಕ್ಕೆ ಬಂತು. ಸೊ ಮಕ್ಕಳಿಗೆ ಅವಾಗ ಗೊತ್ತಿಲ್ಲ ತಿನ್ಬೇಕು ಅಂತ ಅವ್ರಿಗೆ ಅನ್ನಿಸ್ಬೇಕು. ಇಲ್ಲ ಮಕ್ಕಳೇ ಹೌದು ಆ ತರ ಇರುವಂತಹ ವ್ಯವಸ್ಥೆಗಳು ಇಲ್ಲಿ ಆಗ್ತಾ ಇತ್ತು. ಕೊನೆಗೆ ಅದರ ಮುಂದುವರೆದ ಭಾಗ ಎಲ್ಲಿ ಅಂತ ಹೇಳಿದ್ರೆ ಕಾಲೇಜಿನ ಸ್ವಲ್ಪ ದೂರದಲ್ಲಿರುವಂತಹ ಗೂಡಂಗಡಿಗಳು. ಆ ಗೂಡಂಗಡಿಗಳಲ್ಲಿ ಅಲ್ಲಿ ಸಿಗರೇಟ್ ಬೀಡಿ ಬಿಟ್ರೆ ನೆಲಗಡಲೆ ಬಿಟ್ರೆ ಬೇರೆ ಏನೂ ಇರ್ತಿರ್ಲಿಲ್ಲ. ಸ್ವಲ್ಪ ಕುಡಿಯುವ ಜ್ಯೂಸ್ಗಳು ಮಾತ್ರ ಇತ್ತು. ಆದರೆ ಮೋಟಾರ್ ಬೈಕ್ಗಳಲ್ಲಿ ವಿದ್ಯಾರ್ಥಿಗಳು ಗುಂಪಾಗಿ ಬಂದು ಅಲ್ಲಿಂದ ಪ್ಯಾಕೆಟ್ಗಳನ್ನು ತಗೊಂಡು ಹೋಗುವಂಥದ್ದನ್ನು ಗಮನಿಸಿದಾಗ ಆ ಗೂಡಂಗಡಿ ಡ್ರಗ್ ಇದರದ್ದು ಒಂದು ಕೇಂದ್ರ ಅಂತ ಗೊತ್ತಾಯಿತು. ಇದು ನಗರದಲ್ಲಿರುವಂತಹ ಅನೇಕ ಕಡೆಗಳಲ್ಲಿ ಈ ತರ ಇರುವಂತದ್ರ ಬಗ್ಗೆ ಅಂತ ಚಲನವಲನಗಳ ಬಗ್ಗೆ ಗುರುತಿಸುವಂಥದ್ದು ಗಮನಿಸುವಂಥದ್ದು ಮಾಡಲಿಕ್ಕೆ ಆರಂಭ ಮಾಡಿದೆವು. ಬಹುಶಃ ಮುಂದಿನ ಹಂತದಲ್ಲಿ ಇವುಗಳಿಗೆ ಸಪ್ಲೈ ಮಾಡುವವರು ಯಾರು, ಇದರಲ್ಲಿ ಅಡಿಕ್ಟ್ ಆದವರು ಹೇಗಿರ್ತಾರೆ ಅಂತ ಹೇಳಿದ್ರೆ ಸಮುದ್ರ ತೀರದಲ್ಲಿ ಅಥವಾ ನಿರ್ಜನ ಪ್ರದೇಶದಲ್ಲಿ ಗುಂಪಾಗಿ ಕೂತ್ಕೊಂಡು ಗಾಂಜಾ ಸೇವನೆ ಬೇರೆ ಬೇರೆ ಡ್ರಗ್ಸ್ ಸೇವನೆ ಮಾಡ್ತಾ ಇರುವಂತದ್ದು ಕೂಡ ಗಮನಕ್ಕೆ ಬಂತು. ನಂತರ ವಿಶೇಷವಾಗಿ ಕ್ರೀಡಾ ಚಟುವಟಿಕೆ ಆದ ನಂತರ ಕ್ರೀಡಾಂಗಣದ ಮೂಲೆಯಲ್ಲಿ ಕೂಡ ಇರುವಂತಹ ಗುಂಪುಗಳನ್ನು ಗಮನಿಸಿತ್ತು. ನಾವು ಬೇರೆ ಬೇರೆ ಅಲ್ಲಿರುವಂತಹ ಜನ ನಮ್ಮ ಮಿತ್ರರ ಹತ್ರ ಬೇರೆ ಸಂಘಟನೆಗಳ ಹತ್ರ ಮಾಹಿತಿಯನ್ನ ಸಂಗ್ರಹ ಮಾಡೋ ದೃಷ್ಟಿಯಿಂದ ನಾವು ಅವರಿಗೆ ಕರೆ ಕೊಟ್ಟಿತ್ತು. ಬಹುಶಃ ಅನೇಕ ಆಘಾತಕರವಾಗಿರುವಂತಹ ಮಾಹಿತಿಗಳು ನಮ್ಮ ಗಮನಕ್ಕೆ ಬಂತು. ಬಹುಶಃ ಇದನ್ನ ಪೊಲೀಸ್ ಇಲಾಖೆಗೆ ತಿಳಿಸಿ ಈ ತರ ಇಲ್ಲಿ ನಡೀತಾ ಇದೆ ಅಂತ ಹೇಳುವಂತದನ್ನ ಅದನ್ನ ನಿಲ್ಲಿಸಬೇಕು ಅಂತ ಹೇಳುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಯತ್ನಗಳು ಆಗಿತ್ತು. ಪೊಲೀಸ್ ಇಲಾಖೆ ಬಗ್ಗೆ ಪ್ರಸ್ತಾಪ ಮಾಡೋದು ಬಿಕಾಸ್ ನಿಮ್ ಜೊತೆ ಮಾತಾಡೋದಿದೆ ತುಂಬಾ. ಆಕ್ಚುಲಿ ನಮ್ಮ ಜೊತೆ ನಿವೃತ್ತ ಪೊಲೀಸ್ ಆಫೀಸರ್ ಬಸವರಾಜ್ ಮಾಲ್ಗತ್ತಿ ಅವರು. ಸರ್ ನಮಸ್ಕಾರ. ಕರ್ನಾಟಕದ ಹಲವಾರು ಭಾಗದಲ್ಲಿ ಕೆಲಸ ಮಾಡಿರೋರು, ನಿಮ್ಮ ಖಡಕ್ ಕೆಲಸವನ್ನ ನಾವು ಕಣ್ಣಾರೆ ನೋಡಿದ್ದೀವಿ. ಹೆಡೆಮುರಿ ಕಟ್ಟಿದ್ರಿ ತುಂಬಾ ಜನರನ್ನ. ಆದರೆ ಈ ಡ್ರಗ್ಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಲಾಖೆ ಬುಡ ಸಮೇತ ಕೀಳೋಕ್ ಆಗ್ತಾ ಇಲ್ವಾ ಸರ್? ಇಸ್ ಇಟ್ ಸೋ ಡಿಫಿಕಲ್ಟ್? ನಮಸ್ಕಾರ ಬ್ರದರ್. ಎಸ್ ಸರ್. ಅದು ಪೊಲೀಸರಿಗೆ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ. ನಮ್ಮ ಇಲಾಖೆಯಲ್ಲಿ ಅಸಾಧ್ಯ ಅನ್ನೋದು ಇಲ್ಲವೇ ಇಲ್ಲ, ಯಾವುದೂ ಇಲ್ಲ, ನಿಜವಾಗಿಯೂ ಯಾವುದೂ ಇಲ್ಲ. ಮನಸ್ಸು ಮಾಡಬೇಕು. ಎಲ್ಲ ಹಿರಿಯ ಅಧಿಕಾರಿಗಳಿಂದ ಹಿಡಿದುಕೊಂಡು ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ವರೆಗೂ ಮನಸ್ಸು ಮಾಡಬೇಕು. ಅವ್ರು ಮನಸ್ಸು ಮಾಡಿದ್ರೆ ಖಂಡಿತ ಇದನ್ನು ನಿಯಂತ್ರಿಸಬಹುದು. ನಾನು ಡಿಸಿಪಿ ಆಗಿದ್ದಾಗ ಲೋಪ ಆಗ್ತಿದೆ ಅಂತ ಅನ್ಸುತ್ತೆ ಸರ್ ನಿಮಗೆ? ಮಿಸ್ ಹೊಡಿತಿರೋದು ಎಲ್ಲಿ? ಇದು ಸರಿ ಹೋಗ್ಬಿಟ್ರೆ ಇದು ಸರಿ ಆಗುತ್ತೆ ಅಂತ ಎಲ್ಲ ಅನ್ಸುತ್ತೆ ಸರ್ ನಿಮಗೆ? ಖಂಡಿತ ಲೋವರ್ ಲೆವೆಲ್ ಆಫೀಸರ್ಸ್ ಇಂಟ್ರೆಸ್ಟ್ ತಗೋಬೇಕು. ಈಗ ಲೋಕಲ್ ಇನ್ಸ್ಪೆಕ್ಟರ್ ಇರ್ತಾರೆ, ಪೊಲೀಸ್ ಠಾಣೆ SHO ಇನ್ಸ್ಪೆಕ್ಟರ್ ಇದ್ದವನು ಇಂಟ್ರೆಸ್ಟ್ ತಗೊಂಡ್ರೆ ಖಂಡಿತವಾಗಿ ಅದು ನಿಲ್ಲಿಸಬಹುದು. ಯಾಕಂದ್ರೆ ಅವ್ನ ಏರಿಯಾ ಗೊತ್ತಿರ್ತದೆ, ಯಾವ ಏರಿಯಾದಲ್ಲಿ ಏನ್ ನಡೀತದೆ ಅನ್ನೋ ಗೊತ್ತಿರ್ತದೆ. ಖಂಡಿತವಾಗಿ ಅವನಿಗೆ ನಾಲೆಜ್ ಇರ್ತದೆ. ಅವ್ರು ಖಂಡಿತವಾಗಿ ನಿಲ್ಲಿಸ್ತಾರೆ. ಮನಸ್ಸು ಮಾಡಿದ್ರೆ ನಿಲ್ಲಿಸಬೇಕು, ಬಟ್ ಮನಸ್ಸು ಮಾಡಬೇಕು ಅಷ್ಟೇ. ಅದು ಮನಸ್ಸು ಮಾಡಲಿಕ್ಕೆ ಮೇಲಧಿಕಾರಿಗಳು ಒತ್ತಡ ಇರಬೇಕು. ಅವರು ವಿಸಿಟ್ ಮಾಡಬೇಕು ಮೇಲಿಂದ ಮೇಲೆ. DCP ಆಗಲಿ, ಜಾಯಿಂಟ್ ಕಮಿಷನರ್ ಆಗಲಿ ಸರಿಯಾದಂತ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟು ನೀವು ಒಂದು ಟೈಮ್ ಬಾಂಡ್ ಕೊಡಬೇಕು. ಈ ಟೈಮ್ನಲ್ಲಿ ನೀನು ಒಂದು ವಾರದಲ್ಲಿ ನಿಲ್ಲಿಸದೇ ಇದ್ರೆ ನಿನ್ನ ಮೇಲೆ ಉಗ್ರ ಕ್ರಮ ತಗೋತೀವಿ ಅಂತಾರೆ ಖಂಡಿತ ಅದು ಸ್ಟಾಪ್ ಆಗ್ತದೆ.
ಸರ್ ದ ಮೊಮೆಂಟ್ ಯಾರೋ ದೊಡ್ಡ ರಾಜಕಾರಣಿ, ಪ್ರಭಾವಶೀಲ ವ್ಯಕ್ತಿ ಅಥವಾ ಪೊಲೀಸ್ ಆಫೀಸರ್ಸ್ಗಳು ಅವರ ಕೃಪಾ ಕಟಾಕ್ಷ ಇಲ್ಲಿ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಬೆಳೆಯಲ್ಲ ಅಂತ ಕೇಳಿದ ತಕ್ಷಣ ಏನನ್ಸುತ್ತೆ ಬಸವರಾಜ್ ಮಾಲಗತ್ತಿ ಸರ್ ನಿಮಗೆ? ಇಲ್ಲ, ಇದರಲ್ಲಿ ನಾನು ನೋಡಿದ್ದೇನೆ, ಸಿಟಿಯಲ್ಲಿ ನಾನು ಕೆಲಸ ಮಾಡಿದ್ದೇನೆ ಹಾ ಸರ್. ಅಥವಾ ಹೊರಗಡೆ ಜಿಲ್ಲೆಯಲ್ಲಿಯೂ ಸಹ ಕೆಲಸ ಮಾಡಿದ್ದೇನೆ. ಯಾವ ರಾಜಕಾರಣಿಗಳು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇರುವುದಿಲ್ಲ. ಛೋಟಾ ಮೋಟಾ ಲೀಡರ್ಗಳು ಇರ್ತಾರೆ, ರಾಜಕಾರಣಿಗಳು ಚೇಲಾಗಳು ಇರ್ತಾರಲ್ಲ, ಅವ್ರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇರ್ತದೆ. ಅವ್ರಿಗೆ ನಾವು ಬಂದೋಬಸ್ತ್ ಮಾಡಬಹುದು, ಅವ್ರಿಗೆ ಕೇರ್ ಮಾಡುವ ಒಂದು ಅವಶ್ಯಕತೆ ಇಲ್ಲ. ನಾವು ಡೈರೆಕ್ಟ್ ಆಗಿ ಅವರು ನಾಯಕರಿಗೆ ನಾವು ಈ ಮಾಹಿತಿಯನ್ನು ಕೊಟ್ರೆ ಅವ್ರು ಇಂಥದ್ದು ಸಪೋರ್ಟ್ ಮಾಡೋದಿಲ್ಲ. ಕೆಲವೊಬ್ರು ಇದ್ದಾರೆ, ಒಂದು ನಮ್ಮ ಸಿಟಿಯಲ್ಲಿ ನೀವು ನೋಡಿದಿರಿ, ಕೆಲವೊಬ್ರು ರಾಜಕಾರಣಿಗಳಿದ್ದಾರೆ ಅಂತವ್ರು ಸಪೋರ್ಟ್ ಮಾಡೋರು ಇದ್ರು ಹಿಂದೆ. ಅದು ಹೆಸರು ಹೇಳೋದು ಅವಶ್ಯಕತೆ ಇಲ್ಲ, ಎಲ್ಲರಿಗೂ ಗೊತ್ತಿದೆ ಅದು ಯಾವ ನಾಯಕರಿದ್ದ ಜನಪ್ರತಿನಿಧಿ ಅಂತ. ಬಟ್ ಅಂತವ್ರು ಮೆಜಾರಿಟಿ ಬಹಳ ಕಡಿಮೆ, 1-2 ಎಲ್ಲೋ ಇರ್ತವೆ. ಬಟ್ ಉಳಿದ ನಾಯಕರು ಯಾರು ಸಪೋರ್ಟ್ ಮಾಡೋದಿಲ್ಲ ಅಂತ ಡ್ರಗ್ಸ್ ಇದಕ್ಕೆ. ಓಕೆ, ನನ್ನ ಜೊತೆ ಯೋಗೇಶ್ ಭಟ್ ಅವರು ಕೂಡ ಇದ್ದಾರೆ. ಸರ್, ಇದೊಂದು ವರದಿ ರೆಡಿ ಮಾಡಬೇಕು ಅಂತ ನೀವು ಫೀಲ್ಡ್ ಹೇಳಿದ್ರಿ, ಸ್ವತಃ ನಿಮ್ ಹಲವಾರು ಜನರ ಸಂಪರ್ಕ ಮಾಡಿದ್ರಿ ವಿಷಯಗಳನ್ನ ಗ್ರಹಿಸೋದಕ್ಕೆ. ಯಾವ್ಯಾವ ಸ್ತರದ ಅಂದ್ರೆ ಕ್ಷೇತ್ರದಲ್ಲಿ ಅವರ ಒಪಿನಿಯನ್ಗಳು ಮತ್ತು ಮಾಹಿತಿಯನ್ನು ಕಲೆ ಹಾಕೋಕೆ ಶುರು ಮಾಡಿದ್ರಿ ಸರ್? ನಿಮಗೆ ಆಶ್ಚರ್ಯ ಆಗ್ಬೋದು. ಹಾ ಸರ್. ನಮ್ಮ ಜಿಲ್ಲಾಧಿಕಾರಿಯವರು ಯುವಕರು ಬಂದಿದ್ರು, ನಾನು ಹೆಸರು ಹೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ. ಅವರಿಗೆ ಆಗ ತಾನೇ ಮದುವೆ ಆಗಿತ್ತು. ಸಹಜವಾಗಿ ಸಮುದ್ರ ತೀರದಲ್ಲಿ ಅಡ್ಡಾಡ್ಲಿಕ್ಕೆ ಹೋಗಿದ್ರು ದಂಪತಿಗಳು. ಅವರನ್ನ ಸುತ್ತುವರಿದು ಅವರ ಮೇಲೆ ಹಲ್ಲೆ ನಡೆದು ಬಹಳ ಅನಾಹುತಗಳು ಇಲ್ಲಿ ನಡೆಯಿತು. ಬಹುಶಃ ಇದನ್ನ ಜಾಲಾಡಿಸಿದಾಗ ಅದರ ಹಿಂದೆ ಇದ್ದ ಒಂದು ವ್ಯಕ್ತಿಗಳು ಅಂತ ಹೇಳಿದ್ರೆ ಡ್ರಗ್ ಅಡಿಕ್ಟೇ. ಅಂದ್ರೆ ಒಂದು ರೀತಿಯಲ್ಲಿ ಈ ತರ ಹ್ಯಾರಾಸ್ ಮಾಡಿ ಹಣ ಕೀಳುವಂಥದ್ದು, ಈ ಸ್ಥಿತಿಗೆ ಅವರು ಇಳಿದಿದ್ರು ಅಂತ ಹೇಳುವಂಥದ್ದು. ಬೇರೆ ಬೇರೆ ಸ್ತರದಲ್ಲಿ ಯಾವ ರೀತಿ ಇದು ವ್ಯಾಪಕಗೊಂಡಿದೆ ಅಂತ ಹೇಳುವಂಥದ್ದನ್ನ ನಾನೊಂದು ಉದಾಹರಣೆ ಹೇಳ್ತೇನೆ. ಅನೇಕ ಕಮ್ಯುನಲ್ ಗಲಾಟೆಗಳಂತ ಬಿಂಬಿತವಾಗಿರುವಂತಹ ಗಲಾಟೆಗಳ ಆಕ್ಚುಲಿ ಹಿಂದೆ ಇರುವಂಥದ್ದು ಡ್ರಗ್ ಇದಕ್ಕೆ ಸಂಬಂಧಪಟ್ಟ ಜನಾಂಗೀಯ ದ್ವೇಷ ಖಂಡಿತ ಇಲ್ಲ. ಯಾವುದೋ ವೈಯಕ್ತಿಕ ಕಾರಣದಲ್ಲಿ ಯಾರೋ ಕೆಲವು ವ್ಯಕ್ತಿಗಳು ಮಾಡಿರುವಂತಹ ಒಂದು ಅದು ಸ್ಪ್ರೆಡ್ ಆಗಿರುವಂತದ್ದು ಬೇರೆ ಶೇಪ್ ತಗೊಂಡಿರುತ್ತದೆ. ಇಂತಹ ವ್ಯಕ್ತಿಗಳಲ್ಲಿ ಒಂದು ಶಾರದೋತ್ಸವ ನಡೆಯುತ್ತೆ. ಶಾರದೋತ್ಸವ ಸಂದರ್ಭದಲ್ಲಿ ಅಲ್ಲಿರುವಂತಹ ಟ್ಯೂಬ್ ಲೈಟ್ಗಳನ್ನು ರಾತ್ರಿ ಒಬ್ರು ಬಂದು ಎಲ್ಲ ಹೊಡೆದಾಕ್ತಾರೆ. ಅಲ್ಲಿ ಒಂಥರ ಭಯದ ವಾತಾವರಣ ಅಲ್ಲಿ ಉಂಟಾಗುತ್ತೆ, ಜನರಲ್ಲಿ ಕೂಡ ಟೆನ್ಷನ್ ಉಂಟಾಗುತ್ತೆ. ಎರಡೂ ಕಡೆಯಲ್ಲಿ ಒಂದು ಗುಂಪು ಬಂದು ಇನ್ನೇನು ಮುಂದೆ ಅನಾಹುತ ಆಗುವ ಸ್ಥಿತಿ ಬರುವಂತಹ ಸಂದರ್ಭದಲ್ಲಿ ನಾನಲ್ಲಿ ಪ್ರವೇಶ ಆಗಿದ್ದೆ. ಬಂದ ಅಧಿಕಾರಿಗಳಿಗೆ ನಾನು ಕಟ್ಟುನಿಟ್ಟಿಂದ ಇದರ ಹಿಂದೆ ಯಾರಿದ್ರು ಕೂಡ ಬಿಡಬೇಡಿ, ಅದನ್ನ ತನಿಖೆ ಆಗಲೇಬೇಕು ಅಂತ ಹೇಳುವಂತದನ್ನ ಹೇಳಿ ಅಂತವರನ್ನ ಹಿಡಿದು ಅದನ್ನ ಪರಿಶೀಲನೆ ಮಾಡಿದಾಗ ಪೊಲೀಸ್ ಅಧಿಕಾರಿಗಳು ಕೊಟ್ಟ ವರದಿ ಅಂತ ಹೇಳಿದ್ರೆ, ಸರ್ ಅವರು ಡ್ರಗ್ ಅಡಿಕ್ಟ್. ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ, ಈ ತರ ಗಲಾಟೆ ಮಾಡಿ ಒಂದು ಗಲಾಟೆಗಳು ಎಬ್ಬಿಸಿದ ನಂತರ ತನಗೆ ಇದು ಸಿಗುತ್ತೆ, ಸಹಕಾರ ಸಿಗುತ್ತೆ, ತನಗೆ ಹಣ ಸಿಗಬಹುದು, ಹಣದಿಂದ ಇನ್ನೂ ಹೆಚ್ಚು ಡ್ರಗ್ ತಗೊಳ್ಬಹುದಂತಹ ಒಂದು ಹಿನ್ನೆಲೆ ಬಿಟ್ರೆ ಯಾವುದೇ ಕೋಮು ಭಾವನೆ ಆ ಪರಸ್ಪರ ಗುಂಪಲ್ಲಿ ಅಥವಾ ಇದು ಇರಲಿಲ್ಲ. ಅದನ್ನ ಕ್ಲಿಯರ್ ಮಾಡಿದ ನಂತರ ನಮ್ಗೆ ಗೊತ್ತಾಯ್ತು ಅನೇಕ ಕ್ರಿಮಿನಲ್ ಚಟುವಟಿಕೆ ಹಿಂದೆ ಈ ಡ್ರಗ್ ಮಾಫಿಯಾ ಬಹಳ ಅಪಾಯಕರವಾಗಿ ಬೆಳೀತಾ ಇದ್ದ ಅಂತ ಹೇಳುವಂತಹ ಮಾಹಿತಿಗಳು ನಮಗೆ ಗಮನಕ್ಕೆ ಬಂತು. ಈ ರೀತಿ ಎಲ್ಲ ಸ್ತರಗಳಲ್ಲಿ, ಇದರಲ್ಲಿ ಕಾಲೇಜ್ ಹಾಸ್ಟೆಲ್ಗಳಲ್ಲಿ ಬೇರೆ ರಾಜ್ಯಗಳಿಂದ ಬಂದಿರುವಂತಹ ವಿದ್ಯಾರ್ಥಿನಿಯರಲ್ಲಿ ಅದನ್ನು ಹಬ್ಬಿಸುವಂತಹ ಒಂದು ಪ್ರಯತ್ನಗಳು. ನಂತರ ಇದರಲ್ಲಿ ಹಂಚುವ ಒಂದು ಗ್ಯಾಂಗ್ಗಳನ್ನು ಬಿಟ್ರೆ ಅದರ ಹಿನ್ನೆಲೆ ಇರುವಂತಹ ಫೈನಾನ್ಸ್ ಮಾಡೋರು ಯಾರು, ಕಿಂಗ್ ಪಿನ್ಗಳು ಯಾರು, ಎಲ್ಲಿ ತನಕ ಅವರನ್ನು ಹಿಡಿದು ಜಾಲಾಡಿಸದೇ ಇದ್ರೆ, ಅವರನ್ನ ಹಡೆಮರೆ ಕಟ್ಟದೇ ಇದ್ರೆ ಖಂಡಿತ ಇದಕ್ಕೆ ಪರಿಹಾರ ಕಾಣಲಿಕ್ಕೆ ಆಗೋದಿಲ್ಲ. ಈ ರೀತಿಯಲ್ಲಿ ಸ್ವಲ್ಪ ಆಳವಾಗಿ ಹೋಗುವಂತದ್ದು ಆಗಬೇಕಾಗಿದೆ. ಸರ್, ಒಂದ್ ಮಾತು ಹೇಳಿದ್ರಿ, ಯಾವ್ದಾದ್ರು ದೊಡ್ಡ ಮಟ್ಟದಲ್ಲಿ ಗಲಾಟೆ ಆದ್ರೆ ಅದು ಜನಾಂಗೀಯ ಗಲಾಟೆ ಆಗಿರಲ್ಲ, ಎಲ್ಲಾದ್ರೂ ಹಿಂದೆ ಈ ಡ್ರಗ್ಸ್ ವಾಸನೆ ಇರುತ್ತೆ ಅಂತ. ಐ ಜಸ್ಟ್ ವಾಂಟ್ ಟು ಆಸ್ಕ್ ಬಸವರಾಜ ಮಾಲಗತ್ತಿ ಸರ್ ಅವ್ರಿಗೆ, ಸರ್ ಇತ್ತೀಚೆಗೆ ಬೆಂಗಳೂರಿನ ನಡೆದದ್ದು, ಮಧ್ಯರಾತ್ರಿ ನಡೆದದ್ದು, ದೊಡ್ಡ ಮಟ್ಟದಲ್ಲಿ ಗಲಭೆ, ದೊಂಬಿ, ಶೂಟೌಟ್ ಎಲ್ಲ ಆಗೋಯ್ತು, ಪ್ರಾಣ ಬಿಟ್ರು, ನಾಶ ಆಗೋಯ್ತು ಸಾರ್ವಜನಿಕ ಆಸ್ತಿಪಾಸ್ತಿಗಳು. ಡು ಯು ರಿಯಲಿ ಫೀಲ್ ಅದಕ್ಕೂ ಇದಕ್ಕೂ ಲಿಂಕ್ ಇದೆ, ಆ ವಾಸನೆ ನಿಮಗೆ ಬರ್ತಿದೆ ಅಂತ ಅನ್ಸುತ್ತಾ ಸರ್? ಅಲ್ಲ, ಕೆಲವೊಂದು ಸಂದರ್ಭದಲ್ಲಿ ಅದು ಆಗಿದ್ದು ನಿಜ ಇರ್ತದೆ. ಯಾಕಂದ್ರೆ ಕಮಿಷನರ್ಸ್ ಅದೇ ಒಪ್ಕೊಂಡಿದ್ದಾರೆ ಈ ಡ್ರಗ್ ಮಾಫಿಯಾ ಸ್ವಲ್ಪ ಅಲ್ಲಿ ವರ್ಕೌಟ್ ಮಾಡಿದೆ ಅಂತ. ಅಲ್ಲಿ ಏನಿದೆ, ನಮ್ಮಲ್ಲಿ ಈ ಕೆಲವೊಂದು ಏರಿಯಾಗಳಿದಾವೆ, ತಮಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ, ಎಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ ಗೊತ್ತಿದೆ, ಎಲ್ಲೆಲ್ಲಿ ಡ್ರಗ್ಸ್ ಮಾರಾಟ ಆಗ್ತದೆ, ಎಲ್ಲೆಲ್ಲಿ ಗಾಂಜಾ ಮಾರಾಟ ಆಗ್ತದೆ. ಕೆಲವೊಂದು ಸ್ಪೆಸಿಫಿಕ್ ಏರಿಯಾಗಳಿದಾವೆ, ಶರಾಯಪಾಳ್ಯ, ಶಿವಾಜಿನಗರ, ಹೆಗಡೆಗ್ ನಗರ,
ಮತ್ತೆ ನಮ್ಮಲ್ಲಿ ಅನೇಕ ಜಾಗಗಳು ಇದಾವೆ. ಕೆಜಿ ಹಳ್ಳಿ, ಡಿಜೆ ಹಳ್ಳಿ, ಇವೆಲ್ಲ ಜಾಗ ನೋಟೆಡ್ ಪ್ಲೇಸಸ್ ಎಲ್ಲ ಇವೆಲ್ಲ. ಆ ಡಿಜೆ ಹಳ್ಳಿ ಅಲ್ಲಿನೂ ಇದ್ದಾರೆ. ನಾವು ಒಂದೇ ಕಮ್ಯುನಿಟಿ ಬ್ಲೇಮ್ ಮಾಡೋದು ಬೇಡ, ಬಟ್ ಮೆಜಾರಿಟಿ ಮಂದಿ ಅದರಲ್ಲಿ ಇನ್ವಾಲ್ವ್ಮೆಂಟ್ ಅವ್ರದೇ ಇರ್ತದೆ. ಸೊ ಹೀಗಾಗಿ ನಮ್ಮ ಲೋಕಲ್ ಆಫೀಸರ್ಸ್ ಏನು ಎಲ್ಲ ಮಾಹಿತಿ ಗೊತ್ತಿರ್ತದೆ, ಆದ್ರೆ ಅವ್ರ ಕೆಲಸದ ಒತ್ತಡದಿಂದ ಅದನ್ನು ಮಾಡ್ಲಿಕ್ಕೆ ಆಗಲ್ಲ. ಅವ್ರು ಇಂಟ್ರೆಸ್ಟ್ ತಗೊಂಡ್ರೆ ಖಂಡಿತವಾಗಿ ಅದನ್ನು ಸ್ಟಾಪ್ ಮಾಡಬಹುದು. ನೋಡಿ, ಒಂದ್ ಮಾತು ಹೇಳ್ತೀನಿ, ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಪೊಲೀಸರು ಮನಸ್ಸು ಮಾಡಿದ್ರೆ ನಾವು ಸರ್ವಿಸ್ ಜಾಯ್ನ್ ಆದಾಗೆ ನಮ್ಮ ಹಿರಿಯರ ಅಧಿಕಾರಿಗಳು ಹೇಳ್ತಾ ಇದ್ರು, ಪೊಲೀಸರು ಮನಸ್ಸು ಮಾಡಿದ್ರೆ ಬೀಸೋ ಗಾಳಿ ಸದ ನಿಲ್ಲಿಸಬಹುದಂತೆ. ಹಾಗೆ ಇದೇನು ದೊಡ್ಡ ವಿಷಯ ಏನಲ್ಲ, ಇದು ಖಂಡಿತವಾಗಿಯೂ ಇದನ್ನು ನಿಲ್ಲಿಸಬಹುದು. ಆದ್ರೆ ಪೊಲೀಸ್ ಆಫೀಸರ್ಸ್ ಮನಸ್ಸು ಮಾಡಬೇಕು, ಸರ್, ಪ್ರಾಮಾಣಿಕತೆಯಿಂದ ಇರಬೇಕು. ಅಧಿಕಾರಿಗಳಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡೋರನ್ನ ನೋಡಿದೀವಿ ನಾವು. ಅಂದ್ರೆ ನೀವು ಓಪನ್ ಆಗಿ ಹೇಳ್ತಿದ್ದೀರಾ, ಅಂದ್ರೆ ಗೊತ್ತು ರೂಟ್ ಕಾಸ್ ಏನು ಅಂತ, ಎಲ್ಲಿ ಬರ್ತಿದೆ ಗೊತ್ತು, ಯಾರು ಸಪ್ಲೈ ಮಾಡ್ತಾರೆ ಗೊತ್ತು, ಎಲ್ಲಿ ಹೋಗ್ತಿದೆ ಗೊತ್ತು. ಸ್ಟಿಲ್ ಅಲ್ಲಿ ಅದನ್ನು ಕಂಪ್ಲೀಟ್ ಕಂಟ್ರೋಲ್ ಮಾಡುವಷ್ಟರ ಮಟ್ಟಿಗೆ ಅದು ಆಗೋಕೆ ಸಾಧ್ಯ ಆಗಿಲ್ಲ. ಈ ಕ್ಷಣ ಈಗಿನ ಸ್ಥಿತಿಗತಿಯನ್ನು ನೋಡಿದ್ರೆ ಬಸವರಾಜ್ ಮಾರ್ಗತ್ತಿ ಸರ್, ಇದಾಗಬೇಕು ಹರೀಶ್ ನಾಗರಾಜು, ಅದಾದ್ರೆ ಮಾತ್ರ ಇದು ಕಂಪ್ಲೀಟ್ ಕಂಟ್ರೋಲ್ ಬಂದ್ಬಿಡುತ್ತೆ. ಏನ್ ಆಕ್ಟ್ ಅಂದ್ರೆ ಯಾವ ಆಕ್ಷನ್ ಆಗಬೇಕು ಅಂತೀರಾ ಸರ್ ನೀವು? ನೋಡಿ ಹರೀಶ್ ಅವರೇ, ಇದು ಒಂದು ಸ್ಪೆಷಲ್ ಡ್ರೈವ್ ಮಾಡಬೇಕು. ಕಮಿಷನರ್ ಆದಂತವರು, ಸಿಟಿಯಲ್ಲಿರುವಂತಹ ಕಮಿಷನರು, ಜಾಯಿಂಟ್ ಕಮಿಷನರು, ಅಡಿಷನಲ್ ಕಮಿಷನರ್ಗಳು, ಡಿಸಿಪಿಗಳು ಒಂದು ಸ್ಪೆಷಲ್ ಡ್ರೈವ್, ಹೇಗೆ ನಾವು ಟ್ರಾಫಿಕ್ ಡ್ರೈವ್ ಮಾಡ್ತೇವೆ, ಕ್ರೈಮ್ ಕಂಟ್ರೋಲ್ ಹೇಗೆ ಕ್ರೈಮ್ ವೀಕ್ ಅಂತ ಮಾಡ್ತೇವೆ, ಹಾಗೆ ಡ್ರಗ್ಸ್ ಕಂಟ್ರೋಲ್ ಅನ್ನೋದು ಒಂದು ಸ್ಪೆಸಿಫಿಕ್ ಒಂದು ಡ್ರೈವ್ ಮಾಡಿದ್ರೆ ಅದಕ್ಕೊಂದು 15 days 1 month ಟೈಮ್ ಕೊಡಬೇಕು. ಆ ಮಂತ್ ನಲ್ಲಿ ಬರೀ ಇದೇ ಕೇಸ್ಗಳನ್ನು ಬುಕ್ ಮಾಡಬೇಕು, ಅದರ ರೂಟ್ ಕಾಸ್ ಅನ್ನು ಏನಂತ ಅನ್ನೋದು ಕಂಡು ಹಿಡಿಬೇಕು. ಅಂದಾಗ ಇದನ್ನು ಸ್ಟಾಪ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸುಮ್ಮನೆ ಪ್ರೆಷರ್ ಮಾಡಿ ಚಿಲ್ಡ್ರಿ ಪಲ್ರಿ ಕೇಸ್ ಹಾಕಿ ನಾವು ನೋಡಿದ್ದೇವೆ. ಒಂದು 782 ಕೇಸ್ ಹಾಕಿದ್ದಾರೆ ಅಂತ ರಿಪೋರ್ಟ್ ಕೊಟ್ಟಿದ್ದೆ. ಅವೆಲ್ಲ ಚಿಲ್ಲರೆ ಪಲ್ಲರೆ ಕೇಸ್ಗಳು, ಅವೆಲ್ಲ ಅವಶ್ಯಕತೆ ಇಲ್ಲ. ನಾಮಕೆ ವಾಸ್ತೆ ಕೇಸ್ಗಳು ಮಾಡೋದು ಬೇಡ. ಯಾವನು ರೂಟ್ ಕಾಸ್ ಇರ್ತಾನೆ, ಮೇನ್ ಡೀಲರ್ ಯಾವನು ಇರ್ತಾನೆ, ಎಲ್ಲಿಂದ ಬರ್ತದೆ, ಅದನ್ನು ಸ್ಟಾಪ್ ಮಾಡಬೇಕು. ಇವು ಚಿಲ್ಲರೆ ಪಲ್ಲೆ ಹಿಡ್ಕೊಂಡ್ಬಂದು ಮಾರೋರಿಗೆ 10 ರೂಪಾಯಿ 20 ರೂಪಾಯಿ ಮಾರೋರಿಗೆ ಹಿಡ್ಕೊಂಡ್ಬಂದು ಕೇಸ್ ಹಾಕೋದ್ರಲ್ಲಿ ಇಟ್ ಈಸ್ ಮೀನಿಂಗ್ಲೆಸ್. ಅದರಿಂದ ಏನು ಯಾವುದು ಸ್ಟಾಪ್ ಆಗೋದಿಲ್ಲ. ಅದನ್ನ ರೂಟ್ ಕಾಸ್ ಯಾವಿದಾನೆ ಅಂತ ಅವ್ರಿಗೆ ಅದು ಗೊತ್ತಿರ್ತದೆ. ಅದು ಒಂದು ಸ್ಕ್ವಾಡ್ ಮಾಡಿದ್ರೆ ಅವರು ಲಿಂಕ್ ಹಿಡ್ಕೊಂಡು ಹೋಗಿ ಅವ್ರಿಗೆ ಪತ್ತೆ ಹಚ್ತಾರೆ. ಹೀಗಾಗಿ ರೂಟ್ ಕಾಸ್ ಅಲ್ಲಿ ಎಕ್ಸಾಕ್ಟ್ ಪಾಯಿಂಟ್ ಔಟ್ ಮಾಡಿ ಇಲ್ಲೇ ಪ್ರಾಬ್ಲಮ್ ಆಗ್ತಿದೆ, ಇದನ್ನ ಸಾಲ್ವ್ ಮಾಡೋದಕ್ಕೆ ಈ ಅಂಶಗಳನ್ನ ಗಮನಿಸಬೇಕು ಸರ್ಕಾರ ಮತ್ತು ಆಫೀಸರ್ಸ್ಗಳು. ಹಿಂಗೆ ಮಾಡಿದ್ರೆ ಕಂಟ್ರೋಲ್ ಮಾಡ್ಬೋದು ಇಡೀ ಮಾಫಿಯಾನ ಅಂತ 8 ವರ್ಷದ ಹಿಂದೆ ಹಿರಿಯ ರಾಜಕಾರಣಿ ಭಟ್ ಸರ್ ನಮ್ಮ ಜೊತೆ ಕೂಡ ಇದ್ದಾರೆ. ಅವರೇ ಆ ರಿಪೋರ್ಟ್ ಅನ್ನು ತಯಾರು ಮಾಡಿದವರು. ಐ ಕಮ್ ಬ್ಯಾಕ್ ಟು ಬಟ್ ಸಿಸ್ಸರ ಬೆಂಬಲ ಅನ್ನೋ ಪ್ರಶ್ನೆ ಪೊಲೀಸರಿಗೆ ಗೊತ್ತಿದ್ದೇ ಇದೆಲ್ಲ ನಡೆಯುತ್ತಾ? ರಾಜಕೀಯ ನಾಯಕರ ಬೆಂಬಲ ಇದಕ್ಕಿದೆಯಾ? ಬ್ರೇಕಿಂಗ್ ನ್ಯೂಸ್. ಪೊಲೀಸರೇ ಡ್ರಗ್ಸ್ ದಂಧೆಗೆ ಬೆಂಬಲವಾಗಿದ್ದಾರಾ? ಡ್ರಗ್ಸ್ ಕಿಂಗ್ ಪಿನ್ಗಳಿಗಿದೆಯಾ ಹಾಗಾದ್ರೆ ರಾಜಕೀಯದ ನಂಟು? ಇತ್ತೀಚೆಗಾಗಿರುವಂತಹ ಹಲವಾರು ಬೆಳವಣಿಗೆ, ಬೇರೆ ಬೇರೆ ಹೇಳಿಕೆ ಕೊಟ್ಟಿರೋದು, ಇದೆಲ್ಲವನ್ನು ಗಮನಿಸಿದಾಗ ಈ ಪ್ರಶ್ನೆ ಎಲ್ಲರಲ್ಲೂ ಕೂಡ ಕಾಡಿರುತ್ತೆ. ರಾಜಕಾರಣಿಗಳ ಬೆಂಬಲದಿಂದಲೇ ಈ ಡ್ರಗ್ಸ್ ದಂಧೆ ನಡೆಯುತ್ತಾ? 2012ರಲ್ಲೇ ಈ ಡ್ರಗ್ಸ್ ದಂಧೆ ಹೆಚ್ಚಾಗಿತ್ತು ಅಂತ ಯೋಗೇಶ್ ಭಟ್ ಅವರು ವರದಿ ಕೂಡ ಹೇಳಿತ್ತು. ಈಗ ಮತ್ತೆ ಡ್ರಗ್ಸ್ ಕರಾಳತೆ ಬಗ್ಗೆ ಚರ್ಚೆ ನಡೀತಾ ಇದೆ. ಆಗ ಜಾರಿಯಾಗದ್ದು ಈಗ ಯಾಕೆ ಚರ್ಚೆ ಆಗ್ತಿದೆ ಅನ್ನೋ ಪ್ರಶ್ನೆ ಕೂಡ ಇದೆ. ಹಾಗಾದ್ರೆ ಈಗ ಯಾಕೆ ಯೋಗೇಶ್ ಭಟ್ ಅವರು ನೆನಪು ಮಾಡ್ಕೊಂಡ್ರು? ಆ ವರದಿ ನೆನಪಾಗ್ತಾ ಇದೆ. ಈಗಲಾದ್ರೂ ಅದಕ್ಕೊಂದು ದೊಡ್ಡ ಮಟ್ಟದಲ್ಲಿ ಕಡಿವಾಣ ಹಾಕೋದಕ್ಕೆ ಸರ್ಕಾರ ಮುಂದಾಗುತ್ತಾ? ಕಾದು ನೋಡಬೇಕು. ಬ್ರೇಕಿಂಗ್ ನ್ಯೂಸ್. ನಮ್ಮ ಜೊತೆ ನಿಮಗೆ ಗೊತ್ತಿರೋ ಹಾಗೆ ಲೈವ್ ನಲ್ಲಿ ನಿವೃತ್ತ ಶಾಸಕರು ಕೂಡ, ಅಂದ್ರೆ ಮಾಜಿ ಶಾಸಕರು ಕೂಡ ಜಾಯಿನ್ ಆಗಿದ್ದಾರೆ. ಅಫ್ಕೋರ್ಸ್ ವರದಿಯನ್ನು ಸಿದ್ಧಪಡಿಸಿದ್ದವರೇ ಯೋಗೇಶ್ ಭಟ್ ಅವರು ಮತ್ತು ಬಸವರಾಜ್ ಮಾಲ್ಗತ್ತಿ ಅವರು, ರಿಟೈರ್ಡ್ ಪೊಲೀಸ್ ಆಫೀಸರ್. ಮೀನ್ ವೈಲ್ ದೂರವಾಣಿ ಸಂಪರ್ಕದಲ್ಲಿ ಅವ್ರನ್ನ ಯಾವಾಗಲೂ ಕೂಡ ಪೊಲೀಸ್ ಇಲಾಖೆಯಲ್ಲಿ ಟೈಗರ್ ಅಂದ್ರೆ ಅಶೋಕ್ ಕುಮಾರ್, ನಿವೃತ್ತ ಡಿಸಿಪಿ. ಅಶೋಕ್ ಕುಮಾರ್ ಸರ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಈಗ ನಾನು ಬ್ರೇಕಿಂಗ್ ನ್ಯೂಸ್ ಮಾಲ್ಗತ್ತಿ ಸಾಹೇಬರಿಗೆ ನಮಸ್ಕಾರ. ಓಕೆ, ನಿಮ್ ಧ್ವನಿ ಕೇಳಿಸ್ತಿರ್ತಾರೆ ಸರ್. ನನ್ನ ಪ್ರಶ್ನೆ ಸಿಂಪಲ್. ನಮಸ್ಕಾರ. ಈಗ ನಾನು ಹೇಳಿದ್ದು ಲೈನ್ಸ್ ಗಳಿದೆಯಲ್ಲ, ಅದೆಲ್ಲವೂ ಕೂಡ ನೀವೇನು ಹೊಸದಾಗಿ ಕೇಳಿಸ್ಕೊತಿಲ್ಲ. ಜನಸಾಮಾನ್ಯರ ಮನಸ್ಸಲ್ಲಿ ಮತ್ತು ಬೇರೆ ಬೇರೆ ಅವಾಗ ಆರೋಪ ಮಾಡಬೇಕಾದ್ರಲ್ಲ ಪೊಲೀಸ್ ಇಲಾಖೆ, ರಾಜಕಾರಣ, ಡ್ರಗ್ಸ್ ಇವೆಲ್ಲ ಕೇಳಿ ಬರ್ತಾನೆ ಇರುತ್ತೆ. ನಿಮ್ ಕಾಲದಲ್ಲೂ ಕೂಡ ಇತ್ತು. ಯಾಕೆ ಈ ಲಿಂಕ್ ಯಾಕೆ ಓಡಾಡುತ್ತೆ ಸರ್? ನೋಡಿ, ನನ್ನ ಪ್ರಕಾರ ಡ್ರಗ್ಸ್ ಕ್ರೈಮ್ ಆದ್ರೆ ಒಂದು ಪೊಲೀಸ್ ಠಾಣೆ ಸರಹದ್ದಿನಲ್ಲಿ ಅದು ನಡೀತಾ ಇದೆ ಅಂದ್ರೆ
ನನ್ನ ಪ್ರಕಾರ ಪೊಲೀಸ್ನವ್ರದ್ದು ಕನೆಯನ್ಸ್ ಇರಬೇಕು, ಇಲ್ಲ ಅವರು ಇನ್ಎಫಿಷಿಯಂಟ್ ಇರಬೇಕು. ಈ ಎರಡರಲ್ಲಿ ಒಂದರಲ್ಲಿ ಈ ಕ್ರೈಮ್ ನಡೀತಾ ಇದೆ ಅಂತ ನನ್ನ ಒಂದು ಥಿಂಕಿಂಗ್. ಎಲ್ರು ಒಪ್ಪ ಮಾತೆ ಇದು. ಯಾಕೆಂದ್ರೆ ಇದು 1900 ನಾನು 84-85ರಿಂದನೂ ನೋಡ್ತಾ ಇದ್ದೀನಿ. ನಾನು ಸೇರಿದ್ದು 77ಕ್ಕೆ. ಹಾ ಸರ್. ನಾನು ಲ್ಯಾಂಡ್ ಆರ್ಡರ್ ಬಂದ ಮೇಲೆ ಬೆಂಗಳೂರು ನಗರದ ಆಗ ಶಿವಾಜಿನಗರ ಟೌನ್ ಈ ಸುತ್ತಮುತ್ತ ಮಾತ್ರ ಡ್ರಗ್ಸ್ ಅನ್ನು ನಡೀತಾ ಇತ್ತು. ಇನ್ಯಾವುದೇ ಬೆಂಗಳೂರು ನಗರದ ವಿಜಯನಗರ ಆಗ್ಲಿ, JP ನಗರ ಆಗ್ಲಿ, ಜಯನಗರದಲ್ಲಿ ಆಗ್ಲಿ 1 ಗ್ರಾಮ್ ಡ್ರಗ್ಸ್ ಹಿಡಿದಿದ್ದು ನಾನು ಕೇಳಿರ್ಲಿಲ್ಲ. ಆಗೊಬ್ಬ ಸಾಪ್ ನಯೀಮ್ ಅಂತಿದ್ದ, ಅದು ಹಿಂದೆ ಕತೆ. ಬಟ್ ಈ ಡ್ರಗ್ಸ್ ನಡೀತಾ ಇರೋದು ಇದರಲ್ಲಿ ಬಹಳಷ್ಟು ದುಡ್ಡಿನ ವ್ಯವಹಾರ ನಡೆಯೋದ್ರಿಂದ ಇದು ಬಹಳ ಸೀಕ್ರೆಟ್ ಆಗಿ ನಡೀತಾ ಇದೆ. ಈ ಗಾಂಜಾ ಅನ್ನೋದು ಬಹಳ ವರ್ಷಗಳಿಂದ ಇದೆ, ಗಾಂಜಾ ಬೇರೆ. ಬಟ್ ಈ ಬೇರೆ ಡ್ರಗ್ಸ್ ಇದೆಯಲ್ಲ, ಈ ಬ್ರೌನ್ ಶುಗರು, ಹೆರಾಯಿನು, ಕೊಕೇನು, ಇವೆಲ್ಲ ಮೊದಲು ಇದರಿಂದ ಬರ್ತಾ ಇತ್ತು, ಅಫ್ಘಾನಿಸ್ತಾನದಿಂದ. ನಾನೇ 1 kg ಬ್ರೌನ್ ಶುಗರ್ 87ರಲ್ಲಿ ಹಿಡಿದಿದ್ದೆ. ಅದಕ್ಕೆ ಅಫ್ಘಾನಿಸ್ತಾನದ ಸೀಲ್ ಇತ್ತು. 1 kg ಬ್ರೌನ್ ಶುಗರ್ ಅದು ಚಿಕ್ಕಮಂಗ್ಳೂರಿಂದ ಬಂತು. 1 kg ಆ ಕಾಲಕ್ಕೆ ಅದು ದೊಡ್ಡ ದುಡ್ಡೇ. ಹೌದು, ಆವಾಗಲೇ 1 ಕೋಟಿ ಇಂಟರ್ನ್ಯಾಷನಲ್ ಮಾರ್ಕೆಟ್ ನಲ್ಲಿ. ಬಟ್ ನನಗೆ ಹಿಡಿದಿದ್ದಕ್ಕೆ ರಿವಾರ್ಡ್ ಸಿಕ್ಕಿದ್ದು 5 ರೂಪಾಯಿ. ಯಪ್ಪ. ಆ 5 ರೂಪಾಯಿ ರಿವಾರ್ಡ್ ಕೊಟ್ಟಿದ್ರಲ್ಲೇ ನೀವು ತಿಳ್ಕೊಬಹುದು ಅದಕ್ಕೆ ಯಾರ್ದು ಬೆಂಬಲ ಇರ್ಲಿಲ್ಲ, ಬೆಂಬಲ ಇತ್ತು ಅನ್ನೋದು ನಿಮ್ಗೆ ತಿಳ್ಕೊಬಹುದು ಅವಾಗ. ಅದರಲ್ಲಿ ಈಗ ನನ್ನ ಪ್ರಕಾರ ಪೊಲೀಸ್ ಅಧಿಕಾರಿಗಳು ಇದ್ರ ಬೆನ್ನತ್ತಬೇಕು. ಪ್ರೆಷರ್ ಇರುತ್ತೆ. ನೋ ಡೌಟ್ ಬಹಳಷ್ಟು ಎಫಿಷಿಯಂಟ್ ಪೊಲೀಸ್ ಅಧಿಕಾರಿಗಳಿದ್ದಾರೆ. ಎಸ್ಪೆಷಲಿ ಈಗಿನ ಕಮಿಷನರ್ ಅವ್ರ ಬಗ್ಗೆ ಎಲ್ಲ ನಾವು ಕೇಳಿದೀವಿ, ಒಳ್ಳೆ ಕಮಿಷನರ್ ಇದ್ದಾರೆ. ಇದಕ್ಕೆ ಈ ಸ್ಪೆಷಲ್ ಸ್ಕ್ವಾಡ್ಗಳು ಮಾಡಿ ಕಂಟಿನ್ಯೂಸ್ ರೈಡ್ ಮಾಡ್ತಾ ಇರಬೇಕು. ಎಲ್ಲಿ ರೈಡ್ ನಲ್ಲಿ ಎಲ್ಲೆಲ್ಲಿ ಸಿಕ್ಕುತ್ತೆ ಅದಕ್ಕೆ ಬಹಳ ಒಳ್ಳೆ ಬಹುಮಾನನೂ ಕೊಡಬೇಕು. ಬಸವರಾಜ್ ಮಾಲ್ಗತ್ತಿ ಸರ್ ಹೇಳ್ತಿದ್ರು ಸರ್, ಅಶೋಕ್ ಕುಮಾರ್ ಸರ್, ಅಂದ್ರೆ ಯಾರು ಹಿಡಿತಾರೆ ಅವರೆಲ್ಲ ಸಣ್ಣ ಸಣ್ಣ ಮೀನಾಗಿರುತ್ತೆ, ದೊಡ್ಡ ತಿಮಿಂಗ್ಲಗಳು, ಶಾರ್ಕ್ಗಳು ಇನ್ನೂ ಸಿಕ್ಕಿಲ್ಲ, ಅವ್ರು ಹಿಡಿಬೇಕು ಅಂದ್ರು. ಖಂಡಿತ. ನೋಡಿ, ನಾನು ACP ಅಲ್ಸೂರ್ ಗೇಟ್ ನಲ್ಲಿ ಇದ್ದಾಗ ನಮ್ಮ ಕರ್ನಾಟಕದ ಒಬ್ರು ಬಹಳ ಎಫಿಷಿಯಂಟ್ IPS ಆಫೀಸರ್ ಗುಜರಾತ್ ಅಲ್ಲಿ ಇದ್ರು. ಅವರು ಅಫ್ಘಾನಿಸ್ತಾನದಿಂದ ಪಾಕಿಸ್ತಾನ್ ಥ್ರೂ ಅಲ್ಲಿ ಭಾರತ ದೇಶಕ್ಕೆ ಬಂದು ಶ್ರೀಲಂಕಾಗೆ ಹೋಗೋ ಒಂದು ದೊಡ್ಡ ಕಿಂಗ್ ಪಿನ್ ನ ಹಿಡಿದ್ರು, ಸೊಹರಾಬುದ್ದೀನ್ ಅಂತ. ಅವನು ಬಹಳ ದೊಡ್ಡ ಕಿಂಗ್ ಪಿನ್ ಈ ಡ್ರಗ್ಸ್ ಇದರಲ್ಲಿ. ಬಟ್ ಅದು ಒಂದು ಟ್ರಾಜಿಕ್ ಇದು ಟರ್ನ್ ತಗೊಂಡೋಗ್ಬಿಡ್ತು. ಅದರಲ್ಲಿ ಬಹಳ ದುರಂತ. ಅವರು ನಮ್ಮ ಪೊಲೀಸ್ ಅಧಿಕಾರಿ ದಿನೇಶ್ ಅವರು ಬಹಳ ಪ್ರಾಮಾಣಿಕ ಅಧಿಕಾರಿ ಅವರು. ಅದು ಸ್ವಲ್ಪ ಮಿಸ್ಹ್ಯಾಂಡ್ಲಿಂಗ್ ಆಗಿಯೋ ಅಥವಾ ಏನೋ ಒಂದು ದುರಂತದಲ್ಲಿ ಸಿಕ್ಕಾಕೊಂಡ್ಬಿಟ್ರು. ಆ ಸೊಹರಾಬುದ್ದೀನು ಬಹಳ ದೊಡ್ಡ ಕಿಂಗ್ ಪಿನ್ ಡ್ರಗ್ಸ್ ನಲ್ಲಿ. ಈಗ ಇದು ಈಗ ನನಗೆ ಇನ್ನೊಂದು, ಈ ಬರೀ ಸಿನಿಮಾ ರಂಗನೇ ಹಿಡ್ಕೊಂಡ್ಬಿಟ್ಟಿದ್ದೀರಾ ನೀವೆಲ್ಲರೂ. ಇವರು ಇದಕ್ಕಿಂತ ನನಗೆ ಈ ಶಾಲಾ ಮತ್ತು ಕಾಲೇಜು ಮಕ್ಕಳ ಬಗ್ಗೆ ಬಹಳ ಇಂಪಾರ್ಟೆಂಟ್ ಆಗಿ ತಗೊಳ್ಬೇಕು. ಯಾಕಂದ್ರೆ ಇಲ್ಲಿ ಮಕ್ಕಳು ಮುಗ್ಧರು, ಅವ್ರಿಗೆ ಗೊತ್ತೇ ಆಗೋದಿಲ್ಲ. ಇವನ್ ಕಾಲೇಜ್ ಮಕ್ಕಳು ಅವ್ರಿಗೆ ಭವಿಷ್ಯ ಗೊತ್ತಿರೋದಿಲ್ಲ. ಇಲ್ಲ, ಯೋಗೇಶ್ ಭಟ್ ಸರ್ ಹೇಳ್ತಿದ್ರು, ಆ ಬ್ರೆಡ್ ಅಲ್ಲಿ ಸ್ಲೈಸ್ ಹಾಕಿ ಜಾಮ್ ತರ ಕೊಟ್ಬಿಡ್ತಾರೆ, ಗೊತ್ತೇ ಆಗಲ್ಲ, ತಿನ್ಬೇಕು ಅಂತ ಆಸೆ ಆಗಕ್ ಶುರು ಆಗತ್ತೆ ಮಕ್ಕಳಿಗೆ ಅಂತ. ಇಲ್ಲ ನೋಡಿ, ಹೆಂಗೆ ಟರ್ನ್ ಆಗ್ತಾರೆ ಅಂದ್ರೆ, ನಾನು ಶಿವಾಜಿನಗರದಲ್ಲಿ ಒಬ್ಬ ಒಳ್ಳೆ ಗರುಡಿ ಮನೆಯಲ್ಲಿ ಬಹಳ ಒಳ್ಳೆ ಬಾಡಿ ಬಿಲ್ಡರ್ ಇದ್ದ, ಮುಸ್ಲಿಂ ಹುಡುಗ. ಅವನು ಪ್ರತಿ ವರ್ಷ ಬಹಳ ಒಳ್ಳೆ ಪ್ರಶಸ್ತಿ ತಗೊಳ್ತಾ ಇದ್ದ. ಅವನು ಈ ಅಯೋಡಿಕ್ಸ್ ತಿನ್ನಕ್ ಶುರು ಮಾಡ್ಬಿಟ್ಟ. ಅವನಿಗೆ ಅಯೋಡಿಕ್ಸ್ ನೈಮ್ ಅಂತಾನೆ ಹೆಸರು ಬಂದ್ಬಿಡ್ತು. ಆತರ ಈ ಬಹಳಷ್ಟು. ಆಮೇಲೆ ಈ ಡ್ರಗ್ಸ್ ಇದಕ್ಕೆ ವಿಶೇಷವಾದ ಒಂದು ತಂಡನೆ ಮಾಡ್ಬೇಕು ನನ್ನ ಪ್ರಕಾರ. ಯಾಕಂದ್ರೆ ಪೊಲೀಸ್ ಅಧಿಕಾರಿಗಳಿಗೆ ಬಹಳಷ್ಟು ಕೆಲಸ ಇರೋದ್ರಿಂದ ಮತ್ತು ಕೆಳಮಟ್ಟದಲ್ಲಿ ಗ್ರಾಸ್ ರೂಟ್ ನಲ್ಲಿ ಇರೋ ಕನೆಯನ್ಸ್ ಆಗ್ಬಿಟ್ಟು ಇದು ಮೇಲ್ಗಡೆ ಬರೋದಿಲ್ಲ. ಈ ಹಾನೆಸ್ಟ್ ಅಧಿಕಾರಿಗಳಿಗೆ ಹುಡುಕಿ ಅವ್ರನ್ನ ತಂದು ಇದನ್ನ ಐರನ್ ಹ್ಯಾಂಡರ್ ಉಳಿಸ್ಬೇಕು ಇದು. ಯಾಕೆಂದ್ರೆ ಇದು ನನ್ನ ಪ್ರಕಾರ ಮಾರಕ ವಿಷ. ಇದು ನಮ್ಮ ಸಮಾಜದ ಮಾರಕ ವಿಷ. ಬಹಳಷ್ಟು ಮಕ್ಕಳು ಪಾಪ ಅವ್ರ ಜೀವನ ಕಳ್ಕೊಂಡ್ಬಿಟ್ಟಿದ್ದಾರೆ. ನನಗೆ ಗೊತ್ತಿರೋ ಹಾಗೆ ಬೆಂಗಳೂರು ನಗರದ ನಂಬರ್ 1 ಪ್ರತಿಷ್ಠಿತ ಕಾಲೇಜ್, ಅಲ್ಲಿ ಒಂದು ಫ್ಯಾಮಿಲಿ ಇತ್ತು, 2 ಗಂಡು ಮಕ್ಕಳು. ದೊಡ್ಡವನು ಮೆಡಿಕಲಿಗೆ ಹೋದ, 2ನೇ ಹುಡುಗ ಅಣ್ಣನಿಗಿಂತ ಜಾಸ್ತಿ ಮಾರ್ಕ್ಸ್ ತೆಗಿತಾ ಇದ್ದವನು PUCಗೆ ಬಂದ ತಕ್ಷಣ ಡ್ರಗ್ ಅಡಿಕ್ಟ್ ಆಗಿ 2-3 ವರ್ಷ ಬಹಳ ದೊಡ್ಡ ಅಡಿಕ್ಟ್ ಆಗಿ ಓವರ್ ಡೋಸ್ ತಗೊಂಡು ವಿವೇಕ್ ನಗರದಲ್ಲಿ ಸತ್ತೋಗ್ಬಿಟ್ಟ, ಒಂದು PG ನಲ್ಲಿ ರೂಮ್ ಮಾಡ್ಕೊಂಡು.
ಅವ್ರ ತಂದೆ ತಾಯಿನೂ ನನಗೆ ಪರಿಚಯ ಇತ್ತು. ಯಾಕಂದ್ರೆ ಪೊಲೀಸ್ ಅಧಿಕಾರಿಗಳಿಗೆ ಎಲ್ರಿಗೂ, ಈಗ ನಮ್ಮ ಮಾಲ್ಗತ್ತಿ ಸಾಹೇಬ್ರು ನನಗೆ DCP ಆಗಿದ್ರು, ಅವ್ರಿಗೂ ಗೊತ್ತು ಪ್ರತಿಯೊಂದು ಪ್ರಾಬ್ಲಮ್ಸ್ ಸಮಸ್ಯೆ ಪೊಲೀಸರಿಗೆ ಗೊತ್ತಿರುತ್ತೆ. ವಿ ಡೀಲ್ ವಿತ್ ಹ್ಯೂಮನ್ ಪ್ರಾಬ್ಲಮ್. ಪೊಲೀಸ್ ಅಧಿಕಾರಿ ವಿ ಡೀಲ್ ವಿತ್ ಹ್ಯೂಮನ್ ಪ್ರಾಬ್ಲಮ್. ಪ್ರತಿಯೊಬ್ಬರ ಮನೆಯ ತೊಂದರೆಗಳು ಪೊಲೀಸ್ ಅಧಿಕಾರಿ. ಕೇಳ್ಬಿಡ್ತೀನಿ ಮಾಲ್ಗತ್ತಿ ಸರ್, ಅಂದ್ರೆ ತುಂಬಾ ಶ್ರೀಮಂತರ ಮಕ್ಕಳೇ ಟಾರ್ಗೆಟಾ ಅಥವಾ ಇನ್ ಯಾವುದೇ ಸ್ತರದ ಮಕ್ಕಳಾದ್ರೂ ಯಾವುದೇ ಲೆವೆಲ್ ಇದ್ರೂ ಕೂಡ ಇದ್ರ ಬಗ್ಗೆ ಆಸೆ ಹುಟ್ಟಕ್ಕೆ ಶುರು ಆಗುತ್ತಾ? ಅಶೋಕ್ ಕುಮಾರ್ ಅವರು ಹೇಳಿದ ಹಾಗೆ ಇದರಲ್ಲಿ ಬಹಳ ದೊಡ್ಡವ್ರ ಮಕ್ಕಳು ಇನ್ವಾಲ್ವ್ಮೆಂಟ್ ಇರ್ತದೆ. ಆದ್ರೆ ಇನಿಷಿಯಲ್ ಸ್ಟೇಜ್ ನಲ್ಲಿ ಈಗೇನು ಇಂಟರ್ನ್ಯಾಷನಲ್ ಸ್ಕೂಲ್ಗಳಿದಾವೆ, ಚಿಕ್ಕ ಮಕ್ಕಳು ಇರುವಾಗಲೇ ಚಾಕ್ಲೇಟ್ ನಲ್ಲಿ, ಪೆಪರ್ಮೆಂಟ್ ನಲ್ಲಿ ಅದನ್ನ ಡ್ರಗ್ ಮಿಕ್ಸ್ ಮಾಡಿ ಕೊಡ್ತಾರೆ, ಚಟವನ್ನು ಶುರು ಮಾಡ್ತಾರೆ. ನಂತರ ಅದು ಬೆಳೆದು ಈಗ ನೋಡಿ, ನ್ಯಾಷನಲ್ ಲಾ ಕಾಲೇಜ್ ಆಗಲಿ, ಕೆಲವೊಂದು ಮೆಡಿಕಲ್ ಕಾಲೇಜ್ ಆಗಲಿ, ಕೆಲವೊಂದು ಇಂಜಿನಿಯರಿಂಗ್ ಕಾಲೇಜ್ ಆಗಲಿ, ಅಲ್ಲೆಲ್ಲ ಈ ಡ್ರಗ್ಸ್ ಮಾಫಿಯಾ ವರ್ಕ್ ಮಾಡ್ತದೆ. ಹೀಗಾಗಿ ಈ ಇರುವಂತಹ ಏನ್ ನಮ್ಮಲ್ಲಿ ಸ್ಟಾಫ್ನವ್ರು ಇದ್ದಾರೆ, ಅಶೋಕ್ ಕುಮಾರ್ ಹೇಳಿದ ಹಾಗೆ ಅವ್ರು ಮನಸ್ಸು ಮಾಡಬೇಕು. ಪ್ರಾಮಾಣಿಕತೆಯಿಂದ ನಾವು ಕೆಲಸ ಮಾಡಿದ್ರೆ ಖಂಡಿತವಾಗಿ ಅದನ್ನ ಸ್ಟಾಪ್ ಮಾಡಬಹುದು. ಮತ್ತೆ ಈ ರಾಜಕಾರಣಿಗಳು ಯಾರು ಇದರಲ್ಲಿ ಬೆನ್ನಿಲ್ಲ ಅಂದ್ರೆ ನಾವು ಹಿಡ್ಕೊಂಡ್ ಬಂದ್ ಕೂಡ ಏನಾಗ್ತದೆ, ಅವ್ರು ಬಿಡ್ರಿ, ಅವ್ರು ನಮ್ಮ ಪಕ್ಷದವರು, ಅವ್ರನ್ನ ಹಿಡಿದಿರಿ ಅಂತ ಈ ತರ ಒತ್ತಡ ಮಾಡಿ ಅವರು ಬಿಡಿಸುವಂತ ಕೆಲಸ ಮಾಡ್ತಾರೆ. ಇನ್ವಾಲ್ವ್ಮೆಂಟ್ ಇದೆ ಅಂದ್ರೆ ಈ ತರ ಇನ್ವಾಲ್ವ್ಮೆಂಟ್ ರಾಜಕಾರಣಿಗಳದು. ಇದನ್ನ ಬಿಡಿಸೋದಂತ ದಂಧೆ ಸ್ಟಾಪ್ ಮಾಡಬೇಕು, ಅಂದ್ರೆ ಅದನ್ನ ಸ್ಟಾಪ್ ಆಗ್ತದೆ. ಅವರು ಅದರಲ್ಲಿ ಇಂಟರ್ಫಿಯರ್ ಆಗಬಾರ್ದು. ಯಾವ ರಾಜಕಾರಣಿ ಇರ್ತಾನೆ ಅವ್ನು ಇಂಟರ್ಫಿಯರ್ ಆಗಬಾರ್ದು. ಆದ್ರೆ ಅವರು ಫ್ರೀ ಹ್ಯಾಂಡ್ ಕೊಟ್ರೆ ಖಂಡಿತವಾಗಿ ಅದನ್ನ ಸ್ಟಾಪ್ ಮಾಡಬಹುದು. ಅಗ್ರೀಡ್ ಸರ್, ನಿಮ್ಮ ನಾವು ಎಲ್ಲ ಇಲಾಖೆ, ನೀವು ಹೇಳಿದ ಹಾಗೆ ಇಲಾಖೆಯಲ್ಲಿ ಎಲ್ಲರೂ ಭ್ರಷ್ಟರಲ್ಲ. ಹೌದು, ಎಲ್ಲರೂ ಭ್ರಷ್ಟರಲ್ಲ. ಯಾರೋ ಒಂದಿಬ್ಬರು ಮಾಡಿರಬಹುದು, ನಾವು ಇಲ್ಲ ಅಂತ ಅನ್ನೋದಿಲ್ಲ. ಆದ್ರೆ ಹಿರಿಯ ಅಧಿಕಾರಿಗಳು ಮನಸ್ಸು ಮಾಡಿದ್ರೆ, ಲೋಕಲ್ ಇನ್ಸ್ಪೆಕ್ಟರ್ ಮನಸ್ಸು ಮಾಡಿದ್ರೆ ಇದನ್ನ ಖಂಡಿತ ಸ್ಟಾಪ್ ಮಾಡಬಹುದು. ಮತ್ತು ಅದನ್ನ ನಾ ಆಗಲೇ ಹೇಳಿದ ಹಾಗೆ ಸ್ಪೆಷಲ್ ಡ್ರೈವ್ ಮಾಡಬೇಕು. ಒಂದು 15 ದಿವಸ ಇದೇ ಕೆಲಸ ಹಚ್ಚಬೇಕು ಅವರೆಲ್ಲರಿಗೂ. ಇಡೀ ಸಿಟಿಯಲ್ಲಿ ಎಲ್ಲ ಇನ್ಸ್ಪೆಕ್ಟರ್ಗಳು, ಎಲ್ಲ ACPಗಳು ಇವೇ ಕೇಸ್ ಹಾಕ್ಬೇಕಂತ. ನೀವು ಇಷ್ಟು ಹೇಳ್ತಿರ್ಬೇಕಾದ್ರೆ ನನ್ನೊಂದು ಪ್ರಶ್ನೆ ಕಾಡುತ್ತೆ ಸರ್, ಯೋಗೇಶ್ ಭಟ್ ಸರ್ಗೂ ಕೂಡ ಕಾಡ್ತಿರ್ಬೋದು. ಇಷ್ಟೆಲ್ಲ ಒಂದು ವರದಿ ರೆಡಿ ಮಾಡಿ ಅದನ್ನ ಸರ್ಕಾರ ಕೊಟ್ಟು ಇದನ್ನ ಡ್ರೈವ್ ಮಾಡಿ ಅಂತ ಹೇಳಿದ ಮೇಲೂ ಕೂಡ ಸರ್ಕಾರ 8 ವರ್ಷದಲ್ಲಿ ಮಾಡಿದ್ದೇನು ಅಂತ ದೊಡ್ಡ ಕ್ವಶನ್ ಮಾರ್ಕ್ ಬಂದ್ಬಿಡುತ್ತೆ. ಐ ರಿಕ್ವೆಸ್ಟ್ 3 ಜನ ದಯವಿಟ್ಟು ಹಾಗೆ ಲೈನ್ ನಲ್ಲಿ ಶ್ರೀ ಅಶೋಕ್ ಕುಮಾರ್ ನಿವೃತ್ತ DCP ಮತ್ತು ಬಸವರಾಜ ಮಾಲ್ಗತ್ತಿ ಅವರು ನಿವೃತ್ತ DCP ನಮ್ಮ ಜೊತೆ. ಇಡೀ ರಾಜ್ಯಾದ್ಯಂತ ದೊಡ್ಡ ಸದ್ದು ಮಾಡ್ತಾ ಇದೆ ಇದೀಗ. ಇದಿವತ್ತಲ್ಲ, 8 ವರ್ಷದ ಹಿಂದೆನೇ ಅದಕ್ಕೊಂದು ರಿಪೋರ್ಟ್ ರೆಡಿ ಮಾಡಿದ್ರು. ಹಲವಾರು ದಶಕದಿಂದ ಪೊಲೀಸ್ ಇಲಾಖೆಯಲ್ಲಿದ್ದು ಇದೆಲ್ಲವನ್ನು ಕಂಟ್ರೋಲ್ ಮಾಡಕ್ ಸಾಧ್ಯ ಇಲ್ವಾ? ಮಾಡ್ಬೋದಾಗಿತ್ತು, ಈಗಲೂ ಕೂಡ ಮಾಡ್ಬೋದು ಅಂತಿದ್ದಾರೆ ನಿವೃತ್ತ ಹಿರಿಯ ಪೊಲೀಸ್ ಆಫೀಸರ್ಸ್ಗಳು. ಶ್ರೀ ಅಶೋಕ್ ಕುಮಾರ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ, ಬಸವರಾಜ ಮಾಲ್ಗತ್ತಿ ಅವರು ಲೈವ್, ಮಗದೊಂದು ಕಡೆ ಮಾಜಿ ಶಾಸಕರಾದಂತಹ ಹಿರಿಯ ರಾಜಕಾರಣಿ ಯೋಗೇಶ್ ಭಟ್ ಅವರು ಕೂಡ ಲೈವ್ ಇದ್ದಾರೆ. ಯೋಗೇಶ್ ಭಟ್ ಸರ್, ಇಷ್ಟೆಲ್ಲ ಪ್ರಯತ್ನ ಪಟ್ಟು ಒಂದು ವರದಿಯನ್ನು ಸಿದ್ಧ ಮಾಡ್ತೀರಿ, ಮೀಟಿಂಗ್ ಎಲ್ಲ ನಡೆದಂತಹ ಸಂದರ್ಭದಲ್ಲಿ ಸರ್ಕಾರದ ವತಿಯಿಂದ ಯಾರಿದ್ರು ಸರ್? ಅವಾಗ ಏನ್ ರಿಯಾಕ್ಷನ್ ಬಂತು ಸರ್ ನಿಮ್ಮ ವರದಿಗೆ? ನಾನು ವಿಶೇಷವಾಗಿ ಮಂಗಳೂರಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಅರ್ಜಿ ಸಮಿತಿಯ ಸಭೆಯನ್ನು ಕರೆದಿದ್ದೆ, ಅಧ್ಯಕ್ಷ ನೆಲೆಯಲ್ಲಿ. ಅದರಲ್ಲಿ ಗೃಹ ಕಾರ್ಯದರ್ಶಿಗಳಿದ್ರು, DGP ಇದ್ರು, ನಂತರ ಹಿರಿಯ ಪೊಲೀಸ್ ಅಧಿಕಾರಿಗಳಿದ್ರು. ಮುಂದಕ್ಕೆ ಚೀಫ್ ಸೆಕ್ರೆಟರಿ ಆಗಿರುವಂತಹ ಕೌಶಿಕ್ ಮುಖರ್ಜಿ ಅಂತಹ ಹಿರಿಯ ಅಧಿಕಾರಿಗಳೆಲ್ಲ ಅದರಲ್ಲಿ ಭಾಗವಹಿಸಿದ್ರು. ಸುಮಾರು ಒಂದು 8-9 IAS IPS ಅಧಿಕಾರಿಗಳಿದ್ರು. ನಾರ್ಕೋಟಿಕ್ ಸೆಲ್ ಡಿಪಾರ್ಟ್ಮೆಂಟ್ ಹಾಗೆ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಇಲಾಖಾ ಮುಖ್ಯಸ್ಥರು ಕೂಡ ಇದ್ರು. ನಾನು ಸಹಜವಾಗಿ ಮಾಹಿತಿಯನ್ನು ಕೇಳಿದೆ ಎಲ್ಲರ ಹತ್ರ. ಬಂದಿರುವಂತಹ ಮಾಹಿತಿಗಳನ್ನು ಆಧಾರ ಇಟ್ಟುಕೊಂಡು ನಾನು ನನ್ನ ಪ್ರತಿಪಾದನೆ ಮಾಡಿದ್ದೆ. ಕೆಲವು ಕೇಸುಗಳು ಎಲ್ಲೋ ಕಂಡು ಬಂದದನ್ನ ಅಲ್ಲಿ ಉಲ್ಲೇಖ ಆಗಿತ್ತು. ಆದ್ರೆ ಕೋರ್ಟಲ್ಲಿ ಎಷ್ಟು ನಿಂತಿದೆ, ಎಷ್ಟು ಬಿದ್ದು ಹೋಗಿದೆ ಅಂತ ಹೇಳಿದ್ರೆ ಆಶ್ಚರ್ಯ ಆಗ್ಬೋದು. ಹಿಡಿದಿರುವಂತಹ ಯಾವ ಡ್ರಗ್ ಅದು ಕೋರ್ಟಲ್ಲಿ ಪ್ರೊಡ್ಯೂಸುವಾಗ ಯಾವ ರೀತಿ ಅದಕ್ಕೆ ತಿರುವು ಬಂದಿತ್ತು, ಯಾವ ಕಾರಣಕ್ಕೋಸ್ಕರ ಬಿದ್ದೋಯ್ತು ಅಂತ ಹೇಳುವಂಥದ್ದನ್ನು ಸ್ವಲ್ಪ ಅಧ್ಯಯನ ಮಾಡಬೇಕಂತ ಸಂಗತಿಗಳು. ಎಲ್ಲ ಹಿನ್ನೆಲೆಯಲ್ಲಿ ನಾನು ಒಂದು ವಿಷಯವನ್ನು ಹೇಳಿದೆ, ನನ್ನ ಹತ್ರ 100 ಕೇಸುಗಳಿದೆ ಅಂತ ಹೇಳಿ. ಅಲ್ಲಿರುವಂತ ಅಧಿಕಾರಿಗಳೇ ಆಶ್ಚರ್ಯ ಆಯಿತು, ತಾವು ಹೇಗೆ ಇದನ್ನು ಕಂಡು ಹಿಡಿತಿದ್ರಿ ಅಂತ. ನಾನು ಅಪ್ರೋಚ್ ಆಗಿರುವಂಥದ್ದು ಸೈಕೇಟ್ರಿಸ್ಟ್ಗಳನ್ನ, ಸೈಕಾಲಜಿಸ್ಟ್ಗಳನ್ನ. ಈ ಹೆತ್ತವರು ತಮ್ಮ ಮಕ್ಕಳನ್ನ ಈ ತರ ಅಡಿಕ್ಷನ್ ಅಲ್ಲಿ ಒಳಪಟ್ಟಿದ್ದಾರೆ, ಅವರನ್ನ ಹೊರಗೆ ಬರೋದ್ರ ಬಗ್ಗೆ ಉಂಟಲ್ಲ, ಅವರನ್ನ ಕನ್ಸಲ್ಟ್ ಮಾಡ್ತಿದ್ರು. ಅದೇ ರೀತಿ ಇದನ್ನ ಅಡಿಕ್ಷನ್ ಮಾಡೋ ರೀತಿಯಲ್ಲಿ ಏನು ಕ್ರಮ ತಗೊಳ್ಬಹುದು ಅಂತ ಹೇಳೋದು ಯೋಚನೆ ಆಗ್ತಾ ಇತ್ತು. ಸಮಾಜದಲ್ಲಿ ತಮ್ಮ ಮಕ್ಕಳು ಡ್ರಗ್ ಅಡಿಕ್ಟ್ ಅಂತ ಹೇಳಲಿಕ್ಕೆ ಅವರು ಇಚ್ಛೆ ಪಡೋದಿಲ್ಲ, ಅಥವಾ ಮರ್ಯಾದೆ ಪ್ರಶ್ನೆ ಇರ್ತದೆ.
ಸೊ ಇಂತಹ ಅನೇಕ ಕೇಸ್ಗಳು ರೆಫರ್ ಆಗಿರುವಂತದ್ದು ನಾನು ಉಲ್ಲೇಖ ಮಾಡಿ ಹೇಳಿದೆ. ಕೇವಲ ನಿಮ್ಮ ಪೊಲೀಸ್ ಇನ್ವೆಸ್ಟಿಗೇಷನ್ ಅಲ್ಲ, ಆಫ್ ದಿ ರೆಕಾರ್ಡ್ ನಾನು ಬೇರೆ ರೀತಿಯಲ್ಲಿ ಮಾಹಿತಿ ಕಲೆಕ್ಟ್ ಮಾಡಿದ್ದೇನೆ. ಸರ್ಕಾರ ಹಾಗೂ ಇಲಾಖೆ ಎಷ್ಟು ಆದ್ಯತೆ ಇದಕ್ಕೆ ಕೊಡಬೇಕು ಆದ್ಯತೆನ ಕೊಟ್ಟಿಲ್ಲ. ನಂತರ ಆಯಕಟ್ಟಿನ ಪ್ರದೇಶದಲ್ಲಿ ನಾರ್ಕೋಟಿಕ್ಸ್ ಸೆಲ್ ಇರ್ಬೋದು, ಅಲ್ಲಿ ಎಲ್ಲಿ ಸಲ್ಲದ ಅಧಿಕಾರಿಗಳಂತ ತಂದು ಅಲ್ಲಿ ಹಾಕ್ತಾರೆ. ಅವರು ಬಂದ ಕರ್ಮಕ್ಕೆ ಏನೋ ಕೆಲಸ ಮಾಡ್ತಾರೆ. ಇಲ್ಲ, ನಮ್ಮಲ್ಲಿ ಅತ್ಯಂತ ಪರಿಣಿತಿ ಇರುವಂತಹ ಅಧಿಕಾರಿಗಳನ್ನು ಅಲ್ಲಿ ಹಾಕಬೇಕು. ಇಡೀ ರಾಜ್ಯದಲ್ಲಿ ಇರುವಂತಹ ಇದರಲ್ಲಿ ರಾಜ್ಯದಿಂದ ಹಿಡಿದು ಒಬ್ಬ ಹಿರಿಯ ಡಿಜಿಪಿ ಮಟ್ಟದ ಅಧಿಕಾರಿ ಅದಕ್ಕೆ ಇನ್ಚಾರ್ಜ್ ಆಗಿರಬೇಕು. ಅಲ್ಲಿಂದ ಪ್ರತಿ ಜಿಲ್ಲೆಯಲ್ಲಿ ಐಜಿಪಿ ಮಟ್ಟ ಅಥವಾ ಕೆಳಗಡೆ ಪ್ರತಿ ಸ್ಟೇಷನ್ ಅಲ್ಲಿ ಒಬ್ಬ ವ್ಯಕ್ತಿಗೆ ಅದಕ್ಕೆ ಇನ್ಚಾರ್ಜ್ ಮಾಡಿಕೊಂಡು, ಅಷ್ಟು ಮಾತ್ರ ಅಲ್ಲ, ಕೇವಲ ನೀವು ಹೇಳಿದ್ದೀಗ ಬಿಗ್ ಕನ್ಸರ್ನ್. ಐ ಥಿಂಕ್ ಇಬ್ಬರು ಹಿರಿಯ ಪೊಲೀಸ್ ಆಫೀಸರ್ಸ್ ಮಾತಾಡಬೇಕಿದ್ದಕ್ಕೆ ಅನ್ಸುತ್ತೆ. ಅಶೋಕ್ ಕುಮಾರ್ ಸರ್, ನಿಮ್ಮ ಅಭಿಪ್ರಾಯ ಏನು? ಅಂದ್ರೆ ಆಯಕಟ್ಟಿನ ಜಾಗದಲ್ಲಿ ಯಾರು ಕೆಲಸ ಮಾಡಲ್ವೋ ಸರಿಯಾಗಿ ಅವ್ರು ಬಂದು ಹಾಕ್ಬಿಡ್ತಾರೆ, ಅವ್ರೇನ್ ಕೆಲಸ ಮಾಡ್ತಾರೆ ಅಂತ ಪ್ರಶ್ನೆ ಮಾಡಿದ್ರು. ಡೋಂಟ್ ಯು ಫೀಲ್ ಸರ್? ಖಂಡಿತ ಇದು 100ಕ್ಕೆ 100. ನೋಡಿ, ಇದು ಬಹಳ ಈಸಿ. ಡ್ರಗ್ ಪೆಡ್ಲರ್ಸ್ ಇರ್ಲಿ, ಕಿಂಗ್ ಪಿನ್ ಹಿಡಿಯೋದು ಖಂಡಿತ ಬಹಳ ಈಸಿ. ಯಾಕೆಂದ್ರೆ ನನ್ನ ಅನುಭವದಿಂದ ನಾನು ಮಾತಾಡ್ತೀನಿ. ನಾನು ಇಲ್ಲಿ ಹಿರಿಯ ಲೋಕಾಯುಕ್ತ ಅಧಿಕಾರಿ ಸುಮಾರು 20-30 ವರ್ಷದ ಹಿಂದೆ ಅವ್ರ ಮಗ ಡ್ರಗ್ ಅಡಿಕ್ಟ್ ಆಗ್ಬಿಟ್ಟಿದ್ರು. ಅವರು ಲೋಯರ್ ಪ್ಯಾಲೇಸ್ ಆರ್ಚರ್ಡ್ ಅಲ್ಲಿ ಇದ್ರು. ಈ ಡ್ರಗ್ ಅಡಿಕ್ಟ್ಸ್ ಏನ್ ಮಾಡ್ತಾರೆ, ಅಡಿಕ್ಟ್ ಆದ್ಮೇಲೆ ಅವ್ರಿಗೆ ಹಣ ಸಿಕ್ಕದಿದ್ರೆ ಅಥವಾ ಡ್ರಗ್ಗೆ ತೊಂದರೆ ಆದ್ರೆ ಅವ್ರು ವೈಲೆಂಟ್ ಆಗ್ತಾರೆ. ಈ ಹಣ ಸಿಗಲ್ಲ ಅಂತ ಹೇಳಿ ಆ ಲೋಕಾಯುಕ್ತ ಹಿರಿಯ ಅಧಿಕಾರಿಯ ತಾಯಿ, ಅದೇ ಪತ್ನಿಗೆ, ಅಂದ್ರೆ ಈ ಹುಡುಗನ ತಾಯಿಗೆ ಚಾಕು ಹಾಕ್ಬಿಟ್ಟು ಮನೇಲಿರೋ ಜುವೆಲ್ಸ್ ತಗೊಂಡೋಗ್ಬಿಡ್ತಾನೆ. ಅದು ಅತಿರೇಕಕ್ಕೆ ಹೋದಾಗ ಲೋಕಾಯುಕ್ತರು ಅಂದಿನ ಡಿಜಿಪಿ ಅವ್ರಿಗೆ ಹೇಳ್ತಾರೆ. ಡಿಜಿಪಿ ನನ್ನ ಕರೆಸಿ ಅವ್ರ ಚೇಂಬರ್ ಅಲ್ಲಿ ನನಗೆ ಈ ಕೇಸ್ನ ಕೊಡ್ತಾರೆ. ನಾನು ಆ ಹುಡುಗ ಇಂಜಿನಿಯರಿಂಗ್ ಮಾಡ್ತಾ ಇದ್ದವನು, ಅಡಿಕ್ಟ್ ಆಗಿದ್ದ. ಅವನ್ ಕರ್ಕೊಂಡ್ ಬಂದು ಒಂದ್ 2-3 ತಿಂಗಳು ನನ್ನ ಸ್ಟೇಷನ್ ಇಟ್ಕೊಂಡೆ ಅನ್ಅಫಿಷಿಯಲ್ ಆಗಿ. ಅವನ ಮನೆಯಿಂದನೇ ಊಟ ಬರ್ತಾ ಇತ್ತು. ಆಮೇಲೆ ಅವ್ರಿಗೆ ಬೆಳಿಗ್ಗೆ ನಾ ಜಾಗಿಗೆ ಹೋಗುವಾಗ ಕರ್ಕೊಂಡು ಹೋಗ್ತಿದ್ದೆ. ಅವನ ಜೊತೆ ಬಹಳ ಬೆರ್ತೆ. ಅವ್ನು ಬಹಳ ಇಂಟೆಲಿಜೆಂಟ್ ಹುಡುಗ. ನಮ್ಮ ಕೇಸ್ ಡೈರೀಸ್ ಎಲ್ಲ ಟೈಪ್ ಮಾಡಿ ಕೊಡ್ತಿದ್ದ. ಅವನ್ ಥ್ರೂ ಅಲ್ಲಿ ಯಾರು ನಿನಗೆ ಡ್ರಗ್ಸ್ ಕೊಡ್ತಾರೆ ಅಂತ ಹೇಳಿ ಇದು ಬಹಳ ಸುಲಭ. ಪೊಲೀಸ್ ಅಧಿಕಾರಿ ಒಂಚೂರು ಹೋಲ್ಡ್ ಮಾಡ್ತೀನಿ ಸರ್, ಬಿಕಾಸ್ ಈ ಕ್ಷಣ ಒಂದು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಅಪರಾಧ ವಿಭಾಗದ ಸಂದೀಪ್ ಪಾಟೀಲ್ ಅವರು ಮಾತಾಡ್ತಿದ್ದಾರೆ. ಲೆಟ್ಸ್ ಗೋ ಲೈವ್. ನಾವು ಈವರೆಗೆ ಏನು ದಾಳಿಗಳನ್ನ ಮಾಡಿದ್ವಿ, ಅದರಲ್ಲಿ ನಾವು ನೋಡಿರುವಂಥದ್ದು ಬೇರೆ ಬೇರೆ ಕಡೆಯಿಂದ ಬೆಳಗಿನ ಜಾವ ವೆಹಿಕಲ್ಸ್ ಅಲ್ಲಿ ಬ್ಯಾಂಗ್ಳೂರು ನಗರಕ್ಕೆ ಈ ಮಾದಕ ವಸ್ತುಗಳು ಬರ್ತಾ ಇತ್ತು. ಸೊ ಹಾಗಾಗಿ ನಮ್ಮ ಬ್ಯಾಂಗ್ಳೂರ್ ಪೊಲೀಸ್ ಜೊತೆ ಇದ್ದಂಥ ನಮ್ಮ ಶ್ವಾನ ದಳ ಏನಿದೆ, ನಮ್ಮ ಆಂಟಿ ನಾರ್ಕೋಟಿಕ್ಸ್ ಡಾಗ್ ಸ್ಕ್ವಾಡ್ ಏನಿದೆ, ಅದನ್ನು ನಾವು ಉಪಯೋಗಿಸಿ ಬ್ಯಾಂಗ್ಳೂರು ನಗರಕ್ಕೆ ಪ್ರವೇಶ ಆಗ್ತಿರುವಂಥ ವಾಹನಗಳನ್ನು, ಬಸ್ಸಸ್ಗಳನ್ನು ನಾವು ತಪಾಸಣೆ ನಿನ್ನೆಯಿಂದ ನಾವು ಪ್ರಾರಂಭ ಮಾಡಿದ್ದೀವಿ. ಬೆಳಗಿನ ಜಾವ, ಲೇಟ್ ನೈಟ್ ಎಲ್ಲ ವಾಹನಗಳನ್ನು ನಾವು ಎಲ್ಲ ಎಂಟ್ರಿ ಪಾಯಿಂಟಲ್ಲಿ ನಾವು ಚೆಕಿಂಗ್ ಮಾಡ್ತಾ ಇದ್ದೀವಿ. ಅದಲ್ಲದೆ ರೈಲ್ವೆ ಸ್ಟೇಷನ್ ಮತ್ತು ಏರ್ಪೋರ್ಟ್ಸಲ್ಲೂ ಕೂಡ ನಾವು ಈ ಒಂದು ಚೆಕಿಂಗನ್ನು ನಾವು ಕಂಟಿನ್ಯೂ ಮಾಡ್ತೀವಿ. ಸಂಜೆ ನೀವೊಂದು ಹೇಳಿದ್ರೆ ಇಂದ್ರಜಿತ್ ಯಾವುದೇ ಎವಿಡೆನ್ಸ್ಗಳನ್ನು ಕೊಟ್ಟಿಲ್ಲ, ಕೊಡ್ಲಿಕ್ಕೆ ನಾವು ಅವಕಾಶ ಕೊಡ್ತೀವಿ ಅಂತ. ಬಟ್ ಇಂದ್ರಜಿತ್ ಲಂಕೇಶ್ ಹೇಳ್ತಿದ್ದಾರೆ, ನಾನು ಫೋಟೋಗಳನ್ನು, ವಿಡಿಯೋಗಳನ್ನು ಎಲ್ಲದನ್ನು ಕೊಟ್ಟಿದ್ದೀನಿ. ನೋಡಿ, ನಾನು ಏನು ಹೇಳಬೇಕಿದ್ದು ನೆನ್ನೆ ಹೇಳಿದ್ದೀನಿ. ಈ ರೀತಿ ನೆನ್ನೆ ಹೇಳಿದಂಥದ್ದು ಅದಕ್ಕೆ ನಾವು ಮತ್ತೆ ಚೇಂಜ್ ಮಾಡೋಕ್ಕಾಗಲ್ಲ. ಅಲ್ಲ, ಅವ್ರೊಟ್ಟಿನಲ್ಲಿ ನಾನು ಕೊಟ್ಟಿದ್ದೆ, CCTV ಕೊಟ್ಟಿದ್ದೆ, ಅವರಿಗೆ ಮಾತಾಡ್ತೀನಿ. ಹಿಂಗೆ ಬಹಿರಂಗವಾಗಿ ಯಾಕೆ ನಾವು ಇದು ಮಾಡ್ಬೇಕು ಬಿಡಿ. ಈಗ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಮತ್ತೆ ಯೋಗೇಶ್ ಭಟ್ ಅವರ ವರದಿ ಕೂಡ ಪ್ರಸ್ತಾಪದಲ್ಲಿದೆ. ನಮ್ಮ ಜೊತೆ ಲೈವ್ ಮಾತಾಡೋದಕ್ಕೆ ಯೋಗೇಶ್ ಭಟ್ ಸರ್ ಕೂಡ ಲೈವ್ ಅಲ್ಲೇ ಇದ್ದಾರೆ. ಸರ್, ಈಗ ಈ ಕ್ಷಣ ನಿಮ್ಗೇನು ಅನಿಸ್ತಾ ಇದೆ? ಸರ್ಕಾರ ಮತ್ತೆ ಅದನ್ನ ಮರುಪರಿಶೀಲನೆ ಮಾಡ್ತಾ ಇದೆ, ಅನುಷ್ಠಾನಕ್ಕೆ ತರಬೇಕು ಅಂತ ಇದು ಮಾಡ್ತಿದ್ದಾರೆ. ಈಗಾಗಲೇ ಹೋಮ್ ಮಿನಿಸ್ಟರ್ ಅದಕ್ಕೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಇವಾಗ ಏನು ಅನಿಸ್ತಿದೆ ಸರ್? ಇಸ್ ಇಟ್ ರೈಟ್ ಟೈಮ್ ಅಗೈನ್? ನಾನು ಇದನ್ನ ಸ್ವಾಗತಿಸ್ತೇನೆ. ಓಕೆ, ಇಲ್ಲಿ ಡ್ರಗ್ಸ್ನ ವಿರುದ್ಧ ಯುದ್ಧವನ್ನು ಘೋಷಣೆ ಮಾಡಿದ್ದಾರೆ ಗೃಹ ಸಚಿವರು. ಆದ್ರೆ ನನ್ನ ನೇರ ಒಂದು ವಿನಂತಿ, ಪ್ಲೀಸ್, ಇದು ಘೋಷಣೆ ಮಾತ್ರ ಅಲ್ಲ, ನಿಲ್ಬಾರ್ದು. ಅಂತಿಮ ವಿಜಯ ಸಿಗುವ ತನಕ ಇದರಲ್ಲಿ ಇನ್ವಾಲ್ವ್ ಆಗಿರುವಂತಹ ಇಡೀ ಜಾಲಕ್ಕೆ ಸಂಬಂಧಪಟ್ಟ ಕಿಂಗ್ ಪಿನ್ಗಳನ್ನು ಸಮೇತ ಹಿಡಿದು ಹಡೆಮರೆ ಕೊಟ್ಟು ಇದಕ್ಕೆ ಒಂದು ಅಂತ್ಯ ಆಡುವಂತಹ ನಿಟ್ಟಿನಲ್ಲಿ ಸಂಕಲ್ಪ ಮಾಡಿ ಕಾರ್ಯಾಚರಣೆ ಮಾಡಬೇಕಾಗಿದೆ. ಬಹುಶಃ ನಮ್ಮ ಅಧಿಕಾರಿ ಮಿತ್ರರು ಕೂಡ ಹೇಳಿದಾಗೆ ಇದು ನಿರಂತರವಾಗಿ ನಡಿಬೇಕಾದಂತಹ ಪ್ರಕ್ರಿಯೆಗಳು. ಇದರಲ್ಲಿ ರಾಜ್ಯ ಮಟ್ಟದ ಒಬ್ಬ ಹಿರಿಯ ಅಧಿಕಾರಿಗೆ ಜವಾಬ್ದಾರಿ ಕೊಟ್ಟು, ಜಿಲ್ಲಾ ಮಟ್ಟದಲ್ಲಂತೂ ಕೂಡ ಹಿರಿಯ ಅಧಿಕಾರಿಗಳು ಇದನ್ನು ಮಾನಿಟರ್ ಮಾಡಿ ಪ್ರತಿ ಸ್ಟೇಷನ್ ಅಲ್ಲಿ ಕೂಡ ಇದರ ಬಗ್ಗೆ ಮಾಹಿತಿ ತಗೊಳ್ಳುವಂಥದ್ದು. ಅದರ ಜೊತೆಯಲ್ಲಿ ಸಮಾಜದಿಂದ
ಬೇರೆ ಬೇರೆ ಸಂಘ ಸಂಸ್ಥೆಗಳಿರ್ಬೋದು, ಕಾಲೇಜ್ಗಳಲ್ಲಿರ್ಬೋದು, ಬೇರೆ ಬೇರೆ ಸ್ತರದಲ್ಲಿ ಹಾಸ್ಟೆಲ್ಗಳಿರ್ಬೋದು, ಅಲ್ಲಿ ಸ್ಟೂಡೆಂಟ್ ಹಾಸ್ಟೆಲ್ಗಳು ನಾನು ಹೇಳ್ತಾ ಇರುವಂಥದ್ದು, ಅಲ್ಲೆಲ್ಲ ಮಾಹಿತಿಗಳನ್ನು ಕಲೆಕ್ಟ್ ಮಾಡುವಂತಹ ರೀತಿಯಲ್ಲಿ ಇನ್ಫಾರ್ಮರ್ನ ಆಫ್ ದಿ ರೆಕಾರ್ಡ್ ನಾವು ಸಂಪರ್ಕ ಮಾಡಿಕೊಂಡು ಸಮಗ್ರವಾಗಿರುವಂಥ ಮಾಹಿತಿಯನ್ನು ಸಂಗ್ರಹ ಮಾಡಿ ಎಲ್ಲಿ ಏನು ನಡೀತಾ ಇದೆ ಅಂತ ಹೇಳುವಂಥದ್ದನ್ನ ಆಧಾರ ಇಟ್ಕೊಂಡು ಕಾರ್ಯಾಚರಣೆ ಮಾಡಬೇಕಾಗುತ್ತೆ. ವೆರಿ ಟ್ರೂ. ಬಹುಶಃ ಇದು ತುಂಬ ಸುಲಭ ಅಂತ ನಾನು ಹೇಳಿಕ್ಕೆ ಹೋಗೋದಿಲ್ಲ, ಆದರೆ ವ್ಯವಸ್ಥಿತವಾಗಿ ನಾವು ಪ್ರಯತ್ನ ಪಟ್ಟರೆ ಅಸಾಧ್ಯ ಖಂಡಿತ ಅಲ್ಲ. ಬಸವರಾಜ್ ಮಾಲ್ಗತ್ತಿ ಅವರು ಆಗಲ್ಲ ಅಂತ ಏನಲ್ಲ, ಮಾಡಿ ತೋರಿಸ್ತೀವಿ, ನಮ್ಮ ಆಫೀಸ್ಗಳು ಎಫಿಷಿಯೆಂಟ್ ಆಗಿದ್ದಾರೆ ಅಂತಿದ್ರು. ಭಯ ಆಗೋದೇನು ಗೊತ್ತಾ ಬಸವರಾಜ್ ಮಾಲ್ಗತ್ತಿ ಸರ್, ಭಯೋತ್ಪಾದನೆ, ನಕಲಿ ನೋಟು ಅಂತೆಲ್ಲ ಮಾತಾಡ್ತೀವಿ, ಆದರೆ ಈ ಡ್ರಗ್ಸ್ನ ದುಡ್ಡು ಮತ್ಯಾವುದೋ ಸಮಾಜಘಾತಕ ಕೆಲಸಕ್ಕೆ ಬಳಕೆ ಆಗುತ್ತೆ ಅಂದಾಗ ಇನ್ನೂ ದೊಡ್ಡ ಭಯಾನಕವಾಗಿ ಭಯ ಆಗುವಂಥ ವಿಚಾರ ಇದು. ಸೊ ಹಾಗಾಗಿ ವಾಟ್ ಯು ವಾಂಟ್ ಟು ಸೇ, ಲಾಸ್ಟ್ ವರ್ಡ್, ಈ ಕ್ಷಣ ಏನಾಗಬೇಕು? ಇಲ್ಲ, ನಾನು ಯೋಗೇಶ್ ಭಟ್ರು ಹೇಳೋದನ್ನ ನಾನು ಒಪ್ಪಗೋತೇನೆ. ಏನೋ ಪೋಸ್ಟಿಂಗ್ಸ್ ಇದಾವೆ, ಏನೋ ಲಕ್ಷಗಟ್ಟಲೆ ದುಡ್ಡು ತಗೊಂಡು ಪೋಸ್ಟಿಂಗ್ ಮಾಡ್ತಾರೆ ಮತ್ತು ಜಾತೀಯತೆ ಮೇಲೆ ಪೋಸ್ಟಿಂಗ್ ಮಾಡ್ತಾರೆ. ಇದು ಸ್ಟಾಪ್ ಆಗಬೇಕು. ಪಾಯಿಂಟ್, ಇದು ಸ್ಟಾಪ್ ಆಗಬೇಕು. ಹಿಂದೆ ನಾವು ನೋಡಿದ್ದೇವೆ, ನಮ್ಮ ಅಧಿಕಾರಿಗಳು ಇದ್ರು, ಹಿಂದೆ ಅಶೋಕ್ ಕುಮಾರ್ ಆಗಲಿ, BK ಶಿವರಾಮ್ ಆಗಲಿ, ನಾಗರಾಜ್ ಆಗಲಿ, ಒಳ್ಳೊಳ್ಳೆ ಅಧಿಕಾರಿಗಳು ಈಗೂ ಇದ್ದಾರೆ. ಈಗೂ ರಾಮಪ್ಪ ಇದ್ದಾರೆ, ಸಕ್ರಿ ಇದ್ದಾರೆ, ಸುಮಾರು ಅಧಿಕಾರಿಗಳಿದ್ದಾರೆ. ಅಂತವ್ರನ್ನ ದುಡ್ಡು ತಗೊಳ್ಳಾರ್ದೆ ಪೋಸ್ಟಿಂಗ್ ಮಾಡಬೇಕು. ನಮ್ಮವ್ರು ಏನ್ ಮಾಡ್ತಾರೆ, ಗಲಾಟೆ ಆದ ಕೂಡಲೇ ಹುಡುಕ್ತಾರೆ. ಅವಾಗ ಎಲ್ಲಿ ಎಫಿಷಿಯಂಟ್ ಆಫೀಸರ್ ಯಾರಿದ್ದಾರೆ ಅಂತ ಒಂದು ಗಲಾಟೆ ಆದ ಕೂಡಲೇ ಹುಡುಕ್ತಾರೆ, ಆಫೀಸರ್ನ ಹುಡುಕಿ ತಗೊಳ್ಳಕ್ಕೆ ಶುರು ಮಾಡ್ತಾರೆ. ಅದು ಆಗಬಾರ್ದು. ಈ ರಾಜಕಾರಣಿಗಳು ಟ್ರಾನ್ಸ್ಫರ್ದಲ್ಲಿ ಏನು ಕೈ ಹಾಕ್ತಾರೆ, ಇದು ಸ್ಟಾಪ್ ಆಗಬೇಕು. ದುಡ್ಡು ತಗೊಳ್ಳೋದು ಬಂದ್ ಆಗ್ಬೇಕು. ಈ ದುಡ್ಡು ತಗೊಳ್ಳೋದಲ್ಲೇ ಅವಾಗ ಯಾವ ದುಡ್ಡು ಕೊಟ್ಟು ಯಾವ ಬರ್ತಾನೆ, ಅವೆಲ್ಲ ಇಂಥ ಆಶೆಗಳು ಹುಟ್ಟುತ್ತವೆ. ದುಡ್ಡು ಕಲೆಕ್ಟ್ ಮಾಡ್ಲಿಕ್ಕೆ ಅವರೆಲ್ಲ ಅಡ್ಡ ಹಾದಿ ಹಿಡಿತಾರೆ. ಅದಕ್ಕೆ ಇದು ದುಡ್ಡು ತಗೊಳ್ಳೋದು ಸ್ಟಾಪ್ ಆದ್ರೆ ಆಟೋಮೆಟಿಕ್ ಎಲ್ಲಾನು ಸ್ಟಾಪ್ ಆಗ್ತದೆ. ಈ ದುಡ್ಡು ಇರ್ಲಾರ್ದೆ ಪೋಸ್ಟಿಂಗ್ ಆದ್ರೆ ಖಂಡಿತವಾಗಿಯೂ ಸೀನಿಯರ್ ಆಫೀಸರ್ ಜೊತೆ ಕನ್ಸಲ್ಟ್ ಮಾಡಿ ರಾಜಕಾರಣಿಗಳು ಅವ್ರು ಬರಲಿ, ಅವರು ನಾವು ಕಂಪ್ಲೀಟ್ ರಾಜಕಾರಣ ಬೇಡ ಅಂತ ಅನ್ನೋದಿಲ್ಲ, ಎರಡು ಸೇರಿ ಅಂದ್ರೆ ಅದಕ್ಕೆ ತುಂಬಾ ಎಫಿಷಿಯೆಂಟ್ ಆಗಿ ಕೆಲಸ ಮಾಡ್ತಿರ್ತಾರೆ, ಇದನ್ನ ತೆಗಿಬೇಕು ಅಂತ ಯೋಚನೆ ಮಾಡಿರ್ತಾರೆ, ತುಂಬಾ ಜೋಶಲ್ಲಿ ವರ್ಕ್ ಮಾಡ್ತಿರ್ತಾರೆ. ಆದ್ರೆ ಇನ್ಯಾರೋ ತೊಡಕುಗಳು ಆಗ್ತಾ ಹೋದಾಗ ಡೋಂಟ್ ಯು ಫೀಲ್ ಅವ್ರು ತುಂಬಾ ಫ್ರಸ್ಟ್ರೇಟ್ ಆಗಿ ಅದ್ರ ಬಂದಿರೋರು? ಸರ್, ಆತ್ಮಹತ್ಯೆ ಮಾಡ್ಕೊಂಡಿರೋ ಪೊಲೀಸ್ ಆಫೀಸರ್ನ ನೋಡಿದೀವಿ ಸರ್, ನೀವು DCP ಪೋಸ್ಟ್ ಅಲ್ಲಿ ಇದ್ದವ್ರು. ಹಾಗಾಗಿ ಅದೇ DCPನೆಲ್ಲ ಆತ್ಮಹತ್ಯೆ ಮಾಡ್ಕೋತಾರೆ ಅಂದಾಗ ಹೆಂಗ ಅನ್ಸುತ್ತೆ ಸರ್? ಆಗ ನಿಜ ಬ್ರದರ್ ಆಗುತ್ತೆ. ಅಲ್ಲ, ಬಹಳ ಮನಸ್ಸಿಗೆ ನೋವಾಗ್ತದೆ ಬ್ರದರ್, ಬಹಳ ಮನಸ್ಸಿಗೆ ನೋವಾಗ್ತದೆ. ಎಷ್ಟೊಂದು ಜನ ಪ್ರಾಮಾಣಿಕ ಅಧಿಕಾರಿಗಳಿದ್ದಾರೆ ನಮ್ಮಲ್ಲಿ, ಎಷ್ಟೊಂದು ಎಫಿಷಿಯಂಟ್ ಆಫೀಸರ್ ಇದ್ದಾರೆ. CID ಯಲ್ಲಿ, COD ಯಲ್ಲಿ, ಇಂಟೆಲಿಜೆನ್ಸ್ ಅಲ್ಲಿ ಅಲ್ಲೇ ಕೊಳಿತಾ ಇದ್ದಾರೆ. 10 ವರ್ಷ ಅಲ್ಲೇ ಇರ್ತಾರೆ ಅವರು. ಯಾರನ್ನೂ ಅವ್ರನ್ನ ಹಾಕೋದಿಲ್ಲ. ಎಜುಕೇಟಿವ್ ಯಾರು ಪೋಸ್ಟಿಂಗ್ ಮಾಡೋದಿಲ್ಲ. ನಮ್ಮ ಹಿರಿಯ ಅಧಿಕಾರಿಗಳು ಯಾರು ಅವ್ರಿಗೆ ಸಪೋರ್ಟ್ ಮಾಡೋದಿಲ್ಲ, ಒಳ್ಳೆ ಪೋಸ್ಟಿಂಗು ಕೊಡೋದಿಲ್ಲ, ಅವರಿಗೆ ಪ್ರಪೋಸ್ ಮಾಡೋದಿಲ್ಲ. ಏನಪ್ಪ ಎಲ್ಲ ರಾಜಕಾರಣ ನಡೀತದೆ, ನಮ್ದೇನಿದೆ ಅಂತಾರೆ. ಇದು ಬಂದಾಗಬೇಕು. ಹಿರಿಯ ಅಧಿಕಾರಿಗಳು ಮನಸ್ಸು ಮಾಡಿ ಎಫಿಷಿಯಂಟ್ ಆಫೀಸರ್ ಇರುವಂತ ಪೋಸ್ಟಿಂಗ್ ಮಾಡಿದ್ರೆ ಖಂಡಿತವಾಗಿ ಇದು ಸ್ಟಾಪ್ ಆಗ್ತದೆ. ಅಶೋಕ್ ಕುಮಾರ್ ಸರ್, ಡಿಪಾರ್ಟ್ಮೆಂಟ್ ಅಲ್ಲಿ ಒಳ್ಳೆ ಹೆಸರು ಬರಬೇಕು, ಜನಸಾಮಾನ್ಯರ ಮಧ್ಯೆ ಯಾವುದೋ ಸಮಾಜಘಾತಕ ಶಕ್ತಿ ಇರಬಾರ್ದು ಅಂತ ಮಾತನಾಡೋರು ಯಾಕೆ ಹಿರಿಯ ಪೊಲೀಸ್ ಅಫಿಷಿಯಲ್ಸ್ಗಳು ಅದಕ್ಕೆ ಇನಿಷಿಯೇಟ್ ಮಾಡಲ್ಲ? ವೈ ಅವರು ಯಾಕೆ ಅದನ್ನ ಸುಮ್ಮನೆ ಕೂತ್ಕೊಂಡ್ಬಿಡ್ತಾರೆ ಕೈ ಚಲ್ಲಿ? ಅವ್ರಿಗೂ ಕೈ ಕಟ್ಟಾಕ್ಬಿಡ್ತಾರ ಹೆಂಗೆ ಸರ್? ಇಲ್ಲ, ಆ ತರ ಹೇಳೋಕ್ಕಾಗೋದಿಲ್ಲ. ಈಗ ನನ್ನ 35 ವರ್ಷ ಸುದೀರ್ಘ ನನ್ನ ಸೇವಾವಧಿಯಲ್ಲಿ ಸಾಕಷ್ಟು ಅಡಚಣೆಗಳು ಬಂತು, ಹ್ಯೂಮಿಲೇಷನ್ ಆಯ್ತು, ತೊಂದರೆ ಆಯ್ತು. ಅದನ್ನೆಲ್ಲ ಮೀರಿ ಕೆಲವು ಅಧಿಕಾರಿಗಳು ನಮಗೆ ಬಹಳ ಸಪೋರ್ಟ್ ಮಾಡೋಂತ ಅಧಿಕಾರಿಗಳಿತ್ತು. ಅವ್ರುಗಳೇನ್ ನೋಡಿ, ಕಸ್ತೂರಿ ರಂಗನ್ ಇರ್ಬೋದು, ಡಾಕ್ಟರ್ ಅಜಯ್ ಕುಮಾರ್ ಸಿಂಗ್ ಇರ್ಬೋದು, ಶಂಕರ್ ಬಿದರಿ ಅವರು ಇರ್ಬೋದು, PG ಹರ್ಲಂಕರ್ ಇರ್ಬೋದು, ಹೀಗೆ ಬಹಳಷ್ಟು ನನ್ನ ಹೆಸರುಗಳು ಹೇಳಬಲ್ಲೆ. ಅವರೆಲ್ಲ ನಮಗೆ ಎಷ್ಟು ಬೆಂಬಲ ನೀಡ್ತಾ ಇದ್ರು ಅಂದ್ರೆ ಅದು ನಮ್ಮನ್ನ ಇನ್ನೂ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಉತ್ತೇಜನ ಕೊಡ್ತಾ ಇತ್ತು. ಹೌದು. ಜೊತೆಗೆ ನಾನು ಒಂದು ವಿಚಾರ ಹೇಳ್ತೀನಿ ನೋಡಿ, ಪೊಲೀಸ್ ನಲ್ಲಿ ನೀವು ಯಾವತ್ತು ಒಳ್ಳೆ ಕೆಲಸ ಮಾಡ್ತೀರಿ, ನಿಮಗೆ ಮಾಹಿತಿ ಹರ್ಕೊಂಡು ಬರುತ್ತೆ. ನಿಮ್ಗೆ ನಿಮ್ಮ ಈ ಬಾತ್ಮೀದಾರರು ನಮ್ಮನ್ನ ಒಂದ್ಸರಿ ನಂಬಿಟ್ರೆ ನಿಮಗೆ ಎಷ್ಟು ಒಳ್ಳೆ ಇನ್ಫಾರ್ಮೇಶನ್ಸ್ ಬರುತ್ತೆ ಅಂದ್ರೆ ನಿಮ್ಗೆ ಟೈಮೇ ಸಾಲಲ್ಲ ಕೆಲಸ ಮಾಡಕ್ಕೆ. 24 ಗಂಟೆ ಕಡಿಮೆ ಆಗೋಗ್ಬಿಡುತ್ತೆ. ಓಕೆ. ನಿಮ್ಮ ಇದು ಬ್ಯಾಕ್ ಗ್ರೌಂಡ್ ಬಹಳ ಪ್ಯೂರ್ ಆಗಿರ್ಬೇಕು, ನಿಮ್ಮ ಹೃದಯ ಮತ್ತೆ ಕೈ ಶುದ್ಧವಾಗಿರ್ಬೇಕು. ಮತ್ತೆ ಬಹಳ ಒಳ್ಳೆ ಕಾನ್ಸ್ಟೇಬಲ್ ಎಂದು ಹಿಡಿದು DG ಅವರಿಗೆ ಬಹಳ ಒಳ್ಳೆ ಅಧಿಕಾರಿಗಳು ನಮ್ಮ ಸೇವಾವಧಿಯಲ್ಲಿ ನಾವು ನೋಡ್ಬಿಟ್ಟಿದೀವಿ. ಅವರ ಉತ್ತೇಜನ, ಆಮೇಲೆ ನಮ್ಮನ್ನ ಕಾಪಾಡಿದ್ದಾರೆ. ನಾವು ತೊಂದರೆಗೆ ಸಿಗಾಕೊಂಡಾಗ ನಮ್ಮನ್ನ ಕಾಪಾಡಿದ್ದಾರೆ ಅವರು. ಆಮೇಲೆ ನೋಡಿ, ಈಗ ಇಲ್ಲಿ ನೋಡಿ, ಇವತ್ತು ಡಾಗ್ ಸ್ಕ್ವಾಡ್ ಯೂಸ್ ಮಾಡ್ತಾ ಇರೋದು ಬಹಳ ಒಳ್ಳೆ ಸೂಚನೆ.
ಇದು ಬರೀ ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್, ಏರ್ಪೋರ್ಟ್ ಅಲ್ಲ, ಯಾರ್ಯಾರು ಸಸ್ಪೆಕ್ಟ್ ಮನೆಗಳಿದೆ, ಗೋಡೌನ್ಗಳಿದೆ, ಅಲ್ಲಿಗೆ ತಗೊಂಡೋಗ್ಬೇಕು ಡಾಗ್ ಸ್ಕ್ವಾಡ್ಗಳನ್ನ. ಈ ಸ್ಪೆಷಲ್ ಡಾಗ್ ಸ್ಕ್ವಾಡ್ ಡ್ರಗ್ಸ್ ಪತ್ತೆ ಮಾಡಿ ಸ್ಪೆಷಲ್ ಡಾಗ್ ಸ್ಕ್ವಾಡ್ ಇದ್ದಾರೆ. ಅದು ಬಹಳಷ್ಟು ಒಳ್ಳೊಳ್ಳೆ ಕೇಸಸ್ ನ ಪತ್ತೆ ಮಾಡಿದೆ. ಕರೆಕ್ಟ್, ಅದು ಮಾಡಬೇಕು. ಮತ್ ನನ್ನ ಪ್ರಕಾರ ನೋಡಿ, ಈ ಲೋಕಾಯುಕ್ತ ಹೇಗಿತ್ತು ಭ್ರಷ್ಟಾಚಾರ ಕಡಿವಾಣ ಹಾಕಕ್ಕೆ, ಆ ತರದಲ್ಲಿ ಒಂದು ಇದಾಗಬೇಕು, ಸಂಸ್ಥೆ ಆಗ್ಬೇಕು. ನಮ್ಮ ಪೊಲೀಸು ಮತ್ತೆ ಜಡ್ಜಸ್ ಸೇರಿ, ಈ ACB ಆಯ್ತಲ್ಲ ಸರ್, ಬರೀ ಪೊಲೀಸ್ ಅಧಿಕಾರಿ ಅಲ್ಲ, ಆಂಟಿ ಕರಪ್ಷನ್ ಬ್ಯೂರೋ ಬಂತಲ್ಲ, ಅದು ಹೆಂಗಿದೆ ಸರ್? ಅಲ್ಲ ನೋಡಿ, ಲೋಕಾಯುಕ್ತ ಇದ್ದಾಗ ಬಹಳ ಎಫೆಕ್ಟ್ ಆಯ್ತು. ಲಾಸ್ಟಿಗೇನೋ ಅವರು ಕೆಲವರು ದುಷ್ಟ ಶಕ್ತಿಗಳಲ್ಲಿ ಸೇರಿ ಹಾಳು ಮಾಡಿದ್ರು. ಅದರ್ವೈಸ್ ಒಂದು ಕಾಲದಲ್ಲಿ ಲೋಕಾಯುಕ್ತ ಅಂದ್ರೆ ಎಲ್ರಿಗೂ ಬೆವರು ಎಲ್ಲಾ ಸರ್ಕಾರಿ ಇವರಿಗೆ. ಆ ತರದಲ್ಲಿ ಇದಕ್ಕೂ ಒಂದು ಆಗ್ಬೇಕು, ಡ್ರಗ್ಸ್ಗೆ ಸೆಪರೇಟ್ ಆಗ್ಬೇಕು ವಿತ್ ಜುಡಿಷಿಯರಿ ಅಂಡ್ ನಮ್ಮ ಪೊಲೀಸ್ ಇಲಾಖೆ ಜಂಟಿಯಾಗಿ. ವೆರಿ ಟ್ರೂ ಸರ್. ಲೋಕಾಯುಕ್ತರು ಅಂದ ತಕ್ಷಣ ಅಫ್ಕೋರ್ಸ್ ವೆಂಕಟಾಚಲನ ನೆನಪಿಸ್ಕೊಂಡಾಗ, ಸಂತೋಷ್ ಹೆಗಡೆ ನೆನಪಿಸ್ಕೊಂಡಾಗ ನಡಗಿ ಬೆವರಿಳಿಸೋದನ್ನ ನಾವೆಲ್ಲರೂ ಕೂಡ ನೋಡಿದ್ದೇವೆ ಕಣ್ಣಾರೆ ಕೂಡ. ವೆಲ್ಕಮ್ ಬ್ಯಾಕ್. ಭಟ್ ಸರ್ ಅವರ ವರದಿ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅವ್ರ ಜೊತೆ ಮಾತುಕತೆಯನ್ನು ಮುಂದುವರಿಸೋದಕ್ಕೆ ಮುಂಚೆ ಈ ಸ್ಯಾಂಡಲ್ವುಡ್ ಮತ್ತು ಡ್ರಗ್ಸ್ ಮಾಫಿಯಾ ಅಥವಾ ಡ್ರಗ್ಸ್ ತೆಗೆದುಕೊಳ್ಳೋರು, ಇದ್ರ ಬಗ್ಗೆ ಇಂದ್ರಜಿತ್ ಲಂಕೇಶ್ ಅವ್ರು ಮಾತಾಡಿದ್ ಕೇಳಿಸ್ಕೊಂಡ್ರಿ, CCBಗೆ ಅಟೆಂಡ್ ಮಾಡಿದ್ ಕೇಳಿಸ್ಕೊಂಡ್ರಿ. ಅದ್ರ ಮುಂದುವರೆದ ಭಾಗ ಬರ್ತಾ ಇದೆ ನೋಡಿ. ಮತ್ತೆ ಇಂದ್ರಜಿತ್ ಲಂಕೇಶ್ ಅವರಿಗೆ ನೋಟಿಸ್, ವಿಚಾರಣೆಗೆ ಬರಬೇಕು ಅಂತ CCB ಅಧಿಕಾರಿಗಳು ಕರೆದಿದ್ದಾರೆ. ಡೇಟ್ ಫಿಕ್ಸ್ ಆಗಿರೋದು ನಾಳೆಗೆ, ಅಂದ್ರೆ ದಿನಾಂಕ 3ನೇ ತಾರೀಕು ಸೆಪ್ಟೆಂಬರ್, ಗುರುವಾರ ಬೆಳಗ್ಗೆ 11:30ಕ್ಕೆ ಇಂದ್ರಜಿತ್ ಲಂಕೇಶ್ ಅವ್ರನ್ನ ಮತ್ತೆ ಕರೆದಿದ್ದಾರೆ. ನೀವು ಬಂದು ಮಾಹಿತಿಯನ್ನ ನೀಡಿದ್ದೀರಿ, ನೀವು ನಮಗೆ ಮಾಹಿತಿಯನ್ನ ಕೊಟ್ಟಿದ್ದೀರಿ, ಯಾವುದೇ ದಾಖಲೆ ಕೊಟ್ಟಿಲ್ಲ ಅಂತ CCB ಅವ್ರು ನೋಟಿಸ್ ಕೊಟ್ಟಿದ್ದಾರೆ. ಏನಿದು ಹಿಂಗಾಗೋಯ್ತಲ್ಲ, ಅವ್ರ ಆಚೆ ಬಂದಾಗ ಎಲ್ಲ ಕೊಟ್ಟಿದ್ದೀನಿ ಅಂದ್ರು, ಬಟ್ ಗೊತ್ತಿಲ್ಲ, ನೋಡೋಣ ಏನೇನಾಗ್ತಿದೆ ಅಂತ. ನಾಳೆ ಯಾವುದಾದ್ರೂ ದಾಖಲೆಯನ್ನ ಕೊಡಿ, ನಿಮ್ಮ ಹತ್ತಿರ ಇರುವ ಸಾಕ್ಷ್ಯಾಧಾರವನ್ನ ಕೊಡಿ, ತನಿಖೆಗೆ ನಮಗೆ ಸಹಕರಿಸಿ. ಇಂದ್ರಜಿತ್ ಲಂಕೇಶ್ ಅವರಿಗೆ ನೋಟಿಸ್ ಜಾರಿಯಾಗಿದೆ. ಬ್ರೇಕಿಂಗ್ ನ್ಯೂಸ್. ಈ ಕ್ಷಣ ನೋಡ್ತಿರುವಂತಹ ಬೆಳವಣಿಗೆ ನಾವು ಅನ್ಕೊಂಡಿದ್ವಿ ಮತ್ತು ಅವರು ಹೇಳಿದ್ರು, ನಾನು ನನಗನ್ಸಿರುವ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೇನೆ, ದಾಖಲೆಗಳನ್ನ ಕೊಟ್ಟಿದ್ದೇನೆ ವಿತ್ ಪ್ರೂಫ್. ಆಫ್ ಕೋರ್ಸ್ ಅದನ್ನು ಕೊಟ್ಟಿದ್ದೀನಿ ನಾನು. ಯಾರ್ಯಾರಿದ್ದಾರೆ 10 ರಿಂದ 15 ಜನ ಹೆಸರನ್ನ ಅವರಿಗೆ ಕೊಟ್ಟಿದ್ದೀನಿ, ದಾಖಲೆ ಸಮೇತ ಎಲ್ಲ ಮಾಹಿತಿಯನ್ನು ಅವ್ರಿಗೆ ರವಾನೆ ಮಾಡಿದ್ದೀನಿ. ನನಗೂ ಕನ್ಸರ್ನ್ ಇದೆ, ನಮ್ಮ ಇಂಡಸ್ಟ್ರಿ ಹಿಂಗಿರಬಾರ್ದು, ಎಲ್ಲವನ್ನೂ ಕೂಡ ಇಂದ್ರಜಿತ್ ಲಂಕೇಶ್ ಅವರು ಹೇಳಿದರು. ಆದರೆ ಇವತ್ತು ಬೆಳಗ್ಗೆ ಸಂದೀಪ್ ಪಾಟೀಲ್ ಅವರು, ಅಪರಾಧ ವಿಭಾಗದ ಜಂಟಿ ಆಯುಕ್ತರು ಮಾತಾಡಬೇಕಾದ್ರೂ ಕೂಡ ಈ ಲೈನಲ್ಲಿ ನನ್ನ ಕೊಲೀಗ್ಸ್ ಯಾರೋ ಪತ್ರಕರ್ತ ಮಿತ್ರರು ಪ್ರಶ್ನೆ ಕೇಳಿದಾಗ ಅವರು ನಾವು ಅವ್ರ ಜೊತೆ ಮಾತಾಡಿದ್ದೀವಿ, ನೆನ್ನೆ ಏನು ಹೇಳಿದ್ದೀನಿ ಅದೇ ಫೈನಲ್ಲು, ಇವಾಗ ಅದ್ರ ಬಗ್ಗೆ ಏನು ಕಮೆಂಟ್ ಮಾಡಲ್ಲ, ಹಂಗೇನಾದ್ರು ಬೇಕಾದ್ರೆ ಅವ್ರನ್ನ ಕೇಳ್ತೀವಿ ಮತ್ತೆ ಅಂತ ಹೇಳಿದ್ರು. ಈಗ ಬರ್ತಾ ಇದೆ ನೋಡಿ ಬ್ರೇಕಿಂಗ್ ನ್ಯೂಸ್. ನೀವು ನಮಗೆ ಮಾಹಿತಿ ಕೊಟ್ಟಿದ್ದೀರಿ, ಆದರೆ ಅದಕ್ಕೆ ದಾಖಲೆ ಬೇಕಲ್ಲ, ಸುಮ್ಮನೆ ಹೇಳ್ಬಿಟ್ರೆ ಆಗಲ್ವೇ? ಅದಕ್ಕೆ ಸಾಕ್ಷ್ಯಾಧಾರಗಳನ್ನು ನಮಗೆ ಕೊಡಬೇಕು. ಅದು ನಮಗೆ ಕೊಟ್ಟು ನಮ್ಮ ಇನ್ವೆಸ್ಟಿಗೇಷನ್ಗೆ ನೀವು ನಮಗೆ ಸಪೋರ್ಟ್ ಮಾಡಿ, ಸಹಕರಿಸಿ. ನಾಳೆ ಬೆಳಗ್ಗೆ 11:30ಕ್ಕೆ ಮತ್ತೆ ಬನ್ನಿ ಅಂತ CCB ಅಧಿಕಾರಿಗಳು ಇದೀಗ ಕರೆದಿದ್ದಾರೆ. ಸೊ ಹಾಗಾಗಿ ಒನ್ಸ್ ಅಗೈನ್ ಕೋರಮಂಗಲ ಟು ಚಾಮರಾಜಪೇಟೆ, ಅಂದರೆ ಅವ್ರ ಮನೆಯಿಂದ ಅವ್ರ ಆಫೀಸು. ಹಾಗಾಗಿ ನಾಳೆ ಮತ್ತೆ 11:30ಕ್ಕೆ ಇಂದ್ರಜಿತ್ ಲಂಕೇಶ್ ಅವರು ದಾಖಲೆಗಳನ್ನು ಹೊತ್ತು ಹೋಗುತ್ತಾರಾ, ಅಥವಾ ನಾನು ಹೆಸರು ಹೇಳದೆ ಅಷ್ಟೇ ದಾಖಲೆಗಳನ್ನು ನೀವೇ ಕಲೆ ಹಾಕಿ ಅನ್ನುತ್ತಾರಾ ಗೊತ್ತಿಲ್ಲ. ಬಟ್ ಸ್ಟಿಲ್ ಇದೀಗ ಮತ್ತೆ CCB ಆಫೀಸರ್ಸ್ಗಳು ಇಂದ್ರಜಿತ್ ಲಂಕೇಶ್ ಅವ್ರನ್ನ ಕರೆದಿದ್ದಾರೆ. ದಾಖಲೆ ಇದೆ ಅಂತ ಅವ್ರು ಎಷ್ಟೋ ಸರಿ ಹೇಳಿದ್ದಾರಲ್ಲ, ಮೇ ಬಿ ಅದನ್ನು ಫಸ್ಟ್ ಹೆಸರು ಹೇಳಿ ಬಂದು ಇದೀಗ ದಾಖಲೆ ಕೊಡ್ತೀನಿ ಅಂತ ಏನಾದರೂ ಹೇಳಿದ್ದಾರಾ ಗೊತ್ತಿಲ್ಲ. ಯಾಕೆ ಹಿಂಗೆ ಮತ್ತೆ ನೋಟಿಸು, ವಿ ಡೋಂಟ್ ನೋ. ಬಟ್ ಸ್ಟಿಲ್ ಅದರ ಪ್ರಕಾರ, ಮಾಹಿತಿ ಬಂದಿರೋ ಪ್ರಕಾರ ದಾಖಲೆಗಳನ್ನು ನಮಗೆ ಕೊಡಿ ಅಂತ CCB ಅಧಿಕಾರಿಗಳು ಇಂದ್ರಜಿತ್ ಲಂಕೇಶ್ ಅವ್ರಿಗೆ ಕೇಳಿದ್ದಾರೆ. ಹಾಗಾಗಿ ನಾಳೆ ಬೆಳಗ್ಗೆ 11:30ಕ್ಕೆ ಅವ್ರನ್ನ ಮತ್ತೆ ಕಚೇರಿಗೆ ಬಂದು ದಾಖಲೆ ಕೊಡಬೇಕಾಗಿ, ಈ ಮೂಲಕ ಸಹಕರಿಸಬೇಕು ಈ ಎನ್ಕ್ವೈರಿಗೆ ಅಂತ ಕೂಡ ಕೇಳ್ಕೊಂಡಿದ್ದಾರೆ ನೋಟಿಸ್ನ. ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅಲ್ಲ. ಅಫ್ಕೋರ್ಸ್ ಇದನ್ನು ಕೇಳಿಸ್ಕೊಂಡಿರುವಂಥ ಇಬ್ಬರು ಪೊಲೀಸ್ ಆಫೀಸರ್ಸ್, ಅಂದರೆ ಸೀನಿಯರ್ ಪೊಲೀಸ್ ಆಫೀಸರ್, ರಿಟೈರ್ಡ್ ಪೊಲೀಸ್ ಆಫೀಸರ್ DCP ಅಶೋಕ್ ಕುಮಾರ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ, ಬಸವರಾಜ್ ಮಾಲಗತ್ತಿ ಅವರು ನಮ್ಮ ಜೊತೆ ಲೈವ್. ಮಗದೊಂದು ಕಡೆ ಈ ಡ್ರಗ್ಸ್ ದಂಧೆ ಬಗ್ಗೆ ಸರ್ಕಾರಕ್ಕೆ ದೊಡ್ಡ ಮಟ್ಟದಲ್ಲಿ ಎಚ್ಚರಿಕೆ ಕೊಟ್ಟವರು, ಸಾಧ್ಯತೆಗಳನ್ನು ವರದಿ ರೂಪದಲ್ಲಿ ಕೊಟ್ಟವರು, ಹಿರಿಯ ರಾಜಕಾರಣಿ, ಕರಾವಳಿ ಭಾಗದವರು. ಆಗ ಅವರು ವಿಧಾನಸಭೆಯ ಉಪಸಭಾಪತಿಗಳಾಗಿದ್ದರು ಸನ್ಮಾನ್ಯ ಯೋಗೀಶ್ ಭಟ್ ಸರ್ ಅವರು ಕೂಡ ಲೈವ್ ಜಾಯ್ನ್ ಆಗಿದ್ದಾರೆ. ಸರ್, ಇತ್ತೀಚಿನ ಈ ಎಲ್ಲ ಬೆಳವಣಿಗೆಯನ್ನು ನೋಡ್ತಾ ಇದ್ದೀರಾ. ಐ ಜಸ್ಟ್ ವಾಂಟ್ ಟು ಆಸ್ಕ್ ಯೋಗೀಶ್ ಭಟ್ ಸರ್, ಇವಾಗ ಮತ್ತೆ ಈ ವರದಿ ಕಡೆ ತಿರುಗಿ ನೋಡಿದ್ದಾರೆ. ನೀವೇನೋ ಅಂದ್ರಿ ನಾ ಸ್ವಾಗತಿಸ್ತೀನಿ ಅಂತ, ಬಟ್ ಟೆಲ್ ಮಿ ಸರ್, ಇಬ್ಬರು ಪೊಲೀಸ್ ಆಫೀಸರ್ ಇಲ್ಲೇ ಇದ್ದಾರೆ. ಈಗ ತುಂಬ ಪೊಲೀಸ್ ಆಫೀಸರ್ಸ್ಗಳು ಜನ ಕೂಡ ಕೇಳಿಸ್ಕೊತಿದ್ದಾರೆ, ಕೋಟ್ಯಾಂತರ ಜನ News 18ಲಿ. ಈಗ ನಾನು ನಿಮ್ಮನ್ನು ಕೇಳಬೇಕು,
ಅವತ್ತು ಆ ರಿಪೋರ್ಟನ್ನು ಸಭೆಯಲ್ಲಿ ಪ್ರಸ್ತಾಪ ಮಾಡ್ತೀರಾ, ಕೊಡ್ತೀರಾ, ಅದನ್ನು ತಗೋತಾರೆ, ಒಂದಷ್ಟು ಕ್ರಮಗಳನ್ನು ತೆಗೆದುಕೊಳ್ಳುತ್ತಾರೆ ಕೂಡ, ನಾವೆಲ್ಲ ಗಮನಿಸಿದ್ವಿ. ಅದಾದ್ಮೇಲೆ ಸೈಲೆಂಟ್ ಆಗೋಯ್ತು. ಯಾಕೆ ಸರ್ ನಿಮ್ಮ ಪ್ರಕಾರ? ಯಾರು ಇನ್ಫ್ಲೂಯೆನ್ಸ್ ಆಯಿತು? ಯಾರಾದರೂ ಅದಕ್ಕೆ ತಡೆ ಒಡ್ಡಿದ್ರ? ನಿಮ್ಮ ಅನಾಲಿಸಿಸ್ ಏನು ಸರ್? ಈ ವರದಿ ಮಂಡನೆ ಆದ ಕೆಲವೇ ದಿವಸಗಳಲ್ಲಿ ಹಾಂ ಸರ್. ನನಗೆ ಒಂದು ಇನ್ಫಾರ್ಮೇಶನ್ ಬರುತ್ತೆ. ಹಾಂ ಒಬ್ಬ ಹಿರಿಯ ಅಧಿಕಾರಿಯ ಮಗನನ್ನ ಹಾಂ ಈ ಒಂದು ಇದರಲ್ಲಿ ಜಾಲದಲ್ಲಿ ಇದ್ದಾರೆ ಅಂತ ಗೊತ್ತಾಯ್ತು. ಅವರಿಗೆ ಟ್ರೀಟ್ಮೆಂಟ್ ಮತ್ತೆ ಕೌನ್ಸಿಲಿಂಗ್ ನಡೀತಾ ಇದೆ ಅಂತ ಹೇಳೋದು ಮಾಹಿತಿ ಕೂಡ ನನಗೆ ಗೊತ್ತಾಯ್ತು. ಅಂದ್ರೆ ಈ ರೀತಿ ತುಂಬಾ ಆಳವಾಗಿ ಬೇರೆ ಬೇರೆ ಕಡೆ ಪಸರಿಸಿರುವಂತದ್ದು ನನ್ನ ಗಮನಕ್ಕೆ ಬಂತು. ಬಟ್ ಮುಂದಕ್ಕೆ ಇದೊಂದು ಬಹಳ ಒಂದು ದೊಡ್ಡ ಸಮಸ್ಯೆ ಅಂತ ಮುಂದಿನ ಸರ್ಕಾರವಾಗಲಿ ಅಧಿಕಾರಿಗಳಾಗಲಿ ಪರಿಗಣಿಸಿರಲಿಲ್ಲ. ಆದರೆ ಕನಿಷ್ಠ ಈಗ ಸರ್ಕಾರ ಎಚ್ಚೆತ್ತುಕೊಂಡಿರುವಂಥದ್ದು ಮತ್ತು ಈ ಕ್ರಮ ತಗೊಳ್ಳಿಕ್ಕೆ ಆದೇಶ ಕೊಟ್ಟಿರುವಂಥದ್ದು ಖಂಡಿತವಾಗಿ ನಾನು ಅದನ್ನು ಸ್ವಾಗತ ಮಾಡ್ತೇನೆ. ಮತ್ತೆ ವಾರ್ ಫೋಟಿಂಗಲ್ಲಿ ಇದನ್ನು ಕೆಲಸ ಮಾಡಬೇಕಾಗಿದೆ. ನಮ್ಮ ಕರ್ನಾಟಕದ ಯುವ ಜನಾಂಗವನ್ನು ರಕ್ಷಣೆ ಮಾಡೋ ದೃಷ್ಟಿಯಿಂದ, ಅನೇಕ ಕ್ರಿಮಿನಲ್ ಚಟುವಟಿಕೆಗಳನ್ನು ಕಂಟ್ರೋಲ್ ಮಾಡೋ ದೃಷ್ಟಿಯಿಂದ, ಆರ್ಥಿಕವಾಗಿ ನಿಜವಾಗಿ ಇದರಲ್ಲಿ ಉಂಟಾಗುವಂತ ಹಣವನ್ನು ದೇಶದ್ರೋಹಿ ಚಟುವಟಿಕೆಗಳಿಗೆ ಅಥವಾ ಟೆರರಿಸ್ಟ್ ಚಟುವಟಿಕೆಗಳಿಗೆ ಹೋಗುವಂಥದ್ದನ್ನು ತಡೆ ಮಾಡಲಿಕ್ಕೆ ಇದರ ಬಗ್ಗೆ ತುರ್ತು ಕಾರ್ಯ ನಡೆಸಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಬಹಳಷ್ಟು ಪರಿಶ್ರಮ ಪಟ್ಟು ಇದು ಒಂದು ಫಲಿತಾಂಶ ಕರ್ನಾಟಕ ರಾಜ್ಯ ಅದನ್ನು ಸಾಧಿಸಿದೆ ಅಂತ ಹೇಳುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಿದಾಗ ಬೇರೆ ರಾಜ್ಯಗಳಲ್ಲಿ ಕೂಡ ಕೇಂದ್ರ ಸರ್ಕಾರದಲ್ಲಿ ಕೂಡ ಇದರ ಬಗ್ಗೆ ಸಂಚಲನ ಖಂಡಿತ ಉಂಟಾಗುತ್ತೆ. ನಾನು ಹೇಳುವಂಥದ್ದು ಆ ಅವಧಿಯಲ್ಲಿ ನಮಗೆ ಬೇರೆ ಬೇರೆ ರಾಜ್ಯಗಳಿಗೆ ಪ್ರವಾಸ ಮಾಡೋಂಥ ಅವಕಾಶ ಇತ್ತು. ವೆಸ್ಟ್ ಬೆಂಗಾಲ್ ಇರ್ಬೋದು, ಬಿಹಾರ್ ಇರ್ಬೋದು, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಅಲ್ಲಿರುವಂತಹ ನಮ್ಮ ಕೌಂಟರ್ ಪಾರ್ಟಿ ಯಾವ ಸಮಿತಿ ಇದೆ ಅಲ್ಲಿಗೆ ನಾವು ಇದನ್ನು ಸೋಮಂಟಾಗಿ ನಾವು ತಗೊಂಡಿರುವಂಥ ನೀವು ಕೂಡ ಮಾಡಬೇಕು ಅಂತ ಹೇಳುವಂಥದ್ದನ್ನು ಹೇಳಿತ್ತು. ಬಹಳಷ್ಟು ಸಮಿತಿಗಳು ಅದನ್ನು ಒಪ್ಪಿಗೆಯನ್ನು ಕೊಟ್ಟಿತ್ತು. ಇಲ್ಲ, ತಾವು ಅಧ್ಯಯನ ಮಾಡಿ ನಮ್ಮ ವಿದ್ಯಾರ್ಥಿಗಳನ್ನ, ನಮ್ಮ ವಿದ್ಯಾರ್ಥಿನಿಯರನ್ನ, ನಮ್ಮ ಯುವ ಜನಾಂಗವನ್ನ ಕಾಪಾಡುವ ನಿಟ್ಟಿನಲ್ಲಿ ಸರ್ಕಾರ ಎಚ್ಚೆತ್ತುಕೊಂಡು ಈ ಕ್ರಮವನ್ನು ತಗೊಳ್ಬೇಕು ಅಂತ ಹೇಳುವಂಥದ್ದನ್ನ ನಾವು ಕೂಡ ಒತ್ತು ಯೋಗೇಶ್ ಭಟ್ ಸರ್, ಇವಾಗ ಅನ್ಸುತ್ತಾ ನೀವಾಗ್ಲೇ ಹೇಳಿದ್ರಲ್ಲ ವರದಿ ಜಾರಿ ಆಗ್ಬೇಕಾಗಿತ್ತು, ಯಾರೋ ದೊಡ್ಡವರ ಮಕ್ಕಳು ಅಲ್ಲಿ ಯಾರೋ ಸಿಗಾಕೊಂಡಿದ್ರು, ಅವ್ರ ಹೆಸರಲ್ಲಿ ಬಹಿರಂಗ ಆಗೋಗುತ್ತೋ ಅಂತ ಎಲ್ಲವೂ ಕೂಡ ಸಪ್ರೆಸ್ ಆಗೋಯ್ತು. ಇವಾಗ ಒಂದು ನಂಬಿಕೆ ಇದೆಯಾ ಸರ್? ಈಗಲೂ ಇದೆ ರಾಜಕಾರಣ, ಈಗಲೂ ಇದ್ದಾರೆ ಆಫೀಸರ್ಸ್ಗಳು. ಇವಾಗ ಏನಾದರೂ ಒಂದು ಇದಕ್ಕೊಂದು ಸ್ಟ್ರಿಕ್ಟ್ ಆಗಿ ವರದಿ ಜಾರಿಯಾಗಿ ಏನೋ ಕಡಿವಾಣ ಹಾಕ್ತಾರೆ, ಇನ್ಯಾವುದಕ್ಕೂ ಬಗ್ಗಲ್ಲ ಇವರು ಅಂತ ಅನ್ಸುತ್ತಾ ಸರ್ ಈಗ? ಇಲ್ಲ, ನನಗಂತೂ ವಿಶ್ವಾಸ ಇದೆ. ಈಗಿನ ಇಡೀ ಒಂದು ಪರಿಸ್ಥಿತಿ ನೋಡಿದಾಗ ಇದನ್ನ ಕಡ್ಡಾಯವಾಗಿ ಅಂದ್ರೆ ಇದನ್ನು ನಿಯಂತ್ರಣ ಮಾಡಬೇಕಂತ ಅನಿವಾರ್ಯತೆ ಬಂದ್ಬಿಟ್ಟಿದೆ. ಖಂಡಿತವಾಗಿ ಇದನ್ನು ಮಾಡೇ ಮಾಡ್ತಾರಂತ ವಿಶ್ವಾಸ ಇದೆ. ಮತ್ತೆ ಇದಕ್ಕೆ ಯಾವುದಕ್ಕೂ ಬಗ್ಗದ ಅಧಿಕಾರಿಗಳನ್ನ ಅಲ್ಲಿ ಜವಾಬ್ದಾರಿ ಕೊಡಬೇಕು. ಯಾಕಂದ್ರೆ ಇದರಲ್ಲಿ ಹೋಗುವ ಸಂದರ್ಭದಲ್ಲಿ ಇಂಪಾರ್ಷಲ್ ಆಗಿ ಕಾರ್ಯಚಟುವಟಿಕೆ ಮಾಡಬೇಕಾಗುತ್ತೆ, ಅದು ತನಿಖೆ ನಡೆಸಬೇಕಾಗುತ್ತೆ. ಸೊ ಎಷ್ಟೇ ಪ್ರಭಾವಶಾಲಿಗಳಿದ್ರು ಕೂಡ ನಾವು ಅದಕ್ಕೆ ಬಗ್ಗದೆ ಇದನ್ನು ಕೆಲಸ ಮಾಡಬೇಕಾಗುತ್ತೆ. ಅಂತ ಅಧಿಕಾರಿಗಳನ್ನ ಅದರಲ್ಲಿ ಹಾಕಬೇಕು. ಮತ್ತೆ ನೇರವಾಗಿ ಹೋಮ್ ಮಿನಿಸ್ಟ್ರೇ ಮಾನಿಟರ್ ಮಾಡಬೇಕು. ನೇರವಾಗಿ ಇದನ್ನು ಹೋಮ್ ಮಿನಿಸ್ಟರ್ ಮಾನಿಟರ್ ಮಾಡಿ ಇದು ಶೀಘ್ರ ಕಾರ್ಯ ಒಂದು ಇದಕ್ಕೆ ಚಾಲನೆ ಕೊಡುವಂಥದ್ದು ಮತ್ತೆ ರಿಸಲ್ಟ್ ಅನ್ನು ಪಡೆಯುವಂಥದ್ದು. ನಮ್ಮ ಅನೇಕ ಚಟುವಟಿಕೆ ಏನಾಗುತ್ತೆ, ನಾವು ಚಾಲನೆ ಮಾಡ್ತೇವೆ, ಅದರ ಅಂತಿಮ ತೀರ್ಮಾನಕ್ಕೆ ಅಥವಾ ಜಯ ಪಡೆಯಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೆ ಇಲ್ಲಿ ನಾವು ಜಯವನ್ನು ಪಡೆಯುವಂಥ ಅನಿವಾರ್ಯತೆ ಸಮಾಜದ ಹಿತದೃಷ್ಟಿಯಿಂದ, ರಾಜ್ಯದ ಹಿತದೃಷ್ಟಿಯಿಂದ ಅನಿವಾರ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಎಲ್ಲ ತರದ ಶಕ್ತಿ ಹಾಕಿದನ್ನ ನಾವು ಮಾಡಬೇಕಾಗುತ್ತೆ. ವೆರಿ ಟ್ರೂ ಸರ್. ಇದರಲ್ಲಿ ಕೇವಲ ನಾನು ಪೊಲೀಸ್ ಇಲಾಖೆಯನ್ನೇ ಜವಾಬ್ದಾರಿ ಮಾಡೋದಿಲ್ಲ, ಇದರಲ್ಲಿ ಇನ್ನಿತರ ಸಂಘ ಸಂಸ್ಥೆಗಳು, ಇಲ್ಲಿರುವಂತಹ ಬೇರೆ ಬೇರೆ ವೈದ್ಯಾಧಿಕಾರಿಗಳು ಬೇರೆ ಬೇರೆ ಸ್ತರದಲ್ಲಿ ಯಾವ ರೀತಿ ಇದನ್ನು ಕೋಆರ್ಡಿನೇಟ್ ಮಾಡಿಕೊಂಡು ಹೋಗಬೇಕು ಅಂತ ಹೇಳುವಂತರ ಬಗ್ಗೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದ ಈಗಾಗಲೇ ಅಶೋಕ್ ಕುಮಾರ್ ಅವರ ಹೆಸರನ್ನ ಪ್ರಸ್ತಾಪ ಮಾಡಿದ್ರು. ಅಂತ ಒಬ್ಬ ಒಳ್ಳೆ ಆಫೀಸರ್ಸ್ಗಳು ನಮಗೆ ಮಾರ್ಗದರ್ಶನ ಮಾಡ್ತಿದ್ರು, ಸಪೋರ್ಟ್ ಮಾಡ್ತಿದ್ರು ಅಂತ ಅವರೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಿವೃತ್ತ ಡಿಜಿ ಶಂಕರ್ ಬಿದಿರಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ವೆರಿ ಗುಡ್ ಮಾರ್ನಿಂಗ್ ಸರ್. ನಮಸ್ಕಾರ. ನಿಮ್ಮ ಅಧಿಕಾರದ ಸಂದರ್ಭದಲ್ಲೂ ಕೂಡ ಈ ತರ ಜನಗಳನ್ನ ಅಂದ್ರೆ ಯಾರ್ಯಾರು ಈ ತರ ಮಾಡ್ತಾರೋ ನಮ್ಮ ಮಟ್ಟ ಹಾಕಿದ್ದು ನಾವು ನೋಡಿದ್ದೀವಿ. ಬೇರೆ ಆಫೀಸರ್ಗಳು ಕೂಡ ಸಪೋರ್ಟ್ ಮಾಡ್ತಿದ್ರಿ ನೀವು. ಇವಾಗ ಆ ವಾತಾವರಣ ಕಾಣಿಸ್ತಿಲ್ವಾ ಸರ್? ಇದು ನೋಡಿ ಏನಾಗಿದೆ ಅಂದ್ರೆ ಬರೀ ಸಿನಿಮಾ ರಂಗದಲ್ಲಿ ಅಷ್ಟೇ ಅಲ್ಲ, ಸಾಮಾನ್ಯವಾಗಿ ಬೇರೆ ಬೇರೆ ಕಡೆ ಯಾರಲ್ಲಿ ದುಡ್ಡು ಬಹಳ ಜಾಸ್ತಿ ಓಡಾಡ್ತದೋ, ಬಹಳ ಹೆಂಗಿರ್ತಾರೆ, ಅವ್ರ ಏನೇನೋ ಅವ್ರ ಹುಚ್ಚು ಕಲ್ಪನೆಗಳು ಇರ್ತಾವೋ ಅವರಲ್ಲಿ ಇದು ಇದೆ. ಇದರಲ್ಲಿ ಎರಡನೇ ಅಭಿಪ್ರಾಯ ಅಂತಕ್ಕಂಥದ್ದಿಲ್ಲ. ಆದ್ರೆ ಏನಿದೆ ಅಂದ್ರೆ ಒಂದು ವಿಷಯ ಏನಂದ್ರೆ ಇದು ಸಾಕಷ್ಟು ಬಹಳ ಕಠಿಣವಾದಂತ ಕಾನೂನಿದೆ. ನಾರ್ಕೋಟಿಕ್ ಅಂಡ್ ಸೈಕೋಟ್ರಾಪಿಕ್ ಡ್ರಗ್ಸ್ ಆಕ್ಟ್ ಏನಿದೆ
NDPS ಆಕ್ಟ್ ಏನಿದೆ ಅದು ಬಹಳ ಅಂದ್ರೆ ಬಹಳ ಸ್ಟ್ರಾಂಗ್ ಆಕ್ಟ್ ಇದೆ. ಅದಕ್ಕಿಂತ ಸ್ಟ್ರಾಂಗ್ ಆಕ್ಟ್ ಬಹುಶಃ ಭಾರತ ದೇಶದಲ್ಲಿ ಯಾವುದೂ ಇಲ್ಲ. ಈಗ ಏನಿದೆ ಅಂದ್ರೆ ಅದ್ರ ಬಗ್ಗೆ ಲಕ್ಷ್ಯ ಇಟ್ಟು ಕ್ರಮ ಕೈಗೊಳ್ಳಬೇಕಾಗಿದೆ. ಮತ್ತು ಭಾರತ ಸರ್ಕಾರದವರು ಇದಕ್ಕೊಂದು ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಅಂತ ಸೆಪರೇಟ್ ಆಗಿ ಅವ್ರದ್ದು 24 ಗಂಟೆ 365 ದಿವಸ ಅದೇ ಕೆಲಸ ಮಾಡ್ಬೇಕಾದಂತ ಒಂದು ಸಂಸ್ಥೆನೂ ಇದೆ ಅದರಲ್ಲಿ. ಹೌದು, NCB. ಇಷ್ಟೆಲ್ಲ ಇದ್ರು ಸ್ವಲ್ಪ ಈ ಸಲ ಇದಾಗಿದೆ. ಒಂದು ವಿಷಯ ಏನಂದ್ರೆ, ನಾವು ಯಾರೋ ಹೇಳಿದ್ದು ಯಾರೋ ಕೇಳಿದ್ದು 6 ತಿಂಗಳ ಹಿಂದೆ ಪಾರ್ಟಿ ಮಾಡಿದ್ರು, 1 ವರ್ಷದ ಹಿಂದೆ ಪಾರ್ಟಿ ಮಾಡಿದ್ರು, ಅವಾಗ ಡ್ರಗ್ ತಗೊಂಡಿದ್ರು ಅಂತ ಯಾರೋ ಹೇಳಿದ್ರೆ ನಾವು ಕೋರ್ಟ್ ಅಲ್ಲಿ ಅದನ್ನ ಪ್ರೂವ್ ಮಾಡಕ್ ಆಗಲ್ಲ. ಯಾಕಂದ್ರೆ ಯಾರಾದ್ರೂ ಡ್ರಗ್ ತಗೊಂಡಿದ್ರೆ ಅವ್ರ ರಕ್ತ ತೆಗೆದು ಅವ್ರನ್ನ ನಾವು ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿಸಿ ಅದರಲ್ಲಿ ಒಂದು ಮಾದಕ ವಸ್ತುವಿನ ಅಂಶ ಇದೆ ಅನ್ನೋದನ್ನ ನಾವು ಪ್ರೂವ್ ಮಾಡ್ಬೇಕಾಗುತ್ತೆ. ಹೌದು. ಈಗ ಸುಮ್ನೆ ನಾವು ಯಾರ್ಯಾರ್ದು ಹೆಸರು ಹೇಳಿದ್ರೆ ಅವ್ರ ಹೆಸರು ಕೆಡಿಸಬಹುದೇ ಹೊರತು ಅದರಿಂದ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಿಕ್ಕೆ ಪೊಲೀಸರಿಗೆ ಸಾಧ್ಯ ಆಗಲ್ಲ. ಸರ್, ನಿಮ್ಮ ಇದ್ರಲ್ಲೂ ಕೂಡ ಸೆಲೆಬ್ರಿಟಿಗಳಿಗೆಲ್ಲ ಸಪ್ಲೈ ಹೇಗಾಗುತ್ತಿತ್ತು ಸರ್? ಸೆಲೆಬ್ರಿಟಿಗಳಂತ ಇಲ್ಲ, ಅವರೇ ತಮ್ಮನ್ನು ತಾವು ಸೆಲೆಬ್ರಿಟಿ ಅಂತ ಕರ್ಕೊತಾರೆ. ಈ ಆಕ್ಟರ್ಗಳು ಅಷ್ಟೇ ಬೇರೆ ಬೇರೆ ಕಡೆಗಳಲ್ಲಿ ಇರೋರು ಅವರು ತಮ್ಮಷ್ಟಕ್ಕೆ ತಾವು ಸೆಲೆಬ್ರಿಟಿ ಅಂತ ಕರ್ಕೊಂಡ್ರೆ ಸೆಲೆಬ್ರಿಟಿ ಆಗೋದಿಲ್ಲ. ಈಗ ಅವ್ರ ಹೆಸರುಗಳನ್ನ ಕೆಡಿಸುವ ಉದ್ದೇಶದಿಂದ ಒಬ್ರು ಮತ್ತೊಬ್ರ ಮೇಲೆ ಕೆಸರು ಎರ್ಚಾಟ ಮಾಡಿ ಪ್ರಯೋಜನ ಇಲ್ಲ. ಯಾರ ಪೊಸಿಷನ್ ಅಲ್ಲಿ ಮಾದಕ ವಸ್ತು ಇದೆ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಪೊಲೀಸರಿಗೆ ಕೊಟ್ರೆ ಅನುಕೂಲ ಆಗುತ್ತೆ. ಅಥವಾ ಯಾರು ಪೊಸಿಷನ್ ಅದನ್ನ ಕನ್ಸ್ಯೂಮ್ ಮಾಡಿದಾಗ, ಅಂದ್ರೆ 20 ತಾರೀಕು ಸುಮಾರು 2ನೇ ತಾರೀಕು ಸೆಪ್ಟೆಂಬರ್ ಅಂತ ತಿಳ್ಕೊಳ್ಳಿ, ಇವತ್ತು ಸಾಯಂಕಾಲ ಯಾರಾದ್ರೂ ಕನ್ಸ್ಯೂಮ್ ಮಾಡಿದಾಗ ಇಂಥ ವ್ಯಕ್ತಿ ಕನ್ಸ್ಯೂಮ್ ಮಾಡಿದಾನಂತ ಇನ್ಫಾರ್ಮೇಶನ್ ಕೊಟ್ರೆ ಪೊಲೀಸರಿಗೆ ಅನುಕೂಲ ಆಗುತ್ತೆ. ಯಾಕಂದ್ರೆ ಅವ್ರನ್ನ ಆಗಿಂದಾಗ್ಲೇ ಕರ್ಕೊಂಡು ಹೋಗಿ ಅವ್ರ ಸರ್ಚ್ ಮಾಡಿ ಅವ್ರ ಪೊಸಿಷನ್ ಅಲ್ಲಿ ಮಾದಕ ವಸ್ತು ಇದೆಯಾ ಇಲ್ಲ ಅನ್ನೋದನ್ನ ಖಚಿತಪಡಿಸಿಕೊಂಡು ಅವರನ್ನ ಮೆಡಿಕಲ್ ಎಕ್ಸಾಮಿನೇಷನ್ ಕಳಿಸಿದ್ರೆ ಪೊಲೀಸರು ಆಕ್ಷನ್ ತಗೊಳ್ಳಿಕ್ಕಾಗುತ್ತೆ. ಸುಮ್ನೆ ಊಹಾಪೋಹದಿಂದ ಆ ಆಕ್ಟರು, ಈ ಮುಗಿದ ಆಕ್ಟರು, ಈ ಆಕ್ಟ್ರೆಸ್, ಇವರು ಅವರು ಅಂತ ಹೇಳ್ಕೊತ ಹೋಗೋದ್ರಿಂದ ಅವ್ರ ಹೆಸರು ಕೆಡಿಸಬಹುದೇ ಹೊರತು ಕಾನೂನು ಪ್ರಕಾರ ಡಿಪಾರ್ಟ್ಮೆಂಟ್ಗೆ ಫ್ರೀ ಹ್ಯಾಂಡ್ ಇದೆಯಾ ಸರ್? ಯಾರಿಗೆ ಡಿಪಾರ್ಟ್ಮೆಂಟ್ಗೆ ಅದ್ರ ಒತ್ತಡ ಇರುತ್ತೋ ಫ್ರೀ ಹ್ಯಾಂಡ್ ಇದೆಯಾ ಸರ್? ನನಗನ್ಸಿದ ಮಟ್ಟಿಗೆ ನಮ್ಮ ಕಮಿಷನರ್ ಬಹಳ ಸ್ಟ್ರಾಂಗ್ ಇದಾರೆ, CCP ಅವರು ಸ್ಟ್ರಾಂಗ್ ಇದಾರೆ. ಯಾರ್ದು ಒತ್ತಡ ನನಗನ್ಸಿದ ಮಟ್ಟಿಗೆ ಇಲ್ಲ. ಒಂದ್ ವೇಳೆ ಇದ್ರೂ ಸಹಿತ ನಮ್ಮ ಕಮಿಷನರ್ ಆಗ್ಲಿ, ಪೊಲೀಸ್ ಕಮಿಷನರ್ ಆಗ್ಲಿ ಅಥವಾ CCP ಅವರಾಗ್ಲಿ ಯಾರಿಗೂ ಕೇರ್ ಮಾಡ್ತಾರಂತ ನನಗೆ ಅನ್ಸಲ್ಲ. ಇಂಥ ವಿಷಯದಲ್ಲಿ ಸಾಮಾನ್ಯವಾಗಿ ಯಾರು ಕೈ ಹಾಕಲ್ಲ. ಯಾಕೆ ಈ ಪ್ರಶ್ನೆ ಕೇಳಿದೆ ಸರ್? ಹಲವಾರು ದಶಕದಿಂದ ಇದನ್ನ ನೋಡ್ತಿದೀವಿ ಸರ್, ವರ್ಷ ಕಳೆದ ಮೇಲೆ ಇದು ಜಾಸ್ತಿ ಆಗ್ತಿದೆ ಹೊರತು ಕಂಟ್ರೋಲ್ ಆಗ್ತಿಲ್ವಲ್ಲ, ಅದಕ್ಕೆ ಈ ಪ್ರಶ್ನೆ ಕೇಳಿದೆ ಸರ್ ನಾನು. ನೋಡಿ ಏನಾಗಿದೆ, ಈಗ 5-6 ತಿಂಗಳಿಂದ ಎಲ್ಲರೂ ಬರೀ ಕೋವಿಡ್ ಡ್ಯೂಟಿಯಲ್ಲೇ ಬಿದ್ದುಕೊಂಡಿದ್ರು ಪೊಲೀಸರು. ಅವಾಗ ಏನಾದ್ರು ಸ್ವಲ್ಪ ಲಕ್ಷ್ಯ ಕೊಡ್ಲಿಕ್ಕೆ ಆಗಿರ್ಲಿಕ್ಕಿಲ್ಲ. ಬಟ್ ಸಾಮಾನ್ಯವಾಗಿ ಯಾರ ಗಮನಕ್ಕೆ ಬಂದ್ರು ಸಹಿತ ಇವತ್ತಲ್ಲ 50 ವರ್ಷದ ರಿಕಾರ್ಡ್ ತೆಗೆದು ನೋಡಿದ್ರು ಸಹಿತ ಪೊಲೀಸರು ಆಕ್ಷನ್ ತಗೋತಾರೆ. ಯಾಕಂದ್ರೆ ಏನಿದೆ ಅಂದ್ರೆ ಇದನ್ನ ಯಾರು ಟಾಲರೇಟ್ ಮಾಡಕ್ ಆಗೋದಿಲ್ಲ. ಈ ಡ್ರಗ್ಸ್ ಬಗ್ಗೆ ಎಲ್ಲೋ ಒಬ್ರು ಇಬ್ರು ಅಯೋಗ್ಯರು ಚಾಂಡಾಲರು ನಮ್ಮಲ್ಲಿ ಇದಾರೆ, ಬೇರೆ ಕ್ಷೇತ್ರದಲ್ಲಿ ಇದ್ದಂಗೆ ಅಂತವ್ರು ಶಾಮೀಲಾಗ್ಬೋದು. ಬಟ್ 99.9% ನಮ್ಮ ಪೊಲೀಸರು ಇದ್ರ ಬಗ್ಗೆ ಜಾಗರೂಕರಾಗಿ ಕ್ರಮ ಕೈಗೊಳ್ತಾರೆ. ಅದ್ರ ಬಗ್ಗೆ ಎರಡನೇ ಅಭಿಪ್ರಾಯ ಏನ್ ಬೇಡ. ನನ್ ಕೊನೆ ಪ್ರಶ್ನೆ ಸರ್, ಇದು ಈ ತರ ಘಟನೆ ನಡೆದಾಗ ಅವಾಗ ಆ ಸ್ಪರ್ ಆಫ್ ದಿ ಮೂಮೆಂಟ್ಗೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುತ್ತೆ, ಎಲ್ಲರೂ ಮಾತಾಡ್ತೀವಿ, ಅದಾದ್ಮೇಲೆ ಮತ್ತೆ ತಣ್ಣಗಾಗ್ಬಿಡುತ್ತೆ, ಮತ್ತೆ ಇನ್ನೊಂದು ಪ್ರಕರಣ ಬರೋ ತನಕ ಕಾಯ್ತೀವಿ. ವೈ? ನೋಡಿ, NCB ಅವರು ರೇಡ್ ಮಾಡೋದು ಅವ್ರದ್ದು ಫುಲ್ ಟೈಮ್ ಕೆಲಸ. ಕರೆಕ್ಟ್. ಅವ್ರು 24 ಗಂಟೆ 365 ದಿವಸ ಅದು ಇದೇ ಕೆಲಸ ಮಾಡ್ಬೇಕು. ಅಗ್ರಿ. ಮತ್ತು ಅವ್ರಿಗೆ ಬೇರೆ ಬೇರೆ ಕಡೆಯಿಂದ ಬಾಂಬೆಯಿಂದ ಬರುತ್ತೋ, ಬೇರೆ ದೇಶದಿಂದ ಬರುತ್ತೋ, ಅಥವಾ ಬೇರೆ ರಾಷ್ಟ್ರಗಳಿಂದ ಬರುತ್ತೋ, ಅದ್ರ ಬಗ್ಗೆ ಪೂರ್ತಿ ಇನ್ಫಾರ್ಮೇಶನ್ ಇರುತ್ತೆ. ಅದನ್ನ ಅವರು ಫಾಲೋ ಮಾಡ್ಕೊಂಡು ರೇಡ್ ಮಾಡಿದ್ದಾರೆ. ಅದ್ರಾಗ ಏನ್ ದೊಡ್ಡ ಕೆಲಸ ಇಲ್ಲ. ಆದ್ರೆ ನಮ್ಮ ಪೊಲೀಸರು ಈಗ ನಿಮ್ಮ ಒಂದು ಸೈಕಲಾಜಿಕಲ್ ಪ್ರೆಷರ್ ಕ್ರಿಯೇಟ್ ಮಾಡಿದ್ದಾರೆ ಮೀಡಿಯಾದಲ್ಲಿ, ಈ ರೀತಿ ಆಯ್ತು ಅಂತ. ಅದರಿಂದ ಅವರು ಆಕ್ಷನ್ ತಗೊಳ್ತಾ ಇದ್ದಾರೆ. ಬಟ್ ಮಾಹಿತಿ ಕೊಡೋರಿಗೆ ನಾನು ಹೇಳ್ತಾ ಇದ್ದೀನಿ, ಯಾರ ಪೊಸಿಷನ್ ಅಲ್ಲಿ ಇದೆ, ಯಾರು ಅದನ್ನ ಮಾರಾಟ ಮಾಡ್ತಾರೆ, ಅದನ್ನ ಎಲ್ಲಿ ಸ್ಟೋರ್ ಮಾಡಿದ್ದಾರೆ, ಮತ್ತು ಯಾರಾದ್ರೂ ಅದನ್ನ ಕನ್ಸ್ಯೂಮ್ ಅಂದ್ರೆ ಅದನ್ನ ಸೇವಿಸಿದ್ರೆ ಯಾವಾಗ ಸೇವಿಸಿದ್ರು ಅಥವಾ ಸೇವಿಸಿದ ಟೈಮ್ ನಲ್ಲಿ ಹೇಳಿದ್ರೆ ಪೊಲೀಸರಿಗೆ ಕ್ರಮ ಕೈಗೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಇಲ್ಲದೆ ಇದ್ರೆ ಪೊಲೀಸರಿಗೆ ಬಹಳ ಕಷ್ಟ ಆಗುತ್ತೆ. ಬಟ್ ಒಂದು ಏನಂದ್ರೆ ಕಾನ್ಸ್ಟೆಂಟ್ ಆಗಿ ಪ್ರಿವೆಂಟಿವ್ ಮೆಜರ್ಸ್ ತಗೋಬೇಕು. ಡ್ರಗ್ ಪೆಡ್ಲರ್ಗಳ ಬಗ್ಗೆ, ಮೂವ್ಮೆಂಟ್ ಗಳ ಬಗ್ಗೆ ಲಕ್ಷ್ಯ ಇರಬೇಕು. ಮತ್ತು ಅವರ ಸಂಪೂರ್ಣ ಕಾಲ್ಗಳನ್ನ ಮಾನಿಟರ್ ಮಾಡಬೇಕು. ಅವ್ರು ಯಾರಿಗೆ ಸಪ್ಲೈ ಮಾಡ್ತಾರೆ, ಎಲ್ಲಿ ಅವ್ರು ತಿರುಗಾಡ್ತಾರೆ, ಯಾರ್ಯಾರು ಫೋನ್ ಮಾಡ್ತಾರೆ,
ಮತ್ತು ಅವರ ಬ್ಯಾಂಕ್ ಅಕೌಂಟ್ಗಳನ್ನ ಫ್ರೀಸ್ ಮಾಡಬೇಕು ಮತ್ತು ಅವ್ರ ಬ್ಯಾಂಕ್ ಅಕೌಂಟ್ಗಳನ್ನು ಚೆಕ್ ಮಾಡಿದ್ರೆ ಅವ್ರ ಅಕ್ರಮವಾಗಿ ಗಳಿಸಿದ್ದು ಇದು ಗೊತ್ತಾಗುತ್ತೆ. ಆದ್ರೆ ಏನಾಗುತ್ತೆ ಅಂದ್ರೆ ಈಗ ಬಹಳಷ್ಟು ಈ ಉದ್ಯೋಗದ ದುಡ್ಡೆಲ್ಲ ಬ್ಯಾಂಕ್ ಚಾನೆಲ್ಗಳ ಮೂಲಕ ಹೋಗಲ್ಲ, ಅದು ಹವಾಲಾ ಮೂಲಕ ಹೋಗ್ತವೆ. ಅದ್ರ ಬಗ್ಗೆನೂ ಪೊಲೀಸರು ಲಕ್ಷ್ಯ ಇಡಬೇಕಾದಂತ ಅವಶ್ಯಕತೆ ಇದೆ. ನಮ್ಮ ಕಮಿಷನರು ಮತ್ತು ಸಿಸಿಬಿ ಅವರು, ಬೆಂಗಳೂರು ಸಿಟಿ ಪೊಲೀಸರು ಇದರ ಗಂಭೀರತೆಯನ್ನ ಅರ್ಥಕೊಟ್ಟಿದ್ದಾರೆ. ಅವ್ರು ನಿಶ್ಚಿತವಾಗಿ ಕ್ರಮ ಕೈಗೊಳ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ರೈಟ್ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ನ್ಯೂಸ್ 18 ಜೊತೆ ಮಾತಾಡಿದಕ್ಕೆ ನಿವೃತ್ತ ಡಿಜಿ ಶಂಕರ್ ಬಿದಿರಿ ಅವರು. ಅಫ್ಕೋರ್ಸ್ 3 ಜನ ಗಣ್ಯರ ಜೊತೆ ಇದ್ದಾರೆ. ಸ್ಯಾಂಡಲ್ವುಡ್ ಮೇಲೆ ಡ್ರಗ್ಸ್ ಕರಿಚಾಯ ಬಿದ್ದಿದೆ. ಡ್ರಗ್ಸ್ ಕಳಂಕವನ್ನು ತೆಗೆದುಕೊಳ್ಳೋಕೆ ಫಿಲ್ಮ್ ಚೇಂಬರ್ ನಲ್ಲಿ ಸಭೆ ಕೆಲವೇ ಕ್ಷಣದಲ್ಲಿ ಶುರುವಾಗ್ತಿದೆ. ಬ್ರೇಕಿಂಗ್ ನ್ಯೂಸ್. ಕೊನೆಗೂ ಫಿಲ್ಮ್ ಚೇಂಬರ್ ಎಚ್ಚೆತ್ಕೊಂಡ್ರು. ಪದಾಧಿಕಾರಿಗಳ ಜೊತೆ ಅಧ್ಯಕ್ಷರು ಫಿಲ್ಮ್ ಚೇಂಬರ್ ನಲ್ಲಿ ಮೀಟ್ ಮಾಡಿ ಇದ್ರ ಬಗ್ಗೆ ಚರ್ಚೆ ಮಾಡೋಕೆ ಡಿಸೈಡ್ ಮಾಡಿದ್ದಾರೆ. ನಟ ನಟಿಯರ ಮೇಲಿನ ಡ್ರಗ್ಸ್ ಆರೋಪದ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ನಟ ನಟಿಯರ ಹೆಸರು ಬಹಿರಂಗವಾದ್ರೆ ಏನ್ ಮಾಡಬೇಕು, ವಾಟ್ ಅವ್ರ ಸ್ಟ್ಯಾಂಡ್ ಏನು, ಆರೋಪವನ್ನು ಸಾಬೀತಾದರೆ ಮುಂದಿನ ಕ್ರಮದ ಬಗ್ಗೆ ಕೂಡ ಚರ್ಚೆ ನಡೆಸ್ತಾರಂತೆ. ಚಿತ್ರರಂಗದಿಂದಲೇ ಬ್ಯಾನ್ ಮಾಡುವಂಥ ಬಗ್ಗೆ ಕೂಡ ಇವತ್ತು ಚರ್ಚೆ ನಡೆಯುತ್ತೆ. ಎಲ್ಲ ಸಾಧ್ಯತೆಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಬೆಂಗಳೂರಿನ ಶಿವಾನಂದ ಸರ್ಕಲ್ ಹತ್ತಿರ ಇರುವಂಥ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಎಡಭಾಗದಲ್ಲಿ ಬಿಲ್ಡಿಂಗ್ ನೋಡ್ತಾ ಇದ್ದೀರಾ, ಅದೇ ಕಟ್ಟಡದಲ್ಲಿ ಇವತ್ತು ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳನ್ನು ಕರೆದಿದ್ದಾರೆ. ಅವ್ರ ಜೊತೆ ಚರ್ಚೆ ಮಾಡ್ತಾರೆ. ಇದುವರೆಗೂ ಇದು ಕೇಳಿ ಬಂದಿತ್ತು, ಚೇಂಬರ್ನವ್ರು ಏನು ಮಾತಾಡ್ತಿಲ್ವಲ್ಲ, ಅವ್ರು ಏನು ಡಿಸಿಷನ್ ತೆಗೆದುಕೊಳ್ತಾರೆ, ಇದಕ್ಕೆ ಅವರ ಸ್ಟ್ಯಾಂಡ್ ಏನು ಅಂತ ಫೈನಲಿ ಚೇಂಬರ್ ಇದಕ್ಕೆ ಮುಂದಾಗಿದೆ. ಅವರೆಲ್ಲ ಪದಾಧಿಕಾರಿಗಳನ್ನು ಸಭೆ ಕರೆದು ಇವತ್ತು ಮಾತಾಡೋರಿದ್ದಾರೆ. ಕೆಲವೇ ಕ್ಷಣದಲ್ಲಿ 11:15 11:45 ಮೀಟಿಂಗ್ ಶುರುವಾಗುತ್ತೆ. ಲೆಟ್ಸಿ ಅವರ ನಿಲುವೇನು, ಅವರ ಮಾತುಕತೆ ಏನು, ಚರ್ಚೆಯಲ್ಲಿ ಏನೇನು ಥಾಟ್ಸ್ಗಳು ಎಕ್ಸ್ಚೇಂಜ್ ಆಗುತ್ತೆ, ಪದಾಧಿಕಾರಿಗಳು ಏನು ಮಾಡ್ತಾರೆ, ಏನು ಮಾತಾಡ್ತಾರೆ, ಇವೆಲ್ಲವೂ ಕೂಡ ಕಾದು ನೋಡೋಣ. ವೆಲ್ಕಮ್ ಬ್ಯಾಕ್. ನನ್ನ ಜೊತೆ ಇದೀಗ ಲೈವ್ ಶೋನಲ್ಲಿ 3 ಜನ ಗಣ್ಯರಿದ್ದಾರೆ. ದೂರವಾಣಿ ಸಂಪರ್ಕದಲ್ಲಿ ನಿವೃತ್ತ ಡಿಸಿಪಿ ಅಶೋಕ್ ಕುಮಾರ್, ಲೈವ್ನಲ್ಲಿ ನಿವೃತ್ತ ಡಿಸಿಪಿ ಬಸವರಾಜ ಮಾಲಗತ್ತಿ, ಮತ್ತು ಮಗದೊಂದು ಕಡೆ ಲೈವ್ ನಮ್ಮ ಜೊತೆ ಹಿರಿಯ ರಾಜಕಾರಣಿ ಯೋಗೇಶ್ ಭಟ್ ಅವರು ಕೂಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ ಮಾಲಗತ್ತಿ ಸರ್, ಯೋಗೇಶ್ ಭಟ್ ಅವ್ರು ಹೇಳ್ತಿದ್ರು, ಅಫ್ಕೋರ್ಸ್ ಅವತ್ತಿನ ಸಂದರ್ಭದಲ್ಲಿ ಯಾರೋ ದೊಡ್ಡವ್ರ ಮಕ್ಕಳಿದ್ರು, ಹಾಗಾಗಿ ಅದನ್ನು ಮುಂದಕ್ಕೆ ತಗೊಂಡು ಹೋಗಲಿಲ್ಲ ಸರ್ಕಾರ. ಸೊ ಪ್ರತಿ ಹಂತದಲ್ಲೂ ಕೂಡ ಈಗಾಗಲೇ ಮಾತಾಡಿರೋ ಹಾಗೆ ಯಾರದ್ದೋ ಎಲ್ದೋ ಇನ್ಫ್ಲೂಯೆನ್ಸ್ ಇದ್ದೇ ಇರುತ್ತೆ ಸರ್. ಇದೆಲ್ಲವನ್ನು ಮೀರಿ ಇದಕ್ಕೊಂದು ತಾರ್ಕಿಕ ಅಂತ್ಯ ಕಾಣಬೇಕು, ಅಂತ್ಯ ಆಗಬೇಕು ಅಂತ ಎಲ್ಲರೂ ಬಯಸ್ತಾರೆ. ನಿಜ, ಅದ್ರ ಪ್ರಾಕ್ಟಿಕಲ್ ಆಗೋದು ಸಾಧ್ಯ ಆಗದೇ ಇಲ್ವಲ್ಲ. ವೈ ಸರ್? ಇವಾಗ ಮತ್ತೆ ಇದು ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಪಡ್ಕೋತಿದೆ. ಎಲ್ಲರಿಗೂ ಆತಂಕ ಏನಪ್ಪ ಅಂದರೆ ಮತ್ತೆ ಏನಾದರೂ ಕಡಿಮೆ ಆಗ್ಬಿಡುತ್ತಾ, ಮತ್ತೆ ಇನ್ಯಾರೋ ಇನ್ಫ್ಲೂಯೆನ್ಸ್ ಹಾಕ್ಬಿಡ್ತಾರಾ? ಇಲ್ಲ, ಹಾಗೇನಿಲ್ಲ. ಈ ನಾವು ಅವರು ಯೋಗೇಶ್ ಭಟ್ ಹೇಳಿದ್ದು ನಿಜಾನೇ. ಹಿರಿಯ ಅಧಿಕಾರಿಗಳು ಕೆಲವೊಬ್ರು ಮಕ್ಕಳಿದ್ದಾರೆ, ಆಮೇಲೆ ಯಾರು ಶ್ರೀಮಂತ ವ್ಯಕ್ತಿಗಳಿದ್ದಾರೆ ಅಂಥವ್ರ ಮಕ್ಕಳಿದ್ದಾರೆ, ಯಾರು ಹೆಚ್ಚು ಇನ್ಫ್ಲೂಯೆನ್ಸ್ ಇದ್ದಾರೆ ಅಂಥವ್ರ ಮಕ್ಕಳು ಇದ್ದಾರೆ. ಕೆಲವೊಬ್ರು ಎಲ್ಲರೂ ಅಂತಲ್ಲ, ಕೆಲವೊಬ್ರು ಮಕ್ಕಳು ಈ ತರ ಅಡಿಕ್ಟ್ ಆಗಿ ಈ ತರ ಮಿಸ್ಯೂಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ನಾನು ಹಿಂದೆ ಡಿಸಿಪಿ ಇದ್ದಾಗೆ ಸಂಭ್ರಮ ಅಂತ ಒಂದು ರೆಸಾರ್ಟ್ ಇದೆ, ಅಲ್ಲಿ ರೇಡ್ ಮಾಡಿದ್ದೆ. ರೇವಾ ಪಾರ್ಟಿಗೆ 52 ಜನ ಹುಡುಗಿಯರು ಸಿಕ್ಕಿದ್ರಲ್ಲಿ, 52 ಜನ ಹುಡುಗಿಯರು. ಅದಕ್ಕೆ ಆ ರೇವಾ ಪಾರ್ಟಿಗೆ ಓಪನಿಂಗ್ ಒಬ್ರು ಫಿಲ್ಮ್ ಆಕ್ಟರ್ ಬಂದಿದ್ರು, ಬಂದು ಅವ್ರು ಹೋಗ್ಬಿಟ್ರು. ಬಟ್ ಅಲ್ಲಿ ಇರ್ಲಿಲ್ಲ, ಅವಾಗೆ ಬಂದು ಹೋಗ್ಬಿಟ್ಟಿದ್ರು. ಇವ್ರು ರೇವಾ ಪಾರ್ಟಿ ಮಾಡ್ಬೇಕಾದ್ರೆ ಆ ಜನರನ್ನ ಅಟ್ರಾಕ್ಷನ್ ಮಾಡಿಸೋ ಸಲುವಾಗಿ ಇಂಥವ್ರನ್ನ ಕರೆಸ್ತಾರೆ, ಸೆಲೆಬ್ರಿಟಿಗಳನ್ನ ಕರೆಸಿ ಹೆಚ್ಚಿಗೆ ಜನ ಬರಲಿ ಅನ್ನೋ ಉದ್ದೇಶದಿಂದ ಕರೆಸ್ತಾರೆ. ಅವರು ಆದ್ಮೇಲೆ ಹೋಗ್ಬಿಟ್ಟಿರ್ತಾರೆ. ಸೊ ಹೀಗಾಗಿ ಕೆಲವೊಬ್ರು ಸೆಲೆಬ್ರಿಟಿಗಳ ಪಾರ್ಟಿಸಿಪೇಷನ್ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ, ಇದೆ. ಅವ್ರು ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ನಾವು ತನಿಖೆಯಿಂದ ಗೊತ್ತಾಗಬೇಕು. ಈಗ ಯಾರನ್ನಾದ್ರೂ ಬೈಕಟ್ ಮಾಡ್ತೇವೆ, ಫಿಲ್ಮ್ ಚೇಂಬರ್ ಬೈಕಟ್ ಮಾಡ್ತಾರೆ ಅಂದ್ರೆ ಹಂಗ ಇದು ಮಾಡ್ಲಿಕ್ಕೂ ಬರೋದಿಲ್ಲ ಕಾನೂನು ಪ್ರಕಾರ. ಅದು ಕೇಸ್ ಪ್ರೂವ್ ಆಗಬೇಕು, ಕೋರ್ಟ್ ನಲ್ಲಿ ಶಿಕ್ಷೆ ಆಗಬೇಕು, ಆ ನಂತರ ಅವ್ರ ಆಕ್ಷನ್ ತಗೋಬೇಕು. ಇದು ಕಾನೂನು ಪ್ರಕಾರ ಮಾಡುವಂತ ಕೆಲಸ. ಇನ್ನೊಂದೇನಿದೆ, ನಾನು ಒಂದು ಹೇಳೋ ಉದ್ದೇಶ ಅಂದ್ರೆ, ಈಗ ಇನ್ಸ್ಪೆಕ್ಟರ್ಗಳಿಗೆ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ಗೆ ಕೇವಲ 1 ವರ್ಷ ಪೋಸ್ಟಿಂಗ್ ಇದೆ, ಕೇವಲ 1 ವರ್ಷ. 1 ವರ್ಷದಲ್ಲಿ ಅವ್ರು ಏನಕ್ಕೆ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇದೆ? ನಾವಿದ್ದಾಗ 2-3 ವರ್ಷವರೆಗೂ ಒಂದೊಂದು ಪೋಸ್ಟಿಂಗ್ ಇರ್ತಿತ್ತು. ಈಗ 1 ವರ್ಷದಲ್ಲಿ ಬಂದ್ರೆ 3 ತಿಂಗಳ ಆ ಏರಿಯಾದ ಮಾಹಿತಿ ತಿಳ್ಕೊಳ್ಳಿಕ್ಕೆ ಹೋಗ್ಬಿಡ್ತದೆ. 6 ತಿಂಗಳ ಕೆಲಸ ಮಾಡಬಹುದು. ಮುಂದೆ ಎಲ್ಲಿ ಹೋಗ್ಬೇಕಪ್ಪ ಅಂತ ಮತ್ತೆ ಅವ್ರು ವಿಚಾರ ಮಾಡಬೇಕು. ಹೀಗಾಗಿ ಕನಿಷ್ಠ ಮಿನಿಮಮ್ ಅಂದ್ರೆ 2-3 ವರ್ಷ ಅವರು ಒಂದು ಸ್ಟೇಷನ್ ದಲ್ಲಿ ಇಟ್ರೆ ಅದು ಒಳ್ಳೇದಾಗ್ತದೆ. ಇದು ಒಂದು ರಾಜಕಾರಣಿಗಳೆಲ್ಲರೂ ಅರ್ಥ ಮಾಡ್ಕೋಬೇಕು. ಎಲ್ಲಾ ಪಕ್ಷದವರು ಎಲ್ಲರೂ ಇದನ್ನೇ ಮಾಡ್ತಾರೆ. 1 ವರ್ಷ ಇಟ್ಕೊಂಡ್ರೆ ಅವ್ನು ಏನ್ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇದೆ? ಮತ್ತೆ ಹಿರಿಯ ಅಧಿಕಾರಿಗಳು ನಾವು ಹೇಳಿದೇವಲ್ಲ, ಶಂಕರ್ ಬಿದ್ರಿ ಸಾಹೇಬರು, ಹರ್ಲಂಕರ್ ಅವರು, ಅಜಯ್ ಕುಮಾರ್ ಸಿಂಗ್ ಅಂತವರು,
ಅವ್ರೆಲ್ಲ ಏನಂತಿರು, ನಾವು ಅದೀವಪ್ಪ, ನಾವು ನಿಮ್ಮ ಹಿಂದದೀವಿ, ನಿಮಗೆ ಏನ್ ತೊಂದರೆ ಆದಾಗ ನಾವು ನೋಡ್ಕೋತೇವೆ, ನೀವು ಕೆಲಸ ಮಾಡಿ ಅಂತ ತಿಳ್ಕೊಂಡು ಅವ್ರು ಸಪೋರ್ಟ್ ಮಾಡೋರು. ಅಂತ ಅಧಿಕಾರಿಗಳು ಈಗ ಬಹಳ ಕಡಿಮೆ. ಹಂಗ ಜವಾಬ್ದಾರಿ ತಗೋಬೇಕು. ನಾನು ಅದೀನಿ, ನೀ ಮಾಡು ಅಂತಂದ್ರೆ ಅವ್ರು ಜವಾಬ್ದಾರಿ ತಗೊಂಡ್ರೆ ಖಂಡಿತವಾಗಿಯೂ ಕಿರಿಯ ಅಧಿಕಾರಿಗಳು ಡೆಫಿನೆಟ್ ಆಗಿ ಕೆಲಸ ಮಾಡ್ತಾರೆ. ಆದ್ರೆ ಅದೇನು ಆಶ್ವಾಸನೆ ಅನ್ನೋದು ಇತ್ತಿತ್ತಲಾಗಿ ಕಡಿಮೆ ಆಗ್ತಾ ಇದೆ. ಇದು ನಮ್ಮ ಹಿರಿಯ ಅಧಿಕಾರಿಗಳು ಸದಾ ಅರ್ಥ ಮಾಡ್ಕೋಬೇಕು. ಅಶೋಕ್ ಕುಮಾರ್ ಸರ್, ಕಿರಿಯ ಅಧಿಕಾರಿಗಳಿಗೆ ಪ್ರೋತ್ಸಾಹ ಕೊಡಬೇಕು. ಅಶೋಕ್ ಕುಮಾರ್ ಸರ್, ನನಗೆ ಗೊತ್ತಿರೋ ಪ್ರಕಾರ ನೀವು ದೊಡ್ಡ ದೊಡ್ಡ ಕೇಸನ್ನು ಹಿಡಿದ್ರಿ, ದೊಡ್ಡ ದೊಡ್ಡ ಹೆಸರುಗಳು ಕೂಡ ಹೊರಗೆ ಬಂತು, ಆದರೆ ಬೇರೆ ಯಾವ ಇನ್ಫ್ಲೂಯೆನ್ಸ್ಗೂ ನೀವು ಬಗ್ಲಿಲ್ಲ. ಬಟ್ ಯಾಕೆ ಸರ್ ಈ ಸಿನಿಮಾ ಮತ್ತು ರಾಜಕಾರಣ ಇಂಟರ್ಲಿಂಕ್ಡು? ಅವ್ರು ಯಾರೋ ಸಿಗಾಕೊಂಡ ತಕ್ಷಣ ಇನ್ಯಾರ ಜೊತೆ ಲಿಂಕ್ ಇರುತ್ತೆ, ಅವ್ರ ಕೈಯಿಂದ ಫೋನ್ ಮಾಡಿಸ್ತಾರೆ, ಮತ್ತೆ ಹೋಯ್ತು ಅಲ್ಲಿಗೆ. ಅದನ್ನ ನೀರು ಹೆಂಗೆ ಕೆಲಸ ಮಾಡೋದು ಸರ್? ಇಲ್ಲ, ನಮಗೆ ಒಂದು ನಾವು ಹಿನ್ನೆಲೆ ಯಾವಾಗ ಶುದ್ಧವಾಗಿರುತ್ತೆ, ಯಾವುದೇ ಶಕ್ತಿ ನಮಗೆ ತೊಂದರೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ನನ್ನ ಪ್ರಕಾರ. ಒಂದು ಏನ್ ಹಬ್ಬಬ್ಬ ಅಂದ್ರೆ ನಮ್ಮನ್ನ ಟ್ರಾನ್ಸ್ಫರ್ ಮಾಡಿ ತಗೊಂಡೋಗಿ ಎಲ್ಲಾದ್ರೂ ಅನ್ವಾಂಟೆಡ್ ಪ್ಲೇಸ್ ಅಲ್ಲ ಅದು, ಬಟ್ ಏನು ಕೆಲಸವಿಲ್ಲದ ಸ್ಥಳದಲ್ಲಿ ಹಾಕ್ಬೋದು ಅಷ್ಟೇ ಹೊರತು ನಮ್ಗೆ ಯಾವುದೇ ತರದ ತೊಂದರೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ನನಗೂ ಮಾಡಿದ್ರು, ಟ್ರಾನ್ಸ್ಫರ್ ಮಾಡಿದ್ರು, ಬಟ್ ಅದಕ್ಕೆ ಬಗ್ಲಿಲ್ಲ ನಾವು. ನಮ್ಗೆ ಸಂಬಳದ ಮೇಲೆ ನಾವು ನಿಂತಾಗ ನಮ್ಗೆ ಇಲ್ಲೇ ಹಾಕ್ಲಿ, ನಮ್ ಸಂಬಳಕ್ಕೆ ತೊಂದರೆ ಮಾಡಕ್ಕಾಗಲ್ಲ ಅವರು, ಅಲ್ವೇ? ಅದು ಒಂದು. ಆಮೇಲೆ ಈಗ ಶಂಕರ್ ಬಿದರಿ ಸಾಹೇಬರು ಹೇಳ್ದಂಗೆ ಈ NDPS ಆಕ್ಟ್ ಬಹಳ ಪ್ರಬಲವಾದ ಒಂದು ಆಕ್ಟ್ ಇದು. ಆಮೇಲೆ ಅದರಲ್ಲಿ ಸಾಕಷ್ಟು ಸುಧಾರಣೆಗಳನ್ನು ತಂದಿದ್ದಾರೆ ಆಕ್ಟ್ ಅಲ್ಲಿ ಸರ್ಕಾರ. ಮೊದಲು ಪೊಲೀಸ್ ಅಧಿಕಾರಿಗೆ ಆಕ್ಟ್ ನ ಸರಿಯಾಗಿ ತಿಳ್ಕೊಳ್ಬೇಕು. ಬಹಳಷ್ಟು NDPS ಆಕ್ಟ್ ಯಾಕೆ ಎಕ್ವಿಟ್ ಆಗುತ್ತೆ, ಸೋಲುತ್ತೆ ಕೋರ್ಟ್ ನಲ್ಲಿ ಅಂದ್ರೆ ಅದರ ಸರಿಯಾದ ಇನ್ವೆಸ್ಟಿಗೇಷನ್ ಹಂತದಲ್ಲಿ ಫೇಲ್ ಆಗ್ತಾರೆ. ಕೆಲವು ಬಹಳ ಸೂಕ್ಷ್ಮವಾಗಿ ಕೆಲವು ಇದನ್ನ ಮಾಡಿದ್ದಾರೆ ಆ ಆಕ್ಟ್ ಅಲ್ಲಿ. ಫಸ್ಟ್ ಇದಕ್ಕೆ ನನ್ನ ಪ್ರಕಾರ ನೋಡಿ, ನಾನು ಹೇಳಿದ್ನಲ್ಲ, ಈಗ ಲೋಕಾಯುಕ್ತ ಮಾಡಿದಾಗೆ ಸೆಪರೇಟ್ ಒಂದು ವಿಂಗ್ ಮಾಡಬೇಕು, ಒಂದು ಸಂಸ್ಥೆ ಮಾಡಬೇಕು. ಅಲ್ಲಿ ಯಾರು ಪರಿಶುದ್ಧರು ಯಾರಿದ್ದಾರೆ, ಸ್ವಲ್ಪ ಯಾರು ಹಣಕ್ಕೋಸ್ಕರ ಹಿಂದೆ ಹೋಗದೆ ಇದ್ದಂತ ಅಧಿಕಾರಿಗಳು ಸಾಕಷ್ಟಿದ್ದಾರೆ ನಮ್ಮ ಪೊಲೀಸ್ ಇಲಾಖೆನಲ್ಲಿ. ಕಾನ್ಸ್ಟೇಬಲ್ ಹೇಳೋದು ಮೇಲಿನ ಅಧಿಕಾರಿಗಳು ಅವ್ರಿಗೆ, ಅಂತವ್ರನ್ನ ಗುರುತಿಸಿ ಅಲ್ಲಿಗೆ ಪೋಸ್ಟ್ ಮಾಡಬೇಕು. ಅಲ್ಲಿ ಪೋಸ್ಟ್ ಮಾಡುವಾಗ ದಯವಿಟ್ಟು ರಾಜಕೀಯದವ್ರದ ಹಸ್ತಕ್ಷೇಪ ಇರಬಾರ್ದು. ಯಾವುದೇ ಮುಖ್ಯಮಂತ್ರಿಗಳಾಗ್ಲಿ, ಗೃಹ ಮಂತ್ರಿಗಳಾಗ್ಲಿ, ಮಿನಿಸ್ಟರ್ಗಳದ್ದು ಮಿನಿಟ್ ಇಲ್ಲದೆ ಇರುವಂತ ಆಫೀಸರ್ಸ್ ಅಲ್ಲಿ ಆಗ್ಬೇಕು. ಅವ್ರು ಅಂತವ್ರು ಇದ್ದಾರೆ, ಇಲಾಖೆನಲ್ಲಿ ಇದ್ದಾರೆ, ಅಂತವ್ರನ್ನ ಗುರುತಿಸ್ಬಿಟ್ಟು ಇಲ್ಲಿಗೆ ಹಾಕ್ಬೇಕು. ಮತ್ತೆ ಮಿನಿಮಮ್ ಅವ್ರಿಗೊಂದು ಸ್ವಲ್ಪ ವರ್ಷ ಕೊಡ್ಬೇಕು, ಅಲ್ಲಿ ಒಂದು 3 ವರ್ಷನೋ 5 ವರ್ಷ ಟ್ರಾನ್ಸ್ಫರ್ ಮಾಡಬಾರ್ದು. ಯಾಕಂದ್ರೆ ಇಲ್ಲಿ ಮಾಹಿತಿದಾರ, ನಮ್ಗೆ NDPS ಮಾಹಿತಿದಾರ ಸಿಗೋದು ಬಹಳ ಕಷ್ಟ. ಮತ್ತೆ ಬಹಳ ಅವ್ರನ್ನ ಬಹಳ ಚೆನ್ನಾಗಿ ಸೂಕ್ಷ್ಮವಾಗಿ ಅವ್ರಿಗೆ ಬಹಳ ರಿವಾರ್ಡ್ ಕೊಡ್ಬೇಕು. ಕೆಲವು ಮಾಹಿತಿದಾರರು ಬಹಳ ದುಡ್ಡುಗೋಸ್ಕರ ಮಾಡ್ತಾ ಇರ್ತಾರೆ, ಅವ್ರಿಗೆ ಕೊಡ್ಬೇಕು. ಕರೆಕ್ಟ್. ಅಪ್ರಿಸಿಯೇಷನ್ ಬರದೆ ಹೋದ್ರೆ ಎಲ್ಲಿಂದ ಅವ್ರಿಗೆ ಇನ್ಸ್ಪಿರೇಷನ್ ಬರಬೇಕು? ಹೌದು, ಅದು ಒಂದು. ಎರಡನೇದು, ಅವ್ರನ್ನ ಬಹಳ ರಹಸ್ಯವಾಗಿಡಬೇಕು. ಮತ್ತೆ ಅಧಿಕಾರಿಗಳು ಯಾರು ಕೇಸ್ ಇದ್ದಾರೆ, ಈಗ ಒಂದು ಕೋಟಿದೋ 2 ಕೋಟಿದೋ ಡ್ರಗ್ಸ್ ಹಿಡಿದ್ರೆ ಅದಕ್ಕೆ ಇಷ್ಟು ಪರ್ಸೆಂಟೇಜ್ ಅಂತ ಸ್ಪೆಷಲ್ ಆಗಿ ಒಂದು ಪ್ರೈಸ್ ಇಡಬೇಕು ಸರ್ಕಾರ. ಮತ್ತೆ ಆ ಅಧಿಕಾರಿಗಳನ್ನ ಚೆನ್ನಾಗಿ ಗುರುತಿಸ್ಬೇಕು, ಡೆಕೋರೇಟೆಡ್ ಆಫೀಸರ್ ಮಾಡಬೇಕು ಸಮಾಜದಲ್ಲಿ. ಆಮೇಲೆ ಇದು ನೋಡಿ, ಈ ಡ್ರಗ್ಸ್ ಏನಿದೆ, ಈಗ ನಾನು ಎಲ್ಲ ಒಂದ್ ಕಡೆ ನೋಡಿದೆ, ಕರ್ನಾಟಕದಲ್ಲಿ 2019ರಲ್ಲಿ 18,700,000 ಅಡಿಕ್ಟ್ಸ್ ಇದ್ದಾರಂತೆ ಕರ್ನಾಟಕದಲ್ಲಿ. 18,700,000 ಅಡಿಕ್ಟ್ಸ್, ವ್ಯಸನಿಗಳು. ಅದರಲ್ಲಿ ಎಷ್ಟು ಮಕ್ಕಳು, ಕಾಲೇಜ್ ಮಕ್ಕಳು ಇರಬಹುದು, ಮುಂದಿನ ಭವಿಷ್ಯ, ನಮ್ಮ ಪೀಳಿಗೆ ಏನು, ಸಮಾಜ ಏನ್ ನಡೆಯಕ್ಕೆ ಸಾಧ್ಯ ಆಗುತ್ತೆ? ಆಮೇಲೆ ಹರೀಶ್, ನಾನು ಇನ್ನೊಂದು ನಿಮ್ಮನ್ನು ಕೇಳ್ಕೊಳ್ಳೋದು, ನೀವು ಒಂದು ಚಾನೆಲ್ ಮಾಡಿ, ಫ್ರೀ ಒಂದು ಫೋನ್ ಲೈನ್ ಇಟ್ಟು ಈ ಅಡಿಕ್ಟ್ಸ್ ಮತ್ತೆ ಈ ವ್ಯಸನಿಗಳ ಪೇರೆಂಟ್ಸ್ ಗಳನ್ನ, ಅವರ ಹೆಸರುಗಳನ್ನ ಗೌಪ್ಯವಾಗಿಟ್ಟು ನೀವು ಅವ್ರನ್ನ ಇನ್ವೈಟ್ ಮಾಡಿ ಚಾನೆಲ್ ಅಲ್ಲಿ. ಅವ್ರ ಕತೆ ಕೇಳಿ, ಅವಾಗ ಗೊತ್ತಾಗುತ್ತೆ ನಾವು ಸಮಾಜಕ್ಕೆ. ಅದಾದ್ರೂ ಜನರಿಗಾದ್ರೂ ಗೊತ್ತಾಗ್ಲಿ, ಈ ಸರ್ಕಾರಕ್ಕಾದ್ರೂ ಗೊತ್ತಾಗ್ಲಿ, ಈ ಅಧಿಕಾರಿಗಳಿಗೂ ಗೊತ್ತಾಗ್ಲಿ. ಯಾಕಂದ್ರೆ ನಾನು ಬಹಳಷ್ಟು ಹತ್ರ ಆರ್ಮಿ ಆಫೀಸರ್ಸ್, ಟಾಪ್ ಆಫೀಸರ್ಸ್, ಮೇಜರ್ ಜನರಲ್ಸ್ ಮಕ್ಕಳು ಅಡಿಕ್ಟ್ ಆಗಿರೋದು ನೋಡಿದೀನಿ. ಕರೆಕ್ಟ್. ಡಾಕ್ಟರ್ಸ್ ಮಕ್ಕಳು, ಸಿನಿಮಾದವ್ರು ಬಿಡಿ, ಈಗ ನಮ್ಮ ಶಂಕರ್ ಬಿದರಿ ಅವರು ಹೇಳ್ದಂಗೆ ಅದು ಅವರು ಮಾತ್ರ ಸೆಲೆಬ್ರಿಟಿ ಅಂತ ಕರ್ಕೊಳ್ತಿದ್ದಾರೆ. ನನ್ನ ಪ್ರಕಾರ ಸೆಲೆಬ್ರಿಟಿ ಅಂದ್ರೆ ಭಾರತದ ಗಡಿ ಪ್ರದೇಶದಲ್ಲಿ ಮಿಲಿಟರಿನಲ್ಲಿ ಸಾಯ್ತಾರಲ್ಲ ಸೋಲ್ಜರ್, ಅವರು ಸೆಲೆಬ್ರಿಟಿಗಳು. ಅಗ್ರೀಡ್. ಅದ್ರ ಬಗ್ಗೆ ಅವರ ಒಂದು ಇದು ಮಾಡಿ ಅದಕ್ಕೆ ಹಾಲು ಒಯ್ಬೇಕು.
ನಮ್ಮಲ್ಲಿ ಅದು ಉಲ್ಟಾ ಆಗ್ಬಿಟ್ಟಿದೆ ಅದು. ಇಲ್ಲ, ನಮ್ಮಲ್ಲಿ ಯಾಕೆ ಅನಿಸ್ಬಿಡುತ್ತೆ ಸೆಲೆಬ್ರಿಟಿ ಸಿನಿಮಾ ಲ್ಯಾಂಡು ಅಂದ ತಕ್ಷಣ ಯಾಕೆ ನೋಡ್ತಾರೆ ಜನ ಎಲ್ಲರೂ ಅಂದ್ರೆ, ಅವರು ಪಾತ್ರ ಮುಖೇನ ಜನರಿಗೆ ಹತ್ರ ಆಗಿರ್ತಾರೆ, ಅವ್ರನ್ನ ತುಂಬಾ ಜನ ಫಾಲೋ ಮಾಡ್ತಿರ್ತಾರೆ. ಆದ್ರೆ ಅವ್ರು ಈ ಥರದ್ದಿದೆ ಅಂದಾಗ ಏನ್ ಅನ್ಕೋಬೇಕು ಸರ್? ಫಾಲೋ ಮಾಡ್ತಿರೋರು, ಅವ್ರನ್ನ ಒಂಥರ ಒಳ್ಳೆ ಸ್ಥಾನದಲ್ಲಿ ಇಟ್ಟು ನೋಡ್ತಿರೋರು, ಅವ್ರ ಅನುಯಾಯಿ, ಅವ್ರನ್ನ ಅನುಸರಿಸೋರೆಲ್ಲ ಹಂಗಾರೆ ಕೆಟ್ಟದ ಕಡೆಗೆ ಹೋಗ್ಬಿಡ್ತಾರಂತ ಭಯ ಅಲ್ವಾ ಸರ್ ಸಮಾಜದಲ್ಲಿ? ಅದಕ್ಕೋಸ್ಕರ ಇಲ್ಲ ನೋಡಿ, ಸಿನಿಮಾದವರು ನಾವು ಮನರಂಜನೆಗೆ ತಗೊಳ್ಬೇಕಾಗುತ್ತೆ, ಮನರಂಜನೆ ಮಾತ್ರ. ಅವ್ರನ್ನ ಹೀರೋಗಳು ಮಾಡ್ಕೊಳ್ಳೋದು ನನಗೇನು ಅಷ್ಟು ಸರಿ ಕಾಣ್ ಬರೋದಿಲ್ಲ. ಕೆಲವರು ಇದ್ದಾರೆ ಬಹಳ, ಈಗ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಂತವ್ರನ್ನೆಲ್ಲ ಪೂಜೆ ಮಾಡುವಂತ ವ್ಯಕ್ತಿಗಳು, ಅದು ಬೇರೆ. ಇಲ್ಲಿ ಈ ನೋಡಿ ಇತ್ತೀಚೆಗಿನ ನಟರು ಪಾಪ ಯಾಕೆ ಡ್ರಗ್ ಅಡಿಕ್ಟ್ ಆಗಿ ಅಂದ್ರೆ, ಅವ್ರಿಗೆ ಫಾಸ್ಟ್ ಸೆಲೆಬ್ರಿಟಿ ಹೆಸರು ಬರಬೇಕು, ಅವ್ರಿಗೆ ಬರೋದಿಲ್ಲ, ಹಣ ಇರೋದಿಲ್ಲ, ಅದರಿಂದ ಈ ವ್ಯಸನಿಗಳು ಆಗ್ತಾ ಇದ್ದಾರೆ. ಬಟ್ ನನಗೆ ಸಿನಿಮಾದವ್ರಿಗಿಂತ ಕಾಲೇಜು ಮಕ್ಕಳು ಮತ್ತೆ ಸ್ಕೂಲ್ ಮಕ್ಕಳದು ಬಹಳ ಒಂದು ಮನಸ್ಸಿಗೆ ನೋವು ಬರುತ್ತೆ. ಅಂದ್ರೆ ಬಹಳಷ್ಟು ಮಕ್ಕಳು ಹಾಳಾಗಿ ಹೋಗ್ತಾ ಇದ್ದಾರೆ. ಎಸ್ ಸರ್, ಅಲ್ಲಿ ಕಮ್ ಬ್ಯಾಕ್ ಟು ಯು ಸರ್. ಅಶೋಕ್ ಕುಮಾರ್ ನಮ್ಮ ಜೊತೆ ಇದ್ದಾರೆ, ಬಸವರಾಜ್ ಮಾಲ್ಗತ್ತಿ ಅವರಿದ್ದಾರೆ, ಯೋಗೀಶ್ ಭಟ್ ಅವರಿದ್ದಾರೆ. ಮತ್ತು ಪೊಲೀಸರು ಈಗ ತಲೆಬಾಗಿ ಸಮಾಜದ ಮುಂದೆ ನಿಲ್ಲುವ ಪರಿಸ್ಥಿತಿಗೆ ಬಂದಿದ್ದಾರೆ. ಇದು ಗಂಭೀರ ಸಮಸ್ಯೆ, ಆದರೆ ನಾವು ಎಂಜಾಯ್ ಮಾಡ್ತಿದ್ದೀವಿ. ಈ ಗಂಭೀರ ಸಮಸ್ಯೆಯನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು, ನಾವೆಲ್ಲ ಈ ಬಗ್ಗೆ ಮಾತಾಡಬೇಕು ಅಂತಿದ್ದಾರೆ ವಿಶ್ವನಾಥ್. ಡ್ರಗ್ಸ್ ಮಾಫಿಯಾ ಇಸ್ ಅ ವರ್ಲ್ಡ್ ಫಿನಾಮಿನಾ. ಈಗ ಹೇಗೆ ಕೋವಿಡ್-19 ಇಡೀ ಜಗತ್ತನ್ನೇ ಆವರಿಸಿದೆ, ಹಾಗೆ ಡ್ರಗ್ಸ್ ಮಾಫಿಯಾ ಜನಕ್ಕೆ, ಜಗತ್ತಿಗೆ ಗೊತ್ತಿಲ್ಲದಾಗೆ ಆವರಿಸ್ಕೊಂಡ್ಬಿಟ್ಟಿದೆ. ಅದು ಈ ದಂಧೆ ಹಲವು ಹಂತಗಳಲ್ಲಿ ಬೆಳೆದು ಅದು ಸೆಲೆಬ್ರಿಟೀಸ್ ತನಕನೂ ಬಂದು ನಿಂತುಬಿಟ್ಟಿದೆ. ಸೆಲೆಬ್ರಿಟಿಗಳ ತನಕ ಬಂದು ನಿಂತಂಥ ಈ ದಂಧೆಯನ್ನು ಒಬ್ಬ ಸೆಲೆಬ್ರಿಟಿಯೇ ಬೆತ್ತಲೆ ಮಾಡಿದಂಥದ್ದು ಕೂಡ ಬಹಳ ವಿಶೇಷ ಮತ್ತು ಸೋಜಿಗಾಯಿತು. ಪೊಲೀಸ್ ಮಾಡಬೇಕಾಗಿದ್ದ ಕೆಲಸವನ್ನು ಒಬ್ಬ ಸೆಲೆಬ್ರಿಟಿ ಮಾಡಿದ್ದು ಅದು ಏನು ಅಂತಕ್ಕಂಥ ಅದನ್ನು ನಾವೇ ನಮ್ಮ ಮನಸ್ಸಲ್ಲೇ ಯೋಚನೆ ಮಾಡ್ಕೋಬೇಕು. ಪೊಲೀಸ್ ಇಲಾಖೆ ಇವತ್ತು ಸಮಾಜದ ಎದುರಿಗೆ ತಲೆಬಾಗಿ ನಿಲ್ಲಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲರಿಗೂ ಗೊತ್ತಿದ್ದು ಗೊತ್ತಿಲ್ಲದಂತೆ, ಗೊತ್ತಿಲ್ಲದವರಂತೆ ಮುಂದುವರಿದರು. ಇಲ್ಲಿಯ ತನಕ ಇದನ್ನು ಬಿಟ್ಟವರು ಯಾರು ಅಂತ ಪ್ರಶ್ನೆ ಮಾಡಿದ್ರೆ ನಾವು ಕಡೆ ಬಹಳ ಗಂಭೀರ ಸಮಸ್ಯೆಯನ್ನು ಬಹಳ ಖುಷಿಯಿಂದ ಎಂಜಾಯ್ ಮಾಡ್ತಾ ಇದ್ದೀವಿ. ಅವ್ರದೇ ಸರ್ಕಾರ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಕೈಲೇ ಇದೆ, ಗೊತ್ತಿಲ್ಲ. MLC ಸಾಹೇಬರು ಮಾತಾಡ್ತಿದ್ದಾರೆ. ಲೆಟ್ಸ್ ಮೂವ್, ಇದು ಬೇರೆ ಬೇರೆ ಯಾವ ಆ್ಯಂಗಲ್ ತೆಗೆದುಕೊಳ್ಳುತ್ತೀನಿ. ಮೀನ್ವೈಲ್ ಫಿಲ್ಮ್ ಚೇಂಬರ್ ಕೂಡ ಇವತ್ತು ಮೀಟಿಂಗ್ ಕರೆದಿದ್ದಾರೆ. ಫಿಲ್ಮ್ ಚೇಂಬರ್ ಅಧ್ಯಕ್ಷ ಜಯರಾಜ್ ಅವರು ಕೂಡ ಮಾತಾಡಿದ್ದಾರೆ ಈ ಸಂದರ್ಭದಲ್ಲಿ. ಹಾಗಾದ್ರೆ ಜಯರಾಜ್ ಅವರು ಏನು ಮಾತಾಡಿದ್ರು ಬನ್ನಿ ಕೇಳೋಣ. ಅದ್ರ ಬಗ್ಗೆ ಏನು ಚರ್ಚೆ ಮಾಡಿಲ್ಲ. ಇಲ್ಲಮ್ಮ, ಆ ಥರದ್ದು ಏನೂ ಇಲ್ಲ. ಆ ಥರದ್ದೇನಿಲ್ಲ. ನಮ್ಮ ಫಿಲಂ ಚೇಂಬರ್ ಬ್ಯಾನ್ ಮಾಡೋಂಥ ಯಾವುದೂ ಇಲ್ಲವೇ ಇಲ್ಲ. ಈಗ ಫಿಲಂ ಚೇಂಬರ್ನ ಅಧಿಕೃತ ಪ್ರತಿನಿಧಿಯಾಗಿ ಇವತ್ತು ನಾನು ಮಾತಾಡ್ತೇನೆ. ಮೊದಲ ಮಾಹಿತಿ ಸಂಗ್ರಹ ಮಾಡಿದ್ದೀನಿ, ಅದ್ರ ಬಗ್ಗೆ ಅಧಿಕೃತವಾಗಿ ನಾನು ಇದು ಮೀಟಿಂಗ್ ಮುಂಚೆ ಅವರು ಕೂಡ ಇದ್ದಾರೆ. ಯೋಗೀಶ್ ಭಟ್ ಸರ್, ಇವಾಗಿನ ಸರ್ಕಾರ ಇವಾಗ ನಿಮ್ಮ ರಿಪೋರ್ಟನ್ನು ಮತ್ತೆ ಮರುಪರಿಗಣಿಸುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ ಹೋಮ್ ಮಿನಿಸ್ಟರ್ ಸಾಹೇಬರು ಕೂಡ. ನಿಮ್ಮ ಕಿವಿ ಮಾತೇನು ಕೊನೆಯದಾಗಿ? ಇದನ್ನು ಗಂಭೀರವಾಗಿ ತಗೊಳ್ಳಿ. ಯಾವುದೇ ಕಾರಣಕ್ಕೆ ಯುದ್ಧ ಘೋಷಣೆ ಮಾಡುವ ದೊಡ್ಡ ಸಂಗತಿ ಅಲ್ಲ. ಘೋಷಣೆ ಆದ ನಂತರ ಜಯವನ್ನು ಪಡೆಯಲೇಬೇಕು. ರಾಜ್ಯದ ಹಿತಾಸಕ್ತಿ ದೃಷ್ಟಿಯಿಂದ ರಾಜ್ಯದ ಯುವ ಜನಾಂಗದ ಎಲ್ಲ ರೀತಿಯಲ್ಲಿ ಆರೋಗ್ಯ ಸ್ವಾಸ್ಥ್ಯವನ್ನು ಕಾಪಾಡುವಂಥ ನಿಟ್ಟಿನಲ್ಲಿ, ಸಮಾಜ ಸ್ವಾಸ್ಥ್ಯ ಕಾಪಾಡುವ ನಿಟ್ಟಿನಲ್ಲಿ, ನಂತರ ಎಲ್ಲ ಥರದ ಈ ದೇಶದ್ರೋಹಿ ಚಟುವಟಿಕೆಗಳಿಗೆ, ರಾಷ್ಟ್ರ ವಿರೋಧಿ ಚಟುವಟಿಕೆಗಳಿಗೆ ಒಂದು ತಡೆ ಮಾಡುವಂಥ ನಿಟ್ಟಿನಲ್ಲಿ, ಅದನ್ನು ಮಟ್ಟ ಹಾಕುವಂಥ ನಿಟ್ಟಿನಲ್ಲಿ ಇದನ್ನು ಬಹಳ ಒಂದು ಗಂಭೀರವಾಗಿ ಸರ್ಕಾರ ಕ್ರಮ ತಗೊಳ್ಳಿ ಅಂತ ನಾನು ಹಾರೈಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಸರ್ಕಾರದೊಟ್ಟಿಗೆ ಸಮಾಜದ ಸ್ಪಂದನೆ ಕೂಡ ಇರಲಿ. ಅನೇಕ ನಿವೃತ್ತ ಅಧಿಕಾರಿಗಳು ಒಳ್ಳೆ ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ. ಅವರ ಒಂದು ಸಹಕಾರವನ್ನು ಕೂಡ, ಅವರ ಕೋಆರ್ಡಿನೇಷನ್ ಕೂಡ ಮಾಡುವಂಥದ್ದು, ಅವರ ಸಹಕಾರ ಪಡ್ಕೊಳ್ಳೋದು ಕೂಡ ತೀರಾ ಅವಶ್ಯಕತೆ ಇದೆ. ಎಲ್ಲ ರೀತಿಯ ಒಂದು ಕೋಆರ್ಡಿನೇಟೆಡ್ ಒಂದು ನೆಟ್ವರ್ಕ್ ಆಗಲಿ. ಅದೇ ರೀತಿಯಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎರಡು ಜೊತೆಯಾಗಿ ಸೇರಿಕೊಂಡು ಈ ಕಾರ್ಯವನ್ನು ಮಾಡುವಂತ ಆಗಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತಿದ್ದೇನೆ. ಮತ್ತೆ ನಿಶ್ಚಿತವಾಗಿ ಕೆಲವೇ ತಿಂಗಳಲ್ಲಿ ಇದಕ್ಕೆ ಒಂದು ಪರಿಣಾಮಕಾರಿಯಾಗಿ ನಾವೊಂದು ನಿಯಂತ್ರಣ ಮಾಡಿದೆ ಅಂತ ಹೆಗ್ಗಳಿಕೆ ಪಡೆಯುವಂತ ರೀತಿಯಲ್ಲಿ ಕಾರ್ಯ ಆಗಲಿ ಅಂತ ಹೇಳಿ ಹಾರೈಸ್ತೇನೆ. ಸರ್, ಸೂಕ್ತ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಜೊತೆಗೊಂದು ಆಶಾಭಾವನೆ ಎಲ್ಲರಲ್ಲೂ ಕೂಡ ಇದೆ. ಅಶೋಕ್ ಕುಮಾರ್ ಅವರಾಗಿರಲಿ ಅಥವಾ ಬಸವರಾಜ್ ಮಾಲ್ಗತ್ತಿ ಸರ್ ಆಗಿರಲಿ, ಥ್ಯಾಂಕ್ ಯು ಸರ್. ಸುದೀರ್ಘವಾಗಿ ಎಲ್ಲ ಬೆಳವಣಿಗೆಗಳ ಬಗ್ಗೆ ಸಮಗ್ರವಾಗಿ ಓಪನ್ ಆಗಿ ಮಾತಾಡಿದ್ದೀರಿ. ಬಹುಶಃ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಜೊತೆಗೆ ಸಾಥ್ ಕೊಡ್ತಾ. ಸರ್ ಹರೀಶ್ ಅವರೇ, ಸರ್
ಹರೀಶ್ ಅವ್ರು ನನಗೆ 1 ಸೆಕೆಂಡ್ ಪ್ಲೀಸ್ ಸರ್ ಬೇಗ. ನಾನು ಕೊನೆಗೆ 1 ಸೆಕೆಂಡ್ ಮಾತಾಡ್ಲಿಕ್ಕೆ ಇಷ್ಟಪಡ್ತೇನೆ. ಹಾ ಸರ್. ಹರೀಶ್ ಅವರು ತಮ್ಮ ಮುಖಾಂತರ, ತಮ್ಮ ಚಾನೆಲ್ ಮುಖಾಂತರ ಸಾರ್ವಜನಿಕರಿಗೆ ನಾನು ವಿನಂತಿಸಿಕೊಳ್ತೇನೆ, ಹಾ. ಯಾವ ತಮ್ಮ ಮಕ್ಕಳು ಮನೆಯಲ್ಲಿ ಐಸೋಲೇಟೆಡ್ ಆಗಿರ್ತಾರೆ, ಸುಂದಾಗಿರ್ತಾರೆ, ಆಕ್ಟಿವ್ ಆಗಿರುವುದಿಲ್ಲ, ಯಾವಾಗಲೂ ರೂಮ್ ಬಾಗಿಲ ಹಾಕೊಂಡು ಒಳಗಡೆ ಇರ್ತಾನೆ, ಯಾರು ಸ್ನೇಹಿತರ ಜೊತೆ ಮಿಕ್ಸ್ ಆಗೋದಲ್ಲ, ಮುಖ ಯಾವಾಗಲೂ ಸುಂದಾಗಿರ್ತದೆ, ಅಂತವ್ರ ಬಗ್ಗೆ ಸ್ವಲ್ಪ ಹೆಚ್ಚು ಗಮನ ವಹಿಸಿ ಅವನು ರೂಮ್ ಅನ್ನು ಚೆಕ್ ಮಾಡಬೇಕು, ಅವನ ರೂಮ್ ಅನ್ನು ನೋಡಬೇಕು, ಅವನ ಚಲನವಲನಗಳನ್ನ ನೋಡಬೇಕು. ಅಂದ್ರೆ ಅವ್ರ ಡ್ರಗ್ ಅಡಿಕ್ಟ್ ಅದರ ಹೇಗೋ ಅಂತ ಚೆಕ್ ಮಾಡಿಸ್ಬೇಕು. ಅಂದ್ರೇನೆ ತಮ್ಮ ಮಕ್ಕಳನ್ನ ಸರಿಯಾಗಿ ಕಾಪಾಡಬೇಕು. ನಾವು ಯುವಕರೇ ದೇಶದ ಭವಿಷ್ಯ ಅಂತ ಹೇಳ್ತೇವೆ. ಅದಕ್ಕೆ ಯುವಕರ ಬಗ್ಗೆ ಹೆಚ್ಚು ಕಾಳಜಿ ವಹಿಸೋ ತಂದೆ ತಾಯಿಗಳ ಕರ್ತವ್ಯನೇ ಆಗಿರ್ತದೆ. ಕರೆಕ್ಟ್ ಸರ್, ವೆರಿ ಟ್ರೂ. ಥ್ಯಾಂಕ್ ಯು ಸೊ ಮಚ್ ಸರ್ ಜಾಯ್ನಿಂಗ್ ಅಸ್. ಬಸವರಾಜ್ ಮಾಲ್ಗತ್ತಿ ಸರ್ ಥ್ಯಾಂಕ್ ಯು ಸೊ ಮಚ್. ಅಶೋಕ್ ಕುಮಾರ್ ಅವರು ವಂದನೆ ಸಲ್ಲಿಸಿದ್ವಿ. ಯೋಗೀಶ್ ಭಟ್ ಸರ್ ಥ್ಯಾಂಕ್ ಯು ಸೊ ಮಚ್. ಇಲ್ಲಿಂದ ಬೇರೆ ಆಯಾಮಕ್ಕೆ ಈಗ ಸರ್ಕಾರ ಹೊರಡ್ತಾ ಇದೆ. ಆ ವರದಿಯನ್ನು ಮತ್ತೆ ಪರಿಗಣಿಸ್ತಿದ್ದಾರೆ. ಇನ್ನೊಂದು ಕಡೆ CCB ಎನ್ಕ್ವೈರಿ ಶುರುವಾಗಿದೆ. ಈ ಎಲ್ಲ ಬೆಳವಣಿಗೆಯನ್ನು ಕೂಡ ಮುಂದಿನ ನ್ಯೂಸಲ್ಲಿ ಕೂಡ ನಾವು ಹೊತ್ತು ತರ್ತೀವಿ. ಇಲ್ಲಿಗೆ ಈ ಕ್ಷಣ ಈ ಚರ್ಚೆ ಭಾಗವನ್ನು ಮುಗಿಸಿ ನಾನು ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಆದರೆ ಪಕ್ಕಾ ನ್ಯೂಸ್ಗೆ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.